ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ತಮಗೆಲ್ಲರಿಗೂ ಗೊತ್ತಿದೆ, ಧರ್ಮಸ್ಥಳ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕ್ಷಣ ಕ್ಷಣಕ್ಕೂ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ. ಕಳೆದ ಸುಮಾರು ವರ್ಷಗಳಿಂದ ಈ ಧರ್ಮಸ್ಥಳ ದೇವಸ್ಥಾನ, ಧರ್ಮಸ್ಥಳ ಟ್ರಸ್ಟ್ ಟಾರ್ಗೆಟ್ ಆಗ್ತಾನೆ ಇದೆ ಕೆಲವರ ದೃಷ್ಟಿಯಲ್ಲಿ. ಯಾಕೆ ಈ ದೇವಸ್ಥಾನ, ಯಾಕೆ ಈ ಟ್ರಸ್ಟ್ ಈ ರೀತಿ ಟಾರ್ಗೆಟ್ ಆಗ್ತಾ ಇದೆ? ಯಾಕೆ ಈ ಕ್ಷೇತ್ರದ ವಿರುದ್ಧ ಮೇಲಿಂದ ಮೇಲೆ ಷಡ್ಯಂತ್ರ ಮಾಡಲಾಗ್ತಾ ಇದೆ? ಯಾಕೆ ಈ ಕ್ಷೇತ್ರದ ವಿರುದ್ಧ ಮೇಲಿಂದ ಮೇಲೆ ಕುತಂತ್ರಗಳಾಗ್ತಾ ಇವೆ? ಒಂದಲ್ಲ ಒಂದು ರೀತಿಯ ಪ್ರಯತ್ನಗಳು ಆಗ್ತಾನೆ ಇದೆ. ತಮಗೆಲ್ಲ ಗೊತ್ತಿದೆ ವೀಕ್ಷಕರೇ, ಧರ್ಮಸ್ಥಳ ಕ್ಷೇತ್ರದ ವಿಚಾರವಾಗಿ ಈಗ ಸದ್ಯ ಕ್ಷಣ ಕ್ಷಣಕ್ಕೂ ಯಾವ ರೀತಿಯ ಬೆಳವಣಿಗೆ ನಡೀತಾ ಇದೆ ಅಂತ ಹೇಳಿ. ನೇರವಾಗಿ ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ. ಬಹುಶಃ ದೇಶದ ಅತಿ ದೊಡ್ಡ ಷಡ್ಯಂತ್ರ ಈ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಡೀತಾ ಅನ್ನುವಂತಹ ಚರ್ಚೆ ಈಗ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ನಡೀತಾ ಇದೆ. ಹಾಗಿದ್ರೆ ನಿಜಕ್ಕೂ ಅಲ್ಲಿ ಏನು ನಡೀತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಗೆ ಈಗ ಒಬ್ಬ ಯೋಗ್ಯ ವ್ಯಕ್ತಿ ಇದ್ದಾರೆ. ಇಲ್ಲಿ ನಡೀತಾ ಇರುವಂತಹ ಪ್ರತಿ ಬೆಳವಣಿಗೆ, ಯಾಕೆ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ, ಯಾಕೆ ಬೆಳವಣಿಗೆ ಈ ರೀತಿಯ ವಿಚಾರಗಳಿಗೆ ಸಾಕ್ಷಿ ಆಗ್ತಾ ಇದೆ, ಈ ಎಲ್ಲ ಪ್ರಶ್ನೆಗಳಿಗೆ ಷಡ್ಯಂತ್ರ, ಕುತಂತ್ರ ಏನು ನಾವು ಮಾತಾಡ್ತಾ ಇದ್ದೀವಿ, ಅದರ ಹಿಂದೆ ಯಾರಿದ್ದಾರೆ ಮತ್ತು ಯಾವ ಕಾರಣಕ್ಕಾಗಿ ಈ ಷಡ್ಯಂತ್ರ, ಕುತಂತ್ರಗಳು ಆಗ್ತಾ ಇದೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಅನಿಲ್ ಕುಮಾರ್, SKDRDP BC ಟ್ರಸ್ಟ್ನ CEO, ಇವರು ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಅನಿಲ್ ಕುಮಾರ್ ಅವರೇ. ವೀಕ್ಷಕರೇ, ನಿಮಗೆ ಈಗ ಇನ್ನೊಂದು ಪ್ರಶ್ನೆ ಮೂಡಬಹುದು, ಏನಿದು SKDRDP BC ಟ್ರಸ್ಟ್ ಅನ್ನುವಂಥ ಪ್ರಶ್ನೆ. ಈ SKDRDP BC ಟ್ರಸ್ಟ್ ಏನಿದೆ, ಇದು ಧರ್ಮಸ್ಥಳ ದೇವಸ್ಥಾನದಿಂದ ರನ್ ಆಗುವಂತಹ ಒಂದು ಟ್ರಸ್ಟ್. ಈ ಟ್ರಸ್ಟ್ ಕೋಟ್ಯಾನುಕೋಟಿ ಜನರಿಗೆ ನಾನಾ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದೆ. ನಿಮಗೆ ಇನ್ನೂ ಸರಳವಾಗಿ ಅರ್ಥವಾಗೋ ರೀತಿ ಹೇಳಬೇಕು ಅಂತಂದರೆ, ಇಂಡಿಯಾಸ್ ಲಾರ್ಜೆಸ್ಟ್ ಪ್ರೈವೇಟ್ NGO ಅಂತ ಹೇಳ್ಬೋದು. ಸೊ ಆ ಒಂದು ಟ್ರಸ್ಟ್ಗೆ CEO ಆಗಿ ಇರುವಂಥವರು ಈಗ ನಡೀತಾ ಇರುವಂಥ ಈ ಎಲ್ಲ ಬೆಳವಣಿಗೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವರು ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ನಾನು ಹೇಳ್ತಾ ಇದ್ದೆ, ಧರ್ಮಸ್ಥಳ ದೇವಸ್ಥಾನ, ಧರ್ಮಸ್ಥಳದ ಈ ಟ್ರಸ್ಟ್ಗಳು ಮೇಲಿಂದ ಮೇಲೆ ಈ ಷಡ್ಯಂತ್ರ, ಕುತಂತ್ರಗಳನ್ನು ಮಾಡ್ತಾ ಇರೋರ ಟಾರ್ಗೆಟ್ ಆಗ್ತಾ ಇದೆ. ಆ ಟಾರ್ಗೆಟ್ ಯಾಕೆ ಆಗ್ತಾ ಇದೆ ಅನ್ನೋ ವಿಚಾರಗಳ ಬಗ್ಗೆ ನಾವು ಇವರನ್ನೇ ಕೇಳ್ತಾ ಹೋಗೋಣ. ಅಶೋಕ್ ಕುಮಾರ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ವಿತ್ ಅಸ್. ನಾವು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗಬೇಕಾಗಿದೆ. ನಾನು ನೇರವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಆಗ್ತಾ ಇರುವಂಥ ಷಡ್ಯಂತ್ರ, ಕುತಂತ್ರ, ಕುಕ್ಕಡಪ್ ಸ್ಟೋರೀಸ್ ಅಂತ ಏನು ಭಾರಿ ಚರ್ಚೆ ಆಗ್ತಾ ಇದೆ, ನಿಮಗೆ ಅನಿಸುತ್ತಾ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ, ಪಿತೂರಿ ನಡೀತಾ ಇದೆ ಅಂತ ಹೇಳಿ? ಇವತ್ತು ನನಗೊಬ್ಬನಿಗೆ ಅಲ್ಲ, ಕೋಟ್ಯಾಂತರ ಕನ್ನಡಿಗರಿಗೆ ಅದಾಗಿದೆ. ಇದೊಂದು ದೊಡ್ಡ ಪಿತೂರಿ ಷಡ್ಯಂತ್ರ ಆಗಿದೆ ಅಂಥೇಳಿ ಈಗ ನೀವು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಬಹುಶಃ ಭಾರತ ದೇಶದಲ್ಲಿ ಇದೊಂದು ದೊಡ್ಡ ಷಡ್ಯಂತ್ರನ ಅನ್ನೋ ಪ್ರಶ್ನೆ ಇವತ್ತು ಭಾರತೀಯರು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ವಿಶೇಷ ಏನಂದರೆ 2013ರಿಂದನೂ ಅನೇಕ ಪಿತೂರಿಗಳು, ಕುತಂತ್ರಗಳು ಆಗ್ತಾಯಿತ್ತು. ಇವತ್ತು ಅವ್ರದ್ದೆಲ್ಲರದ್ದು ಮುಖವಾಡಗಳು ಕಳಚಿ ಬೀಳ್ತಾ ಇದೆ, ಸ್ಪಷ್ಟತೆ ಬರ್ತಾ ಇದೆ. ಇಲ್ಲಿಯವರೆಗೆ ಜನರನ್ನ ಗೊಂದಲದಲ್ಲಿ ಇಡ್ತಕ್ಕಂಥ ಅನೇಕ ಪ್ರಯತ್ನಗಳನ್ನು, ಸುಳ್ಳು ಅಪವಾದಗಳನ್ನ, ತೇಜೋವಾದಗಳನ್ನ ಅವರು ಬೇರೆ ಬೇರೆ ಆಯಾಮಗಳಲ್ಲಿ ಮಾಡ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಆದ ಬೆಳವಣಿಗೆ, ಪವಾಡ ರೀತಿಯಲ್ಲಿ ಅವರ ಎಲ್ಲರ ಮುಖವಾಡಗಳು ಕಳಚಿ ಬೀಳ್ತಾ ಇದೆ. ಇವತ್ತು ಷಡ್ಯಂತ್ರ ಅನ್ನುವುದನ್ನು ತನಿಖೆಯಿಂದಲೂ ಮುಂದೆ ಖಂಡಿತ ಸಾಬೀತಾಗುತ್ತೆ. ಈಗಾಗಲೇ ಬಂದಿರತಕ್ಕಂಥ ಮಾಹಿತಿಗಳು ಇದನ್ನು ಷಡ್ಯಂತ್ರ ಅಂತ ರೂಪಿಸ್ತಕ್ಕಂಥದ್ದು. ಇದೆಲ್ಲವೂ ನಿಮ್ಮ ಎಲ್ಲರ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಇದು ಷಡ್ಯಂತ್ರ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಸ್ಪಷ್ಟವಾದ ದೊಡ್ಡ ಷಡ್ಯಂತ್ರ, ಪಿತೂರಿ ಇದಾಗಿದೆ. ಯಾಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ? ಷಡ್ಯಂತ್ರ ಮಾಡಲಿಕ್ಕೆ ಅವರವರ ಅಜೆಂಡಗಳು, ಅವರವರ ಉದ್ದೇಶಗಳು, ದುರುದ್ದೇಶಗಳು ಕೂಡಿರ್ತಕ್ಕಂಥದ್ದು. ಯಾವುದಾದ್ರೂ ಒಳ್ಳೆಯದಿದ್ದರೆ ಅದನ್ನು ಹಾಳು ಮಾಡಲಿಕ್ಕೆ ಕೆಲವೊಂದು ದುಷ್ಟಶಕ್ತಿಗಳು ಹೊಂಚನ್ನು ಹಾಕ್ತಾ ಇರುತ್ತೆ. ಒಳ್ಳೆಯದಾಗುವಾಗ ಕೆಲವರಿಗೆ ಕೆಟ್ಟ ಕಾರ್ಯಗಳನ್ನ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಎಲ್ಲ ವ್ಯಕ್ತಿಗಳು ಅಥವಾ ಸಂಘಟನೆಗಳು ಯಾರ್ಯಾರು ಇದರ ಹಿಂದಿದ್ದಾರೋ ಎಲ್ಲರ ಮುಖವಾಡಗಳು ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಕಳಚಿ ಬೀಳ್ತಕ್ಕಂಥದ್ದು. ಇವರು ಇಂತಹ ಷಡ್ಯಂತ್ರಗಳನ್ನು ಧರ್ಮಸ್ಥಳದ ವಿರುದ್ಧ ಮಾಡಿದ್ದಾರೆ. 2013ರಿಂದನೂ ಅನೇಕ ಪ್ರಯತ್ನಗಳು ಮಾಡಿದ್ದಾರೆ. ಎಲ್ಲ ಪ್ರಯತ್ನಗಳು ವಿಫಲವಾಗಿದೆ. ಯಾಕಂದರೆ ಧರ್ಮಸ್ಥಳ ಯಾವಾಗಲೂ ಸತ್ಯದ ಪರವಾಗಿರ್ತಕ್ಕಂಥದ್ದು, ಸತ್ಯವಾಗಿರ್ತಕ್ಕಂಥದ್ದು, ಪಾರದರ್ಶಕತೆಯಲ್ಲಿ ಇರ್ತಕ್ಕಂಥದ್ದು, ನ್ಯಾಯಯುತವಾಗಿರ್ತಕ್ಕಂಥದ್ದು.
ಆದರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಷಡ್ಯಂತ್ರವನ್ನು ಯಾಕೆ ಮಾಡ್ತಾರಂಥೇಳಿ. ಯಾಕೆ ಮಾಡ್ತಾರಂತ ನಾವು ನೋಡಬೇಕಾದ್ರೆ ಧರ್ಮಸ್ಥಳ ಏನು ಮಾಡ್ತಾ ಇದೆ ಅನ್ನೋದನ್ನು ನೋಡಬೇಕು. ಪ್ರಥಮದಲ್ಲಿ ಇವತ್ತು ಧರ್ಮಸ್ಥಳ ಭಾರತ ದೇಶದ ದಕ್ಷಿಣ ಕಾಶಿ ಅಂತೇಳಿ ಕರೆಸ್ಕೊಂಡಿರ್ತಕ್ಕಂಥದ್ದು. ದಕ್ಷಿಣ ಭಾರತದ ಅನೇಕ ರಾಜ್ಯದ ಭಕ್ತಾದಿಗಳು ಬರ್ತಾರೆ. ಕರ್ನಾಟಕದ ಕೋಟ್ಯಾಂತರ ಭಕ್ತಾದಿಗಳು ಆರಾಧಿಸ್ತಕ್ಕಂತಹ ದೇವರು, ನಂಬಿಕೆ. ಹಿಂದುತ್ವ ಅಥವಾ ಹಿಂದೂ ಧರ್ಮದವರ ಸ್ಪೈನಲ್ ಕಾರ್ಡ್ ಅಂತಲೂ ಕೆಲವರು ಹೇಳಿದ್ದಾರೆ. ಅಂದರೆ ಬಲವಾದ ನಂಬಿಕೆ ಇರತಕ್ಕಂಥದ್ದು. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ ಎಷ್ಟು ನಂಬಿಕೆ ತಲತಲಾಂತರದಿಂದ ಬಂದಿದೆ. 800 ವರ್ಷದ ಇತಿಹಾಸ ಇರತಕ್ಕಂಥ ಈ ಕ್ಷೇತ್ರವನ್ನು ಎಷ್ಟೋ ಜನ್ರೇಷನ್ ಅವ್ರು ನಂಬ್ಕೊಂಡ್ಬಂದಿದ್ದಾರೆ. ಮುಂದಿನ ಜನಾಂಗ ಕೂಡ ನಂಬುವಂತಹ ಒಂದು ದಿವ್ಯ ಕ್ಷೇತ್ರ ಧರ್ಮಸ್ಥಳ ಆಗಿದೆ. ಧರ್ಮಸ್ಥಳದ ಹೆಸರನ್ನು ಕೂಡ ನಮ್ಮ ಪೂರ್ವಜರು ಬಳಸ್ತಾ ಇರಲಿಲ್ಲ. ಅದು ನಂಬಿಕೆಯ ಮಟ್ಟವನ್ನು, ನಂಬಿಕೆಯ ತೀವ್ರತೆಯನ್ನು, ಭಾವನೆಯನ್ನು ತೋರಿಸ್ತಕ್ಕಂಥ ಕ್ಷೇತ್ರ. ಹಾಗಾಗಿ ಇಂಥ ಕ್ಷೇತ್ರದ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿ ಜನರಲ್ಲಿ ಭಾವನೆಗೆ ಧಕ್ಕೆ ತಂದರೆ ಅದು ನಂಬಿಕೆಯನ್ನು ಸಡಿಲಗೊಳಿಸ್ತದೆ. ಹಿಂದುತ್ವದ ಮೇಲೆ ನಂಬಿಕೆಯನ್ನು ಸಡಿಲಗೊಳಿಸ್ತದೆ ಅನ್ನುವಂತಹ ದುರುದ್ದೇಶ ಇದರ ಹಿಂದೆ ಕಾಣುವಂಥದ್ದು ಕೂಡ ನಾವು ಗಮನಿಸ್ಬೋದು. ಧರ್ಮಸ್ಥಳ ಹಮ್ಮಿಕೊಂಡಿರ್ತಕ್ಕಂಥ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಕೂಡ ಅನೇಕರನ್ನ ಕಣ್ಣು ಕೆಂಪಾಗಿಸಿದೆ. ಹೀಗೆ ಅನೇಕ ಉದ್ದೇಶಗಳಿಂದ ಈ ಕ್ಷೇತ್ರದ ಮೇಲೆ ಟಾರ್ಗೆಟ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಸೇರಿಕೊಂಡು ಷಡ್ಯಂತ್ರವನ್ನು ಮಾಡಿಸ್ತಕ್ಕಂಥದ್ದು, ಮಾಡ್ತಾ ಇರೋದು ಸ್ಪಷ್ಟವಾಗ್ತಿದೆ. ನಂಬಿಕೆ ಸಡಿಲಗೊಳಿಸೋದ್ರಿಂದ ಅವ್ರಿಗೆ ಸಿಗೋದೇನು? ಇವತ್ತು ಬಹುಶಃ ಅನೇಕ ಸಂವಾದಗಳಲ್ಲಿ, ಅನೇಕ ವಿಷಯಗಳಲ್ಲಿ ನಾವು ಗಮನಿಸಿದ್ದೇವೆ. ಭಾರತ ದೇಶದಲ್ಲಿ ನಂಬಿಕೆಯನ್ನು ಸಡಿಲಗೊಳಿಸ್ತಕ್ಕಂಥ ಅನೇಕ ಪ್ರಯತ್ನಗಳು ನಮಗೆ ಗೊತ್ತಿದೆ. ಅದು ಬಹಳ ದೊಡ್ಡ ದೊಡ್ಡ ಧಾರ್ಮಿಕ ಕ್ಷೇತ್ರಗಳಿಗಾಗಿದೆ. ಉತ್ತರ ಭಾರತದಿಂದ ಹಿಡಿದು ದಕ್ಷಿಣ ಭಾರತದಲ್ಲಿ ಅನೇಕ ಅಂಥ ತೇಜೋವಧೆಗಳು, ಷಡ್ಯಂತ್ರಗಳು ಆಗಿದೆ. ಬಹಳ ದೊಡ್ಡ ಸಂಸ್ಥಾನಗಳ ಮೇಲೆ ಆಕ್ರಮಣ ಆಗಿರ್ತಕ್ಕಂಥದ್ದು ಇದೆ. ಇದು ಮೂಲ ನಂಬಿಕೆಯನ್ನು ಸಡಿಲಗೊಳಿಸ್ತಕ್ಕಂಥ ಒಂದು ಪ್ರಯತ್ನವೂ ಇರತಕ್ಕಂಥದ್ದು ಸ್ಪಷ್ಟವಾಗಿದೆ. ಆ ನಂಬಿಕೆಗಳನ್ನ ಪ್ರಯತ್ನ ಪೂರ್ವಕವಾಗಿ ಈ ರೀತಿಯ ತೇಜೋವಧೆ ಮಾಡಿ ಸಡಿಲಗೊಳಿಸಿದಾಗ ಬಹುಶಃ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳ ಏನೊಂದು ಕಾರ್ಯರೂಪಗಳು ಅವರಿಗೆ ಫಲಿಸ್ಬೋದು, ಅಂಥ ಉದ್ದೇಶಗಳು ಇರ್ಬೋದು. ಆದರೆ ನಂಬಿಕೆಯನ್ನು ಸಡಿಲಗೊಳಿಸ್ತಕ್ಕಂಥ ಪ್ರಯತ್ನಗಳು ಹಿಂದಿನಿಂದ ನಡ್ಕೊಂಡ್ಬಂದಿದೆ, ದೊಡ್ಡ ಸಂಸ್ಥಾನಗಳ ಮೇಲೆ ನಡ್ಕೊಂಡ್ಬಂದಿದೆ. ಅದು ಜಗಜ್ಜಾಹಿರವಾಗಿ ಗೊತ್ತಿರತಕ್ಕಂಥ ಸತ್ಯವಾಗಿದೆ. ನನ್ನೊಂದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್, ಷಡ್ಯಂತ್ರ ಕುತಂತ್ರ ಮಾಡ್ತಾ ಇರೋರಿಗೆ ಪೊಲಿಟಿಕಲ್ ಸಪೋರ್ಟ್ ಇದೆಯಾ? ಪೊಲಿಟಿಕಲ್ ಸಪೋರ್ಟ್ನ ಬಗ್ಗೆ ನಾನು ಖಂಡಿತ ಹೇಳೋಲ್ಲ. ಆದರೆ ಒಂದು ಸ್ಪಷ್ಟತೆಯನ್ನು ಕೊಡ್ತೇನೆ. ಈ ಷಡ್ಯಂತ್ರ ಮಾಡುವವರ ಹಿಂದೆ ದೊಡ್ಡ ಶಕ್ತಿ ಇದೆ. ಪೊಲಿಟಿಕಲ್ ವಿಚಾರದಲ್ಲಿ ಬಂದರೆ ಧರ್ಮಸ್ಥಳವು ಎಲ್ಲ ಪೊಲಿಟಿಕಲ್ ಪಾರ್ಟಿಯನ್ನು ಗೌರವಿಸ್ತಾರೆ. ಹಾಗೆ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಕೂಡ ಧರ್ಮಸ್ಥಳವನ್ನು ಗೌರವಿಸ್ತಾರೆ, ಧರ್ಮಸ್ಥಳದ ಕೆಲಸವನ್ನು ಮೆಚ್ಚಿಕೊಂಡಿದ್ದಾರೆ. ಇವತ್ತು ಯಾವುದೇ ಒಂದು ರಾಜಕೀಯ ಪಕ್ಷದೊಂದಿಗೆ ಧರ್ಮಸ್ಥಳ ಗುರುತಿಸಿಕೊಂಡಿರ್ತಕ್ಕಂಥದ್ದು ಅಲ್ಲ. ಎಲ್ಲರೂ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರ್ತಾರೆ. ವ್ಯಕ್ತಿಗತವಾಗಿ ಕೆಲವೊಂದು ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳಿರ್ಬೋದು, ಅದು ಬೇರೆ ವಿಷಯ. ಆದರೆ ಇಲ್ಲಿ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು ಈ ಒಂದು ಷಡ್ಯಂತ್ರ. ಇವತ್ತು ಯಾವುದೇ ಒಂದು ಘಟನೆ ನಡೆಯದೆ ಒಂದು ಸುಳ್ಳನ್ನು, ಅದು ಅತ್ಯಂತ ಹಾಸ್ಯಾಸ್ಪದವಾದ ಸುಳ್ಳನ್ನು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ, ರಾಷ್ಟ್ರ ಮಟ್ಟದಿಂದ ವಿದೇಶದವರೆಗೆ ಕೊಂಡೊಯ್ತಾರಂದರೆ ಇದರ ಹಿಂದೆ ಎಷ್ಟು ದೊಡ್ಡ ಶಕ್ತಿ ಇರ್ಬೋದು? ಯಾವುದು ಆ ಸುಳ್ಳು? ಇವತ್ತು ಯಾವುದೇ ಸುಳ್ಳು ನೀವು ತೆಗೆದುಕೊಳ್ಳಿ, 2013ರಿಂದ ಅವ್ರು ಮಾಡಿರ್ತಕ್ಕಂಥ ಪಿತೂರಿಯಿಂದ ಹಿಡಿದು ಇವತ್ತು ಬುರುಡೆ ಅಂತಕ್ಕಂತಹ ಈ ಒಂದು ಸುಳ್ಳು. ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಮಾತು ಗ್ರಾಮೀಣ ಪ್ರದೇಶದಲ್ಲಿ ಆಡ್ತಾರೆ. ಯಾರಾದರೂ ಒಬ್ಬ ನಿರಂತರವಾಗಿ ಸುಳ್ಳು ಹೇಳೋನಿದ್ರೆ ಅವನಿಗೆ ಹೇಳ್ತಾರೆ ಅವನು ಬುರುಡೆ ಬಿಡ್ತಾನೆ ಅಂತ ಹೇಳ್ತಾರೆ. ಬಹುಶಃ ಆ ಬುರುಡೆ ಬಿಡ್ತಾನೆ ಅನ್ನುವ ಶಬ್ದಕ್ಕೆ ನಿಜವಾದ ಅರ್ಥ ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಸಿಕ್ಕಿದೆ. ಈ ಬುರುಡೆ ಪ್ರಕರಣ ನಿಜವಾಗ್ಲೂ ಬುರುಡೆ ಬಿಡ್ತಾರೆ ಅನ್ನೋದಕ್ಕೆ ನಿಜವಾದ ಅರ್ಥವನ್ನು ತುಂಬಿರ್ತಕ್ಕಂಥದ್ದು. ಇಂತಹ ಸುಳ್ಳುಗಳು, ಅನೇಕ ಸುಳ್ಳುಗಳು 2013ರಿಂದ ಒಂದೊಂದು ಸುಳ್ಳುವನ್ನು, ಒಂದೊಂದು ಅಪವಾದವನ್ನು, ಒಂದೊಂದು ಸೃಷ್ಟಿಯನ್ನು ಅವರು ಮಾಡ್ತಾನೆ ಬಂದಿದ್ದಾರೆ. ತನಿಖೆಯಿಂದ ಮತ್ತೊಂದು ರೂಪದಿಂದ ಅದೆಲ್ಲ ಸುಳ್ಳಂತ ಪ್ರಚಾರ ಆಗ್ತಾನೆ ಬಂದಿದೆ, ಜಗಜ್ಜಾಹೀರಾಗ್ತಾ ಬಂದಿದೆ. ಪ್ರಯತ್ನವನ್ನು ಅವ್ರು ಬಿಡ್ತಾನೆ ಇಲ್ಲ. ಆದರೆ ಧರ್ಮಸ್ಥಳ ಈ ಎಲ್ಲ ಅವರ ಕುತಂತ್ರಗಳನ್ನು, ಷಡ್ಯಂತ್ರಗಳನ್ನು ಮೆಟ್ಟಿ ನಿಂತಿದೆ. ಯಾಕಂದರೆ ಧರ್ಮಸ್ಥಳದಲ್ಲಿ ಸತ್ಯ ಇದೆ, ನ್ಯಾಯ ಇದೆ, ಧರ್ಮ ಇದೆ. ಹಾಗಾಗಿ ಅವರ ಷಡ್ಯಂತ್ರಗಳು, ಸುಳ್ಳುಗಳು ಎಲ್ಲ ಫಲಿಸ್ತಾ ಇಲ್ಲ. ಈಗಾಗಲೇ ನೀವು ಕೂಡ ನೋಡ್ತಾ ಇದ್ದೀರಿ, ದೊಡ್ಡ ಸುಳ್ಳು ವಿದೇಶ ಮಟ್ಟಕ್ಕೆ ಕೊಂಡೊಯ್ಯತಕ್ಕಂಥ ಷಡ್ಯಂತ್ರಗಳು ಕೂಡ ಎಲ್ಲ ಮುಖವಾಡಗಳು ಕಳಚಿ ಬೀಳ್ತಾ ಇದೆ. ಈಗ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರೋರು, ನಾವು ಸೌಜನ್ಯ ಹೋರಾಟಗಾರರು ಅಂತ ಹೇಳ್ಕೊಂಡು ಓಡಾಡ್ತಾ ಇರೋರು, ಇವರು ನಕಲಿ ಹೋರಾಟಗಾರರು ಅಂತ ಅನ್ಸುತ್ತಾ ನಿಮಗೆ? ಅದರಲ್ಲಿ ಎರಡು ಮಾತಿಲ್ಲ. ನಕಲಿ ಹೋರಾಟಗಾರರು ಅನ್ನೋದಕ್ಕಿಂತ ಬಹಳ ಒಂದು
ವಿದ್ರಾವಕವಾದ ಒಂದು ವಿಷಯ ಅಂತ ನಾನು ಹೇಳ್ತೇನೆ ಇದನ್ನು. ಯಾಕಂದರೆ ನಾವು ಈ ಪ್ರಕರಣವನ್ನು ನೀವು ಒಬ್ಬ ಮೂರನೇ ವ್ಯಕ್ತಿಯಾಗಿ ಗಮನಿಸಿ. ಈ ಸೌಜನ್ಯ ಪ್ರಕರಣ, ಒಂದು ಮುಗ್ಧ ಬಾಲಕಿಯ ಅಂತಹ ಒಂದು ಹತ್ಯೆಯನ್ನು ಇವತ್ತು ಯಾವ ರೀತಿ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಆ ಪ್ರಕರಣ, ನಾನು ಸಮಯದ ಅಭಾವ ಇರೋದರಿಂದ ಎಲ್ಲವನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವು ಮುಖ್ಯಾಂಶಗಳನ್ನು ನಾನು ಹೇಳ್ತೇನೆ. ನೀವೊಂದು ಮೂರನೇ ವ್ಯಕ್ತಿಯಾಗಿ ಇದನ್ನು ಗಮನಿಸಿ. ಒಂದು ಕಡೆ ಈ ಒಂದು ಪ್ರಕರಣ ಪ್ರಾರಂಭದಿಂದಲೂ ಪೊಲೀಸ್ ತನಿಖೆಯಾಗಿದೆ, CID ತನಿಖೆಯಾಗಿದೆ, ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆಯಾದ CBIನಿಂದಲೂ ತನಿಖೆಯಾಗಿದೆ. ಆದರೆ ಈ ಮೂರೂ ತನಿಖೆಗಳಲ್ಲಿ ಕಂಡು ಬಂದಿರತಕ್ಕಂತಹ ಅಂಶಗಳು ಏನಂದರೆ, ಒಂದಿಷ್ಟು ಅಂಶಗಳು ಸಂತೋಷ್ ರಾವನ್ನು ಅಪರಾಧಿ ಅಂಥೇಳಿ ಗುರುತಿಸಿ ಕೋರ್ಟಿಗೆ ಸಬ್ಮಿಟ್ ಮಾಡಿದೆ. ಪೊಲೀಸ್ ತನಿಖೆಯಲ್ಲೂ ಕಂಡುಕೊಂಡಿದ್ದಾರೆ, CID ತನಿಖೆಯಲ್ಲೂ ಕಂಡುಕೊಂಡಿದ್ದಾರೆ, CBI ತನಿಖೆಯಲ್ಲೂ ಕಂಡುಕೊಂಡಿದ್ದಾರೆ. ಈ ಅಪರಾಧಿ ಸ್ಥಾನವನ್ನು ಈ ತನಿಖೆಗಳು ಗುರುತಿಸಿದ್ರಿಂದ ಕೋರ್ಟಿಗೆ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ನಿಮಗೆ ಯಾವುದೇ ಕ್ರೈಮ್ ಆದರೆ ಗೊತ್ತಿದೆ, ಕಾನೂನಾತ್ಮಕವಾಗಿ ಭಾರತ ದೇಶದ ಕಾನೂನು ಏನು ಹೇಳುತ್ತಂದರೆ, 100 ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ತೊಂದರೆ ಇಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ಅಂದರೆ ಸರಿಯಾದ ಸಾಕ್ಷ್ಯಾಧಾರಗಳು, ಬಲವಾದ ಸಾಕ್ಷ್ಯಾಧಾರಗಳು ಇಲ್ಲ ಅಂದರೆ 100 ಜನ ಅಪರಾಧಿಗಳು ತಪ್ಪಿಸಿಕೊಳ್ಳುವ ಸಾಧ್ಯತೆಗಳು ಇರಬಹುದೇನೋ, ಅರ್ಥವಿರಬಹುದೇನೋ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತಕ್ಕಂಥದ್ದು. ಕೆಲವು ಕ್ರೈಮ್ ಆದಾಗ ಐ ವಿಟ್ನೆಸ್, ಪ್ರತ್ಯಕ್ಷದರ್ಶಿಗಳಿದ್ದರೆ ಅದು ಬಹಳ ಸ್ಟ್ರಾಂಗ್ ಕೇಸ್ ಆಗುತ್ತೆ. ಸೌಜನ್ಯ ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಗಳು ಇರಲಿಲ್ಲ. ಅದನ್ನು ಸೆಕೆಂಡ್ರಿ ಎವಿಡೆನ್ಸು, ಆ ಎಲ್ಲ ಎವಿಡೆನ್ಸ್ಗಳು ಒಂದಕ್ಕೊಂದು ಬಹಳ ಸ್ಪಷ್ಟವಾಗಿ ಪೂರಕವಾದರೆ ಮಾತ್ರ ಆ ಒಂದು ಕನ್ವಿಕ್ಷನ್ಸ್ ಆಗುತ್ತೆ. ಅಂಥ ಪ್ರಕರಣಗಳು ಇಂಡಿಯಾದಲ್ಲಿ ಬಹಳ ಕಡಿಮೆ. ಐ ವಿಟ್ನೆಸ್ ಇಲ್ಲದೆ ಸೆಕೆಂಡ್ರಿ ಎವಿಡೆನ್ಸಿಂದ ಒಬ್ಬ ತಪ್ಪಿತಸ್ಥನಿಗೆ ಆರೋಪಿ ಸ್ಥಾನದಲ್ಲಿ ತಪ್ಪಿತಸ್ಥನ ಹುಡುಕಿ ಶಿಕ್ಷೆ ಆಗಿರ್ತಕ್ಕಂಥ ಸಂಖ್ಯೆಗಳು ಕಡಿಮೆ, ಬಹಳ ಕಡಿಮೆ. ಯಾಕಂದರೆ ಅದು ಅಷ್ಟು ಒಂದಕ್ಕೊಂದು ಪೂರಕ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಸಣ್ಣ ಲೂಪ್ ಫೋಲ್ಸಲ್ಲೂ ಅದು ಕೇಸ್ ಬಿಟ್ಟು ಹೋಗೋ ಸಾಧ್ಯತೆಗಳು ಇದೆ. ಆದರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದ ವಿಷಯ, ಈ ಮೂರೂ ತನಿಖಾ ಆಯಾಮಗಳು ಒಂದಿಷ್ಟು ಅಂಶಗಳನ್ನು ಗಮನಿಸಿ ಸಂತೋಷ್ ರಾವ್ನ ತಪ್ಪಿತಸ್ಥರಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ಗಮನಿಸಿ ನ್ಯಾಯಾಲಯದಲ್ಲಿ ಮತ್ತೆ ಸಾಕ್ಷ್ಯಾಧಾರಗಳ ಕೊರತೆಯಿಂದನೋ ಅಥವಾ ಬೇರೆ ನ್ಯಾಯಾಲಯದ ಅಂಶಗಳಿಂದ ಅದು ಖುಲಾಸೆಯಾಗಿದೆ, ಅದು ಒಪ್ಕೊಳ್ತೇವೆ, ನ್ಯಾಯಾಲಯದ ತೀರ್ಪು. ಆದರೆ ಇಲ್ಲಿ ಕೆಲವು ಕ್ವಶನ್ಸ್ಗಳು $1 ಮಿಲಿಯನ್ ಆಗಿ ಉಳಿದಿದೆ. ಸಂತೋಷ್ ರಾವ್ ತನಿಖೆಯ ಎಲ್ಲ ವ್ಯವಸ್ಥೆಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಬ್ರೈನ್ ಮ್ಯಾಪಿಂಗ್. ಯಾಕಂದರೆ ಇವತ್ತು ಎಂತೆಂಥ ಪ್ರಭಾವಿಗಳು, ಎಂತೆಂಥ ಕ್ರಿಮಿನಲ್ ಕೇಸ್ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು ಬ್ರೈನ್ ಮ್ಯಾಪಿಂಗಲ್ಲಿ. ಯಾಕಂದರೆ ಬ್ರೈನ್ ಮ್ಯಾಪಿಂಗಲ್ಲಿ ಎಲ್ಲ ಸತ್ಯಗಳು ಹೊರಗೆ ಬರುತ್ತೆ. ಬ್ರೈನ್ ಮ್ಯಾಪಿಂಗ್ ಒಬ್ಬ ಆಪಾದಿತನ ಒಪ್ಪಿಗೆ ಇಲ್ಲದೆ ಮಾಡಲಿಕ್ಕಾಗಲ್ಲ. ಅವನ ಒಪ್ಪಿಗೆನ ಕೇಳುವಾಗ ಸಂತೋಷ್ ರಾವ್ ಅಥವಾ ಅವನ ಹಿಂದಿರತಕ್ಕಂಥ ವಕೀಲರು ಯಾರೋ ಗೊತ್ತಿಲ್ಲ, ತನ್ನ ಒಪ್ಪಿಗೆಯನ್ನು ಸೂಚಿಸಲಿಲ್ಲ, ಒಪ್ಪಿಗೆ ಕೊಡಲಿಲ್ಲ. ಇದು ಬಹಳ ಮುಖ್ಯವಾದ ವಿಷಯ. ಆ ಒಪ್ಪಿಗೆ ಕೊಡದೇ ಇರುವಾಗ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಫಾರೆನ್ಸಿಕ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ಅಂತ. ಡಾಕ್ಟರ್ ರೂಪಾಲಿ ಅವರು ಭಾಳ ಸೀನಿಯರ್ ಸೈಕಾಲಜಿಸ್ಟ್ ಆಫೀಸರ್ ಆಫ್ CBI PhD ಹೋಲ್ಡರ್. ಅವರು ಇವನನ್ನು ಸೈಕಲಾಜಿಕಲ್ ಅಸೆಸ್ಮೆಂಟ್ನ ಒಳಪಡಿಸ್ತಾರೆ, ಬಿಹೇವಿಯರಲ್ ಆಸ್ಪೆಕ್ಟ್ಸ್ನಲ್ಲಿ ಅನಾಲಿಸಿಸ್ ಬಗ್ಗೆ ಒಳಪಡಿಸ್ತಾರೆ. ಬಹಳ ಮುಖ್ಯವಾದ ತನಿಖೆ. ಯಾಕಂದರೆ ಬ್ರೈನ್ ಮ್ಯಾಪಿಂಗ್ ಎಲ್ಲವನ್ನೂ ನಿರ್ಧರಿಸ್ತಿತ್ತೇನೋ ಅದಕ್ಕೆ ಒಪ್ಕೊಂಡಿಲ್ಲ ಸಂತೋಷ್ ರಾವ್. ಹಾಗಾಗಿ ಇದನ್ನು ಬಿಹೇವಿಯರಲ್ ಆಸ್ಪೆಕ್ಟ್ಸ್ ಮತ್ತು ಫಾರೆನ್ಸಿಕ್ ಸೈಕಲಾಜಿಕಲ್ ಅಸೆಸ್ಮೆಂಟನ್ನು ಅವ್ರು ಮಾಡಿದರು. ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ನೀನು ಹೊತ್ಕೊಂಡು ಹೋಗುವಾಗ ಅಲ್ಲಿ ನೀರಿರಲಿಲ್ವಾ? ಇಲ್ಲ, ಮೊಣಕಾಲಿಗಿಂತ ಕೆಳಗೆ ನೀರಿತ್ತು. ನೀನು ಹೊತ್ಕೊಂಡು ಹೋಗುವಾಗ ಯಾರು ನೋಡಿಲ್ವಾ? ಇಲ್ಲ, ತುಂಬ ತಿರುವಿತ್ತು. ಈವನ್ ಅಲ್ಲಿ ಶಾಂತಿವನದ ಮುಂದೆ ಇರತಕ್ಕಂಥ ಸೆಕ್ಯೂರಿಟಿಗೆ ಗೊತ್ತಾಗ್ತಿರ್ಲಿಲ್ಲ. ಈ ರೀತಿ ಅಂಶಗಳನ್ನು ಅವರು ವರದಿಯಲ್ಲಿ ಮಾಡಿದ್ದಾರೆ. ಕೊನೆಗೆ ಅವರೊಂದು ಒಪಿನಿಯನ್ ಕೊಟ್ಟಿದ್ದಾರೆ. ಇಟ್ ಈಸ್ ಅಪಿಯರ್ಸ್ ಟು ಬಿ ಇನ್ವಾಲ್ವ್ಮೆಂಟ್ ಆಫ್ ಸಂತೋಷ್ ರಾವ್ ಇನ್ ದಿ ಮರ್ಡರ್ ಆಫ್ ಸೌಜನ್ಯ ಅನ್ನುವ ರೀತಿಯಲ್ಲಿ ಅವರು ಫೈನಲ್ ಒಪಿನಿಯನ್ ಕೊಟ್ಟಿದ್ದಾರೆ. ಇದು ಒಂದು ಕಡೆ. ಇನ್ನೊಂದು ಆಯಾಮವನ್ನು ನಾವು ನೋಡೋಣ. ಒಬ್ಬ ಮೂರನೇ ವ್ಯಕ್ತಿಯಾಗಿ ನೀವು ಇದನ್ನು ಗಮನಿಸಿ ಅಂತ ನಾನು ಹೇಳ್ತೇನೆ. ಅವರು ಒಂದಿಷ್ಟು ಜನರ ಮೇಲೆ ಆರೋಪವನ್ನು ಹೊರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಬಹಳ ಸ್ಪಷ್ಟವಾಗಿ ನೀವು ಗಮನಿಸಬೇಕಾಗಿದ್ದು, ಹೇಗಾದರೂ ಮಾಡಿ ಧರ್ಮಸ್ಥಳವನ್ನು, ಧರ್ಮಾಧಿಕಾರಿಗಳ ಕುಟುಂಬವನ್ನು ಏನಾದರೂ ಮಾಡಿ ಇದಕ್ಕೆ ಎಳಿಬೇಕಂತೇಳಿ ಅವರು ದೊಡ್ಡ ಷಡ್ಯಂತ್ರವನ್ನು ಮಾಡಿದರು. ಕುಟುಂಬದ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೆಸರನ್ನು ಹೇಳಿದರು. ನೋಡಿ, ಸತ್ಯ ಯಾವತ್ತೂ ಸತ್ಯವಾಗಿರುತ್ತೆ. ಸತ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಇದೊಂದು ಪವಾಡ, ಇದು ಒಂದು ಉದಾಹರಣೆ. ಯಾರನ್ನ ಕುಟುಂಬದಲ್ಲಿ ಅವರು ಆಯ್ಕೆ ಮಾಡಿದ್ರು ಷಡ್ಯಂತ್ರಕ್ಕೆ ಅವ್ರನ್ನ ಒಳಪಡಿಸ್ಬೇಕಂತೇಳಿ, ಆ ವ್ಯಕ್ತಿ
ಭಾರತದಲ್ಲೇ ಇರಲಿಲ್ಲ, ಅಮೇರಿಕದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾ ಇದ್ರು. ಕುಟುಂಬದವರು ಬೇರೆ ಎಲ್ಲರೂ ಇಂಡಿಯಾದಲ್ಲಿದ್ದಾರೆ, ಆದರೆ ಅದೇ ವ್ಯಕ್ತಿ ಸತ್ಯದ ಶಕ್ತಿ ನೋಡಿ, ಸ್ವಾಮಿಯ ಪವಾಡ ನೋಡಿ, ಆ ವ್ಯಕ್ತಿ ಅಮೆರಿಕದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಇಲ್ಲ ಪಾಸ್ಪೋರ್ಟ್, ವೀಸಾ, ಅಲ್ಲಿರ್ತಕ್ಕಂಥ ಫಾರಿನ್ ಟ್ರಾನ್ಸಾಕ್ಷನ್ಸ್ಗಳು ಎಲ್ಲವೂ ಸ್ಪಷ್ಟವಾಗಿದೆ. ಇವರ ಆರೋಪವನ್ನು ಎಲ್ಲ ತನಿಖೆ ಸಂಸ್ಥೆಗಳು ಸಾರಾಸಗಟಾಗಿ ತಳ್ಳಿ ಹಾಕಿದ್ರು, ಯಾವ ಹುರುಳಿಲ್ಲ. ಇದೊಂದು ಹಾಸ್ಯಾಸ್ಪದ. ಈ ಬುರುಡೆಕ್ಕಿಂತ ಇನ್ನೊಂದು ಹಾಸ್ಯಾಸ್ಪದ ಇದೆ. ಅಮೆರಿಕದಲ್ಲಿ ಇದ್ದಾನೆ ಹೌದು, ಆದರೆ ಆ ದಿನ ಹೆಲಿಕಾಪ್ಟ್ರಲ್ಲಿ ಅಥವಾ ಪ್ರೈವೇಟ್ ಏರೋಪ್ಲೇನ್ ಮಾಡಿಕೊಂಡು ಅಮೆರಿಕದಿಂದ ಇಂಡಿಯಾಕ್ಕೆ ಬಂದು ಆ ಟೈಮಿಗೆ ಬಂದು ಮತ್ತೆ ವಾಪಸ್ ಹೋಗಿದ್ದಾರೆ ಇಮಿಡಿಯೇಟ್. ಎಂಥ ಮೂರ್ಖತನ! 12,000 ಕಿಲೋಮೀಟರ್ದ ಅಮೆರಿಕ 10, 20, 30 ದೇಶಗಳನ್ನು ದಾಟಿ ಬರುವಾಗ, ಒಂದು ಪ್ರೈವೇಟ್ ಜೆಟ್ಟಲ್ಲಿ ಬರಬೇಕಂದ್ರೆ ಆ ದೇಶಗಳನ್ನು ದಾಟಿ ಬರುವಾಗ ಅಲ್ಲಿ ರಾಜತಾಂತ್ರಿಕ ಅನುಮತಿಗಳು ಬೇಕು, ಏರ್ ಟ್ರಾಫಿಕ್ನ ಅನುಮತಿ ಬೇಕು. ಇಂತಹ ಹಾಸ್ಯಾಸ್ಪದ ಕೀಳು ಮಟ್ಟದ ಮೂರ್ಖತನದ ಆಪಾದನೆಯನ್ನು ಅವ್ರು ಮಾಡ್ತಕ್ಕಂಥದ್ದು. ಇನ್ನೊಂದು 3 ಜನರ ಮೇಲೆ ಆಪಾದನೆ ಮಾಡಿದರು. ಧರ್ಮಸ್ಥಳಕ್ಕೆ ಎಲ್ಲರ ಹಾಗೆ ಅವರು ಧರ್ಮಸ್ಥಳದಲ್ಲಿರ್ತಕ್ಕಂಥ ಗ್ರಾಮಸ್ಥರು. ಆ 3 ಜನರು ಏನು ಮಾಡಿದರು, ಎಲ್ಲ ತನಿಖೆಗೆ ಅವ್ರನ್ನ ಒಳಪಡಿಸ್ಕೊಂಡ್ರು. CBI ನಿಮ್ಮ ಮೇಲೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಂದಾಗ ಒಪ್ಕೊಂಡ್ರು. ಬ್ರೈನ್ ಮ್ಯಾಪಿಂಗ್ ಆಯಿತು. ಬ್ರೈನ್ ಮ್ಯಾಪಿಂಗ್ ಆದ ನಂತರ ಅವರು ಅದರಲ್ಲಿ ಭಾಗಿಯಾಗಿಲ್ಲ ಅಂತ ಅವರ ಮುಂದಿನ ತನಿಖೆ ಪ್ರಕ್ರಿಯೆಗಳನ್ನು ಬಿಟ್ಟಿರ್ತಕ್ಕಂಥದ್ದು. ಬ್ರೈನ್ ಮ್ಯಾಪಿಂಗನ್ನು ಯಾರು ಮಾಡಲಿಕ್ಕೆ ಒಪ್ಕೊಂಡಿಲ್ಲ, ಯಾರು ಒಪ್ಕೊಂಡಿದ್ದಾರೆ, ಒಳಪಟ್ಟಿದ್ದಾರೆ, ಇದರಲ್ಲಿ ಸ್ಪಷ್ಟತೆ, ಸತ್ಯ ಅರ್ಥವಾಗುತ್ತೆ. ಬಹಳ ದುರಂತ ಏನಂದರೆ, ನೀವು ಸಂವಾದದಲ್ಲಿ ಗಮನಿಸ್ಬೋದು, ಆ ಕುಟುಂಬದ ಸೌಜನ್ಯನ ಮಾವ ಹೇಳ್ತಾರೆ ಒಂದು ಹಂತದಲ್ಲಿ, ಸಂತೋಷ್ ರಾವ್ನ ಬಿಡಿಸ್ಲಿಕ್ಕೆ ನಾವು ಕೋಟಿಗಟ್ಟಲೆ ಖರ್ಚನ್ನು ಮಾಡಿದ್ದೇವೆ. ಬಹಳ ನೋವಿನ ಸಂಗತಿ. ಒಂದು ವೇಳೆ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗಬೇಕಂದ್ರೆ, ಆ ಪ್ರಕರಣದಲ್ಲಿ ಒಂದಿಷ್ಟು ಅಂಶಗಳು ಬೆಳಕಿಗೆ ಬಂತಂದರೆ, ನಂತರ ಆ ವ್ಯಕ್ತಿಯ ಮೇಲೆ ಆಳವಾದ ತನಿಖೆ ಮಾಡಬೇಕಂತೇಳಿ ನಿಜವಾದ ಹೋರಾಟಗಾರರು ಒತ್ತಾಯ ಮಾಡಬೇಕು. ಸಂತೋಷ್ ರಾವ್ನ ರಿಲೀಸ್ ಮಾಡಿಸೋದಕ್ಕೆ ಸೌಜನ್ಯ ಮಾವ ಹೇಳಿದ್ದು ನಾವು ಕೋಟಿ ಒಂದು ಸಂವಾದದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಸಂತೋಷ್ ರಾವ್ನ ಬಿಡಿಸಿದ್ದೇವೆ ಅಂತ. ನೋಡಿ, ನಾನಿಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಅವ್ರಿಗೆ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ ನಿಮ್ಮನ್ನ. ಈಗ ನೀವು ಹೇಳ್ತಾ ಇದ್ದೀರಿ ಸಂತೋಷ್ ರಾವ್ನ ಆಚೆ ತಗೊಂಡ್ಬರೋದಕ್ಕೆ ನಾವು ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾ ಇರೋದು ಬೇರೆ ಯಾರಲ್ಲೂ ಸೌಜನ್ಯ ಮಾವ. ಕೋಟಿ ದುಡ್ಡು ಎಲ್ಲಿಂದ ಬಂತು? ನಂಬರ್ 1 ಕ್ವಶನ್. ಸಂತೋಷ್ ರಾವ್ನ ಆಚೆ ತಗೊಂಡ್ಬರೋದ್ರಿಂದ ಸೌಜನ್ಯ ಕುಟುಂಬದವರಿಗೆ ಆಗುವಂಥ ಲಾಭ ಏನು? ಬಹುಶಃ ಆ ಒಂದು ಸಂತೋಷ್ ರಾವ್ ಆಚೆ ಬಂದ ನಂತರ ಈ ತೇಜೋವಧೆಗಳು, ಈ ಟ್ವಿಸ್ಟ್ಗಳು, ಈ ಅಪವಾದಗಳು ಎಲ್ಲ ಕಡೆ ಹಬ್ಬಲಿಕ್ಕೆ ಶುರುವಾಯಿತು. ಯಾಕಂದರೆ ಸಂತೋಷ್ ರಾವ್ ಅಪರಾಧಿ ಅಲ್ಲ ಅನ್ನೋದು ಕೋರ್ಟಿಂದ ರಿಲೀಸ್ ಆದ ಮೇಲೆ ನ್ಯಾಯದ ತೀರ್ಪನ್ನು ನಾವು ಗೌರವಿಸ್ತೇವೆ. ಅವರೇ ಹೇಳಿರ್ತಕ್ಕಂಥದ್ದು, ನಾವು ಹೇಳಿದ್ದಲ್ಲ. ಅವರೇ ಒಂದು ಸಂವಾದದಲ್ಲಿ ಹೇಳಿರ್ತಕ್ಕಂಥದ್ದು, ನಾನು ಹೇಳ್ತಕ್ಕಂಥದ್ದು. ಅವನಲ್ಲ ಅಂದರೆ ಬಹಳ ಸ್ಪಷ್ಟವಾಗಿ ಕ್ವಶನ್ ಮಾಡಲಿಕ್ಕಾಯಿತು, ಕ್ವಶನನ್ನು ಜನರಲ್ಲಿ ಗೊಂದಲ ಮೂಡಿಸ್ಲಿಕ್ಕಾಯಿತು. ಇನ್ಯಾರು ಅಪರಾಧಿ? ಈ ರೀತಿಯ ಒಂದು ಗೊಂದಲವನ್ನು ಜನರಿಗೆ ಮೂಡಿಸ್ಲಿಕ್ಕೆ ಅದೊಂದು ದೊಡ್ಡ ದಾರಿಯನ್ನು, ವೇದಿಕೆಯನ್ನು ಕ್ರಿಯೇಟ್ ಮಾಡಲಿಕ್ಕಾಯಿತು. ಆ ರಿಲೀಸ್ ಆದ ನಂತರ ನೀವು ಹೇಳಿದ್ರಿ ಎಷ್ಟೆಷ್ಟು ಬೀದಿ ಹೋರಾಟಗಳು, ಎಷ್ಟೆಷ್ಟು ಪ್ರಯತ್ನಗಳು. ಅಲ್ಲಿ ಅವರ ಉದ್ದೇಶ ಸಾಕಾರ ಆಯಿತು. ಕ್ಷೇತ್ರದ ವಿರುದ್ಧ ತೇಜೋವಧೆ ಮಾಡೋದು, ಅಲ್ಲಿಂದ ಪ್ರಾರಂಭ. ಅಧಿಕಾರಿಗಳ ಕುಟುಂಬದ ವಿರುದ್ಧ ತೇಜೋವಧೆ ಮಾಡೋದು ಅವರ ಉದ್ದೇಶ ಆಗಿತ್ತು. ಸ್ಪಷ್ಟವಾಗಿ ಅವರ ಉದ್ದೇಶ ಇತ್ತು. ಆ ಉದ್ದೇಶಕ್ಕಾಗಿಯೇ ಕುಟುಂಬದವ್ರನ್ನ ಎಳಿಲಿಕ್ಕೆ ಪ್ರಯತ್ನ ಮಾಡಿದರು, ಫಲಿಸಲಿಲ್ಲ. ಅಲ್ಲಿ ಸತ್ಯ ಕಾಪಾಡಿತ್ತು. ಅದು ಫಲಿಸಲಿಲ್ಲ ಅಂಥೇಳಿ ಇನ್ನೊಂದು ಮಾರ್ಗವನ್ನು ಉಪಯೋಗಿಸಿದರು. ಇನ್ನೊಂದು ಮಾರ್ಗದಿಂದ ರಿಲೀಸ್ ಆದ ನಂತರ ಯಾವ್ಯಾವ ರೀತಿಯಲ್ಲಿ ತೇಜೋವಧೆ ಮಾಡಲಿಕ್ಕೆ ಸಾಧ್ಯನೋ, ಸೃಷ್ಟಿಗಳನ್ನು ಮಾಡಲಿಕ್ಕೆ ಸಾಧ್ಯನೋ, ದೊಡ್ಡ ಒಂದು ತಂಡ ಅದಕ್ಕೆ ರೂಪಿಕೊಂಡು ಷಡ್ಯಂತ್ರವನ್ನು ರೂಪಿಸಿದರು. ನಂತರ ಒಂದೊಂದೇ ಹಂತವನ್ನು ಏರ್ತಾ ಇವತ್ತು ಬುರುಡೆ ಪ್ರಕರಣದವರೆಗೆ ಬಂದಿದ್ದಾರೆ. ನಿಮಗೇನು ಅನಿಸುತ್ತೆ, ಈಗ ಸಂತೋಷ್ ರಾವ್ನ ಆಚೆ ತಗೊಂಬರೋಕ್ಕೆ ಸೌಜನ್ಯ ಕುಟುಂಬದವರು ಕೋಟಿ ಖರ್ಚು ಮಾಡಿದ್ರು ಅಂತ ಸೌಜನ್ಯ ಮಾವ ಹೇಳ್ತಾರೆ ಅಂದ್ರಲ್ಲ, ಅವರಿಗೆ ಕೋಟಿ ದುಡ್ಡು ಎಲ್ಲಿಂದ ಬಂತು? ಅವರಿಗೆ ₹1,00,00,000 ಖರ್ಚು ಮಾಡಲಿಕ್ಕೆ ಆ ದುಡ್ಡು ಅಷ್ಟೇ ಅಲ್ಲ, ಇದರ ಹಿಂದೆ ನಕಲಿ ಹೋರಾಟಗಾರರು ಬೀದಿಗಳಲ್ಲಿ ಸಭೆ ಮಾಡಿದ್ದಾರೆ. ಆ ಸಭೆಗೆ ಜನ ಬರ್ತಿರ್ಲಿಲ್ಲ, ಗೊತ್ತಿದೆ ಇವರ ಬ್ಯಾಕ್ಗ್ರೌಂಡ್ ಎಲ್ಲ. ನೀವು ಆ ಸಭೆ ಆಗುವಾಗ ವೆಹಿಕಲ್ನಲ್ಲಿ ಜನರು ಬಂದು ಇಳಿತಕ್ಕಂಥದ್ದು, ನೂರಾರು ಬ್ಯಾನರ್ಗಳು, ನೂರಾರು ಯೂಟ್ಯೂಬರ್ಸು, ನೂರಾರು ಬ್ಲಾಗರ್ಸ್ಗಳು ಎಲ್ಲೆಲ್ಲೋ ಓಡಾಡಿರ್ತಕ್ಕಂಥದ್ದು, ಎಲ್ಲೆಲ್ಲೋ ಮೀಟಿಂಗ್ ಮಾಡ್ತಕ್ಕಂಥದ್ದು. ಇದರ ಹಿಂದೆ ನೋಡಿದರೆ ಇನ್ನೆಷ್ಟು ಕೋಟಿಗಳು ಇದೆಯೋ ಗೊತ್ತಿಲ್ಲ. ಅದೆಲ್ಲ ಎಲ್ಲಿಗೆ ಬಂದಿರುತ್ತೆ, ಎಲ್ಲಿಂದ ಬಂದಿದೆ, ಯಾಕೆ ಬಂದಿದೆ, ಯಾರದರಿಂದ ಇದೆ, ಎಲ್ಲವೂ $1 ಮಿಲಿಯನ್ ಪ್ರಶ್ನೆ. ತನಿಖೆಯಿಂದ ಖಂಡಿತ ಅದು ಎಲ್ಲವೂ ಹೊರಗೆ ಬರುತ್ತೆ. ಜನರಿಗೆ ಆ ಸತ್ಯ ಗೊತ್ತಾಗುತ್ತೆ. ಆ ಎಲ್ಲರ ಮುಖವಾಡ ಖಂಡಿತ ಕಳಚಿ ಬೀಳುತ್ತೆ.
ಸೊ ಈ ಈ ಬೆಳವಣಿಗೆ, ಈ ಪ್ರಕರಣದ ಹಿಂದೆ, ಈ ಷಡ್ಯಂತ್ರದ ಈ ರೀತಿಯ ನಾಟಕದ ಹಿಂದೆ ಒಂದು ದೊಡ್ಡ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ ಅಂತ ನಿಮಗನ್ಸುತ್ತಾ? ಒಂದು ದೊಡ್ಡ ಅಲೈನ್ಸ್ ಇದೆ ಅಂತ ನಿಮಗನ್ಸುತ್ತಾ? ಕೋರ್ಸ್ ಒಂದು ವೇಳೆ ದೊಡ್ಡ ನೆಟ್ವರ್ಕ್ ಇಲ್ಲ ಅಂದಿದ್ರೆ ಈ ಸುಳ್ಳನ್ನು ಇಷ್ಟರ ಮಟ್ಟಿಗೆ ಇಷ್ಟು ದಿನಗಳ ಕಾಲ ಜೀವಂತಗೊಳಿಸ್ಲಿಕ್ಕೆ ಸಾಧ್ಯನಾ? ಯಾವ ರೀತಿಯಲ್ಲಿ ಇರ್ಬೋದು? ಇವತ್ತು ನೀವು ನೋಡ್ತಾ ಇದ್ದೀರಿ, ಬುರುಡೆ ಪ್ರಕರಣ ಇರ್ಬೋದು, ಹಿಂದಿನ ಪ್ರಕರಣ ಇರ್ಬೋದು, ಅವರು ಒಂದೊಂದೇ ಪ್ರಕರಣವನ್ನು, ಒಂದೊಂದೇ ಸುಳ್ಳನ್ನು ಸೃಷ್ಟಿ ಮಾಡುವಾಗ ಆ ಸುಳ್ಳುಗಳನ್ನು ಜಗಜ್ಜಾಹಿರ ಮಾಡಲಿಕ್ಕೆ ಎಂಥ ದೊಡ್ಡ ಟೀಮ್ ವರ್ಕ್ ಮಾಡುತ್ತೆ. ಒಬ್ಬ ಯೂಟ್ಯೂಬರ್ಸ್ ಒಂದು AI-ನಲ್ಲಿ ವಿಡಿಯೋ ಮಾಡ್ತಾನೆ, ಇಡಿಯಟ್. ಆ AI-ನ ವಿಡಿಯೋ ಕೆಲವು ದಿನಗಳಲ್ಲಿ ಕೋಟ್ಯಾಂತರ ವ್ಯೂ ಅನ್ನು ತೆಗೆದುಕೊಳ್ತಕ್ಕಂಥದ್ದು. ನೀವು ಸಮೀರ್ ಮೊಹಮ್ಮದ್ ಬಗ್ಗೆ ಹೇಳ್ತಾ ಇದ್ದೀರಿ. ಇವತ್ತು ಅವನು ಮಾಡಿರ್ತಕ್ಕಂಥ ವಿಡಿಯೋ ರಾಜ್ಯ ಬಿಟ್ಟು, ದೇಶ ಬಿಟ್ಟು, ವಿದೇಶದಲ್ಲಿ ವ್ಯೂ ಆಗುತ್ತೆ. ಅವನು ವಿಡಿಯೋ ಮಾಡಿದ ಕೂಡಲೇ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿನಗಳಲ್ಲಿ ನೂರಾರು ಯೂಟ್ಯೂಬರ್ಸ್ಗಳು ಸೇರಿಕೊಂಡು ಅದನ್ನು ಪುನಃ ಫಾರ್ವರ್ಡ್ ಮಾಡ್ತಕ್ಕಂಥದ್ದು, ಬ್ಲಾಗರ್ಸ್ ಅದನ್ನು ಸೇರಿಸ್ಕೊಂಡು ಆ್ಯಂಪ್ಲಿಫೈ ಮಾಡ್ತಕ್ಕಂಥದ್ದು, ಇನ್ಸ್ಟಾಗ್ರಾಮ್ಸಲ್ಲಿ ಮಾಡ್ತಕ್ಕಂಥದ್ದು. ಅದರಲ್ಲಿ ಎಷ್ಟು ಪೇಯ್ಡ್ ಚಾನಲ್ಗಳಿದೆ, ಯಾವ್ಯಾವ ರೀತಿಯ ನೆಟ್ವರ್ಕ್ ಇದೆ. ನೀವು ರಾತ್ರಿಯನ್ನು ಗಮನಿಸಿದರೆ ನಮಗೆ ಕೆಲವರು ಅದರ ವಿಷಯವನ್ನು ತಿಳಿಸಿದರು. ಓವರ್ ನೈಟ್ ಇಡೀ ದೇಶ ನಿರ್ಧರಿಸ್ತಿರುವಾಗ ಮಿಲಿಯನ್ಸ್ನಲ್ಲಿ ಅಪ್ ಆಗ್ತಾ ಇತ್ತು. ಯಾರು ನೋಡ್ತಾ ಇದ್ರು? ಅಥವಾ ಅದು ಆರ್ಟಿಫಿಷಿಯಲ್ ಆಗಿ ಅದನ್ನ ವ್ಯೂ ಕ್ರಿಯೇಟ್ ಮಾಡ್ತಾ ಇದ್ರ? ಇವತ್ತು ಇದೆಲ್ಲ ನೋಡಿದರೆ ನೀವು ಅವರ ಹಿಂದೆ ಇರತಕ್ಕಂತಹ ಕೆಲವು ಲಾಯರ್ಸ್ಗಳನ್ನು ನೋಡಿ, ಲಾಯರ್ಸ್ನ ಟೀಮನ್ನು ನೋಡಿ, ಅವರೆಲ್ಲ ಹೈಲಿ ಎಕ್ಸ್ಪೆನ್ಸಿವ್ ಅಡ್ವೊಕೇಟ್ಸ್ಗಳು. ಆ ಎಕ್ಸ್ಪೆಂಡಿಚರ್ಸಿಗೆ, ಆ ಒಂದು ಜಾಲಕ್ಕೆ, ಆ ಒಂದು ಟೀಮ್ ವರ್ಕ್ ಮಾಡಬೇಕಂದ್ರೆ ಖಂಡಿತ ದೊಡ್ಡ ಟೀಮ್ ವರ್ಕ್ ಮಾಡ್ತಾ ಇದೆ. ದೊಡ್ಡ ಶಕ್ತಿ ಇದ್ರೆ ಹಿಂದಿದೆ. ಇಲ್ಲಿಂದ ರಾಷ್ಟ್ರಮಟ್ಟದವರೆಗೆ ಅದನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಇದೆ. ಸೊ ವಾಟ್ ಪಾಯಿಂಟ್ ಯು ಆರ್ ಮೇಕಿಂಗ್ ಇಸ್, ಈ ಷಡ್ಯಂತ್ರ ಮಾಡ್ತಾ ಇರೋರಿಗೆ ಫಂಡಿಂಗ್ ಆಗ್ತಾ ಇದೆ. ಫಂಡಿಂಗ್ ಆಗ್ತಿದೆ ಅಂತಂದರೆ ಇವರಿಗೆ ಫಂಡಿಂಗ್ ಮಾಡ್ತಾ ಇರೋರು ಯಾರು ಮತ್ತು ಯಾಕೆ? ಈ ಷಡ್ಯಂತ್ರ ಮಾಡುವವರಿಗೆ ಇಷ್ಟೆಲ್ಲ ಪ್ರಕ್ರಿಯೆ ಮಾಡಲಿಕ್ಕೆ ಫಂಡ್ ಅಂತೂ ಅಗತ್ಯ ಇದ್ದೇ ಇದೆ. ಫಂಡಿಂಗ್ ಆಗ್ತಿದೆ. ಫಂಡಿಂಗ್ ಇಲ್ಲದೆ ಇಷ್ಟೆಲ್ಲ ಆ್ಯಂಪ್ಲಿಫೈ ಆಗಿ ಇಷ್ಟೆಲ್ಲ ಪ್ರಕರಣ ಏನೂ ನಡೀದೆ, ಸತ್ಯ ಇಲ್ಲದೆ ಸುಳ್ಳನ್ನು ಇಷ್ಟರ ಮಟ್ಟಿಗೆ ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಫಂಡಿಂಗನ್ನು ಯಾರು ಮಾಡ್ತಾ ಇದ್ದಾರೆ, ಎಲ್ಲಿಂದ ಮಾಡ್ತಾ ಇದ್ದಾರೆ, ಯಾಕಾಗಿ ಮಾಡ್ತಿದ್ದಾರೆ ಅನ್ನೋದನ್ನು ಖಂಡಿತ ತನಿಖೆಯಿಂದ ಹೊರಗೆ ಬರುತ್ತೆ. ನಾವು ಈ ತನಿಖೆಯ ವ್ಯವಸ್ಥೆ ಮೇಲೆ ಬಹಳ ನಂಬಿಕೆ ಇಟ್ಕೊಂಡಿದ್ದೇವೆ. ಈಗಾಗಲೇ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಸದ್ಯದಲ್ಲೇ ಎಲ್ಲರ ಮುಖವಾಡವು ಕಳಚಿ ಬೀಳುತ್ತದೆ. ಬಹುಶಃ ಇದೊಂದು ಎಲ್ರಿಗೂ ಒಂದು ಪಾಠ, ನಿದರ್ಶನ. ಇನ್ನು ಮುಂದಿನ ದಿನ ಫಂಡಿಂಗ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ನಿಮ್ಮ ಸಹಮತ ಇದೆ? ಖಂಡಿತವಾಗಿ ಖಂಡಿತ ಇದರಲ್ಲಿ ಬಹಳ ದೊಡ್ಡ ಫಂಡ್ ಫ್ಲೋ ಇದೆ, ಬಹಳ ದೊಡ್ಡ ಫಂಡ್ ಫ್ಲೋ ಖಂಡಿತ ಇದೆ. ಇಲ್ಲ ಅಂದರೆ ಈ ರೀತಿಯ ಖರ್ಚನ್ನು ಯಾರಿಂದನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಹೋರಾಟಗಾರನು ತನ್ನ ಕೈಯಿಂದ ಖರ್ಚನ್ನು ಇಷ್ಟು ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸುಳ್ಳನ್ನು ಈ ರೀತಿ ಬಿಂಬಿಸ್ತಕ್ಕಂಥದ್ದಕ್ಕೆ ಬಹಳವಾದ ಫಂಡ್ ಫ್ಲೋ ಖಂಡಿತ ನಡೀತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಅದರ CEO ನೀವು. ಈ ಟ್ರಸ್ಟ್ನ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ? ಎಷ್ಟು ಜನರ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ? ಇವತ್ತು ಧರ್ಮಸ್ಥಳ ಸಂಸ್ಥೆಯಿಂದ ಅನೇಕ ಸಂಸ್ಥೆಗಳು, ಧರ್ಮಾಧಿಕಾರಿಗಳು ಅನೇಕ ದಶಕಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಸಮಾಜದಲ್ಲಿರ್ತಕ್ಕಂತಹ ದುರ್ಬಲರು, ಬಡವರು, ರೈತರು, ಮಹಿಳೆಯರ ಅಭಿವೃದ್ಧಿಗಾಗಿ ಇವತ್ತು ಯಾವ ಒಂದು ಧಾರ್ಮಿಕ ಕ್ಷೇತ್ರ ಇಷ್ಟು ಕೆಲಸವನ್ನು ಮಾಡ್ತಾ ಇಲ್ಲ ನಿಮಗೆ ಗೊತ್ತಿದೆ. ಆ ಎಲ್ಲ ಸಂಸ್ಥೆಗಳಲ್ಲಿಯೂ ಅವರು ವಿದ್ಯಾದಾನ ಇರ್ಬೋದು, ಔಷಧದಾನ ಇರ್ಬೋದು, ಅಭಯದಾನ ಇರ್ಬೋದು, ಅನ್ನದಾನ ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದು. ಈ ಆಯಾಮದಲ್ಲಿ ಸಂಸ್ಥೆಗಳನ್ನು ಈ ಒಂದು ಸಮಾಜ ಸೇವೆಗೆ ಪೂಜ್ಯರು ಕೊಡುಗೆಯಾಗಿ ನೀಡಿರ್ತಕ್ಕಂಥದ್ದು. ಈ ಎಲ್ಲ ಸಂಸ್ಥೆಗಳಲ್ಲಿ ಬಹಳ ಮುಖ್ಯವಾಗಿ ಧರ್ಮಸ್ಥಳದಿಂದ ನಡೆಸ್ತಕ್ಕಂಥ ಎಲ್ಲ ಸಂಸ್ಥೆಗಳಲ್ಲಿ ಬಹಳ ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಬಹುಶಃ ಇವತ್ತು ಕೋಟ್ಯಾಂತರ ಜನರ ಮನಸ್ಸಲ್ಲಿರ್ತಕ್ಕಂಥದ್ದು ಧರ್ಮಸ್ಥಳ ಸಂಘ ಅಂತ ಹೇಳ್ತಾರೆ. ಎಲ್ಲಿ ನೋಡಿದರೂ ಧರ್ಮಸ್ಥಳ ಸಂಘ ಅಂತ ಹೇಳ್ತಾರೆ. ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ ಧರ್ಮಸ್ಥಳ ಸ್ವಸಹಾಯ ಸಂಘದ ವ್ಯವಸ್ಥೆಯಲ್ಲಿ 53 ಲಕ್ಷ ಜನ ಫಲಾನುಭವಿಗಳಿದ್ದಾರೆ. ಸುಮಾರು 50 ಲಕ್ಷ ಕುಟುಂಬಗಳ ಒಂದು ದೊಡ್ಡ ಇಡೀ ಸ್ಟೇಟಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಷ್ಟು ಜನರಿಗೆ ಅದು ಇಂಪ್ಯಾಕ್ಟ್? ಸುಮಾರು 2 ಕೋಟಿ ಜನ ಇವತ್ತು ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಫಲಾನುಭವಿಗಳಾಗಿದ್ದಾರೆ. 2 ಕೋಟಿ ಅಂದಾಜು ಪ್ರತ್ಯಕ್ಷ ಮತ್ತು ಪರೋಕ್ಷ ಫಲಾನುಭವಿಗಳಾಗಿದ್ದಾರೆ. ಯೋಜನೆ ಅನೇಕ ಕಾರ್ಯಕ್ರಮಗಳನ್ನು ಅವರ ಕುಟುಂಬ ಸದ್ವಿನಿಯೋಗ ಮಾಡಿಕೊಂಡು ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ
ಸಾಮುದಾಯಿಕವಾಗಿ ಇವತ್ತು ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾರೆ. ನಿಮ್ಮ ಟ್ರಸ್ಟ್ ಅಲ್ಲಿ ಎಷ್ಟು ಜನ ಸಿಬ್ಬಂದಿ ಕೆಲಸ ಮಾಡ್ತಾರೆ? ಇವತ್ತು 43,000 ಕಾರ್ಯಕರ್ತರು ಇವತ್ತು ರಾಜ್ಯಾದ್ಯಂತ 22,000 ಹಳ್ಳಿಗಳಲ್ಲಿ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಅನೇಕ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇದು ತಾವು ಪ್ರಾರಂಭದಲ್ಲಿ ಹೇಳಿರುವ ರೀತಿಯಲ್ಲಿ ಭಾರತ ದೇಶದ ಅತ್ಯಂತ ದೊಡ್ಡ ಗ್ರಾಸ್ ರೂಟ್ ನೆಟ್ವರ್ಕ್ ಇರತಕ್ಕಂಥ NGO ಆಗಿದೆ. ನಾನೀಗ ಮುಂಚೆ ಈ ಒಂದು ಟ್ರಸ್ಟ್ ಏನಿದೆ, ಧರ್ಮಸ್ಥಳ ದೇವಸ್ಥಾನದಿಂದ ನಡೀತಾ ಇರುವಂಥ ಈ ಟ್ರಸ್ಟು ಎಷ್ಟು ಜನರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಈ ಟ್ರಸ್ಟಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದ ಪ್ರಶ್ನೆಗೆ, ಯಾಕೆ ಈ ಪ್ರಶ್ನೆ ಕೇಳಿದೆ ಅನ್ನೋದಕ್ಕೆ ಈ ಪ್ರಶ್ನೆ ಸಾಕ್ಷಿ ಆಗುತ್ತೆ. ಧರ್ಮಸ್ಥಳ ಟ್ರಸ್ಟ್, ನೀವು ಹೇಳ್ತಾ ಇರೋ ಈ ಟ್ರಸ್ಟ್ ಈ ಷಡ್ಯಂತ್ರಿಗಳ ಟಾರ್ಗೆಟ್ ಆಗ್ತಾ ಇದೆ. ನಿಮ್ಗನ್ಸುತ್ತಾ ಟಾರ್ಗೆಟ್ ಆಗ್ತಾ ಇದೆ ಅಂತಂದರೆ ಯಾಕೆ? ಧರ್ಮಸ್ಥಳ ಸಂಸ್ಥೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ. 2 ವರ್ಷಗಳಿಂದ ಬಹಳ ದೊಡ್ಡ ಟಾರ್ಗೆಟನ್ನು ನಮ್ಮ ಸಂಸ್ಥೆ ಮೇಲೆ ಮಾಡಿದ್ದಾರೆ. ಇದೇ ಕುತಂತ್ರ, ಇದೇ ಸೇಮ್ ಟೀಮ್ ಇದೇ ಷಡ್ಯಂತ್ರ ಮಾಡ್ತಕ್ಕಂತಹ ಈ ಒಂದು ಕೆಟ್ಟ ಜನರ ತಂಡವೇ ಧರ್ಮಸ್ಥಳ ಸಂಸ್ಥೆ ಗ್ರಾಮಾಭಿವೃದ್ಧಿ ಯೋಜನೆ ಮೇಲೆ ಬಹಳ ದೊಡ್ಡ ಅಟ್ಯಾಕನ್ನು ಮಾಡಿದರು. ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪೂಜ್ಯರು ಯಾಕೆ ಪ್ರಾರಂಭ ಮಾಡಿದ್ದಾರೆ ಅಂದರೆ, ಬಡವರಿಗೆ ನೇರವಾಗಿ ಬ್ಯಾಂಕ್ಗಳಿಂದ ಆರ್ಥಿಕ ಸಾಲ ಸೌಲಭ್ಯ ಸಿಗಬೇಕು, ಕಡಿಮೆ ಬಡ್ಡಿ ದರದಲ್ಲಿ ಸಿಗಬೇಕು. ಯಾಕಂದರೆ ಅವ್ರ ಹತ್ರ ಆಸ್ತಿ ಅಡಮಾನಗಳು ಇಲ್ಲ, ಯಾವುದೇ ಒಂದು ದಾಖಲೆಗಳು ಇಲ್ಲ. ಹಾಗಾಗಿ ಪೂಜ್ಯರ ಸಂಸ್ಥೆ ಮೂಲಕ ಆ ಜವಾಬ್ದಾರಿನ ಹೊತ್ಕೊಂಡು, ಬಹಳ ದೊಡ್ಡ ವಿಷಯ ಇದೆ, ಅದನ್ನು ನಾನು ನಿಮಗೆ ಅಲ್ಪ ಸಮಯದಲ್ಲಿ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪೂಜ್ಯರು ಈ ಸಂಸ್ಥೆಯ ಮೂಲಕ ಆ ಒಂದು ಗ್ಯಾರಂಟಿಯನ್ನು ಹೊತ್ಕೊಂಡಿದ್ದರಿಂದ ಇವತ್ತು ಬ್ಯಾಂಕು ನೇರವಾಗಿ ಸ್ವಸಹಾಯ ಸಂಘಗಳ ಮೂಲಕ ಬಡವರಿಗೆ ಸಾಲ ಸೌಲಭ್ಯ ನೀಡುತ್ತದೆ. ಕೇವಲ 14% ಕಡಿತ ಬಡ್ಡಿ ದರ ಆಗಿದ್ದರಿಂದ ಅದು ಕೇವಲ ನಿವ್ವಳ ಬಡ್ಡಿ ಪಾವತಿ 7.5% ಆಗುತ್ತೆ. 1 ಲಕ್ಷಕ್ಕೆ 7,500 ಮಾತ್ರ ಕಟ್ಟಬೇಕು. ಇಲ್ಲಾಂದರೆ ಇವರು 1 ಲಕ್ಷಕ್ಕೆ 40% ಅಂದರೆ 40,000 ಕಟ್ಟಬೇಕಿತ್ತು, 50% ಅಂದರೆ 50,000 ಕಟ್ಟಬೇಕಿತ್ತು. ಇಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಇವತ್ತು ಸ್ವಸಹಾಯ ಸಂಘಗಳಿಗೆ ಬ್ಯಾಂಕಿಂದ ನೇರ ಸಾಲ ಸೌಲಭ್ಯ ಬರೋದ್ರಿಂದ ಇವತ್ತು ಅನೇಕ ಆರ್ಥಿಕ ಚಟುವಟಿಕೆಗಳು, ಕೃಷಿ ಚಟುವಟಿಕೆಗಳನ್ನ ಬಡವರು ಕೈಗೊಂಡು ಅಭಿವೃದ್ಧಿ ಹೊಂದ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅದ್ವಿತೀಯ ಅಭಿವೃದ್ಧಿಯನ್ನು ಕೊಂಡಿದೆ ಅಂದರೆ ಗ್ರಾಮಾಭಿವೃದ್ಧಿ ಧರ್ಮಸ್ಥಳ ಸಂಸ್ಥೆಯ ಪಾಲು ಬಹಳ ದೊಡ್ಡದಿದೆ, ಸಿಂಹ ಪಾಲಿದೆ. ಸೊ ಇಂಥ ಜನರಿಗೆ ಅನುಕೂಲ ಮಾಡ್ತಾ ಇರುವಂಥ ಧರ್ಮಸ್ಥಳ ದೇವಸ್ಥಾನದ ಈ ಟ್ರಸ್ಟ್, ಇವರ ಟಾರ್ಗೆಟ್ ಯಾಕೆ, ಇವರ ಉದ್ದೇಶ ಏನು? ನಿಮಗೆ ನಾನು ಪ್ರಾರಂಭದಲ್ಲಿ ಹೇಳಿದಾಗ, ಬಡವರಿಗೆ ಬ್ಯಾಂಕ್ಗಳು ಸಾಲ ಸೌಲಭ್ಯ ಕೊಡಬೇಕಂದ್ರೆ ಅವರು ಆಸ್ತಿ ಅಡಮಾನಗಳನ್ನ ನೀಡಬೇಕು, ದಾಖಲೆಗಳನ್ನ ನೀಡಬೇಕು. ಯಾಕಂದರೆ ನಂಬಿಕೆ ಬೇಕು ಅವರಿಗೆ. ಯಾಕಂದರೆ ಬ್ಯಾಂಕ್ ಸಾರ್ವಜನಿಕ ಠೇವಣಿಯಿಂದ ಸಾಲವನ್ನು ಕೊಡೋದು, ಅದು 1 ರೂಪಾಯಿ ಸಾಲವೂ ಕೂಡ ವಾಪಸ್ ಬರಬೇಕು. ಅದಕ್ಕೋಸ್ಕರ ಪೂಜ್ಯರು ಏನು ಕಂಡುಕೊಂಡ್ರಂದರೆ, ಬಡವರಲ್ಲಿ ಇಂಥ ಆಸ್ತಿ ಅಡಮಾನಗಳು ಇಲ್ಲದೆ ಇರೋದ್ರಿಂದ ಅವರು ಮನಿ ಲೆಂಡರ್ಸ್ ಹತ್ರ ಹೋಗ್ತಾರೆ. ಮನಿ ಲೆಂಡರ್ಸ್ 40-50% ಅವ್ರಿಗೆ ಬಡ್ಡಿ ವಿಧಿಸಿದರೆ ಇನ್ನೂ ಬಡವರಾಗ್ತಾರೆ. ಅದನ್ನು ತಪ್ಪಿಸಬೇಕು. ಇವರಲ್ಲಿ ಒಂದಿಷ್ಟು ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ಳಲಿಕ್ಕೆ ದೊಡ್ಡ ಅವಕಾಶ ಕೊಟ್ಟರೆ ಪ್ರಾಮಾಣಿಕರು ಕಷ್ಟಪಟ್ಟು ದುಡಿದು ಖಂಡಿತ ಅವರು ಅದನ್ನು ಮರುಪಾವತಿ ಮಾಡ್ತಾರೆ. ಆದರೆ ಬ್ಯಾಂಕಿಗೆ ಬಹಳ ಕೊರತೆ ಇರತಕ್ಕಂಥದ್ದು ಆ ನಂಬಿಕೆ ತುಂಬುವ ಒಂದು ಶಕ್ತಿ, ಶಕ್ತಿ. ಹಾಗಾಗಿ ಇವತ್ತು 800 ವರ್ಷಗಳಿಂದ ಕಾಪಾಡಿಕೊಂಡು ಬಂದ ನಂಬಿಕೆಯನ್ನು ಪೂಜ್ಯರು ಯಾರಿಗೆ ದಾರೆ ಎರೆದ್ರು ಅಂದರೆ, ಇವತ್ತು ಲಕ್ಷಾಂತರ ಕರ್ನಾಟಕದ ಬಡವರಿಗೆ ದಾರೆ ಎರೆದ್ರು. ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಬ್ಯಾಂಕ್ಗಳಿಗೆ ಗ್ಯಾರಂಟಿಯಾಗಿ ನಿಂತರು. ನೀವು ಸ್ವಸಹಾಯ ಸಂಘದ ನಮ್ಮ ಸದಸ್ಯರಿಗೆ ಸಾಲ ಕೊಡಿ, ಬಡವರಿಗೆ ಸಾಲ ಕೊಡಿ, ಅವರು ಕಟ್ತಾರೆ. ಕಟ್ಟದೇ ಇದ್ದರೆ ಆ ಜವಾಬ್ದಾರಿ ನಾವು ಹೊಂದ್ಕೊಳ್ತೇವೆ. ಈಗ ಈ ಸಂದರ್ಭದಲ್ಲಿ ಈ ಯೋಜನೆಯ ಮೇಲೆ ಸುಳ್ಳು ಅಪಪ್ರಚಾರಗಳನ್ನ ಮಾಡಿ, ಇವರು ಬ್ಯಾಂಕಿಂದ ಸಾಲವನ್ನು ಕೊಡೋದೇ ಅಲ್ಲ ಅಂತ ಸುಳ್ಳು ಹೇಳಿದರು, 40% ಅಂತ ಸುಳ್ಳು ಹೇಳಿದರು, ಕಪ್ಪು ಹಣ ಅಂತೇಳಿ ಸುಳ್ಳು ಹೇಳಿದರು. ಈ ಎಲ್ಲ ಸುಳ್ಳುಗಳನ್ನ ಹೇಳಿ ಜನರಲ್ಲಿ ಗೊಂದಲವನ್ನು ಮೂಡಿಸಿ ಅವರು ಮರುಪಾವತಿ ಮಾಡದೇ ಇದ್ದರೆ ಕ್ಯಾಂಪೇನ್ ಮಾಡಿದರು. ಹಳ್ಳಿಗೆ ಹೋಗಿ ಕ್ಯಾಂಪೇನ್ ಮಾಡಿದ್ರು, ನೀವು ಮರುಪಾವತಿ ಮಾಡಬೇಡಿ. ಮರುಪಾವತಿ ಮಾಡದೇ ಇದ್ದರೆ ಜವಾಬ್ದಾರಿ ಯಾರ್ದು ಜವಾಬ್ದಾರಿ? ಸಾಲ ತಗೊಂಡವರಿಗೆ ಮರುಪಾವತಿ ಮಾಡಬೇಡಿ ಅಂತ ಹೇಳ್ತಾರೆ ಬಡವರಿಗೆ. ಅವ್ರು ಮರುಪಾವತಿ ಮಾಡದೇ ಇದ್ದರೆ ಬ್ಯಾಂಕ್ಗಳಿಗೆ ಜವಾಬ್ದಾರಿ ಕೊಟ್ಟಿದ್ದು ಯಾರು? ಮರುಪಾವತಿದು ಶ್ಯೂರಿಟಿ ಕೊಟ್ಟಿರ್ತಕ್ಕಂಥದ್ದು ಸಂಸ್ಥೆ, ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ. ಫೈನಾನ್ಷಿಯಲ್ ಡ್ಯಾಮೇಜ್ ಮಾಡ್ತಕ್ಕಂಥ ದೊಡ್ಡ ಕುತಂತ್ರ. ಅವ್ರು ಕಟ್ಟದೇ ಇರಲಿ, ಬ್ಯಾಂಕಿಗೆ ಕಟ್ಟುವ ಜವಾಬ್ದಾರಿ ಇವರ ಮೇಲೆ ಬರಲಿ. ಹಾಗಾಗಿ ಧರ್ಮಸ್ಥಳ ಅಟ್ಯಾಕ್ ಆಗಲಿ, ಧರ್ಮಸ್ಥಳದ ವ್ಯವಸ್ಥೆಗಳು ಹಾಳಾಗಲಿ. ಧರ್ಮಸ್ಥಳದ ಬಹಳ ಬಲು ದೊಡ್ಡ ವ್ಯವಸ್ಥೆ ಗ್ರಾಮಾಭಿವೃದ್ಧಿ ಯೋಜನೆ, ಅದಕ್ಕೆ ಪೆಟ್ಟು ಕೊಟ್ಟರೆ ಧರ್ಮಸ್ಥಳದ ವ್ಯವಸ್ಥೆ ಅಲುಗಾಡುತ್ತೆ. ಆದರೆ ಸತ್ಯ ಧರ್ಮ ಕ್ಷೇತ್ರದ ವ್ಯವಸ್ಥೆ
ನಮ್ಮ ಸಂಸ್ಥೆಯ ವ್ಯವಸ್ಥೆ ಇವತ್ತು ಪ್ರತಿಯೊಬ್ಬ ಸದಸ್ಯರಿಗೂ ಪಾರದರ್ಶಕವಾದ ವ್ಯವಸ್ಥೆ, ನೇರವಾಗಿ ಬ್ಯಾಂಕಿಂದ ಸಾಲ ಬರ್ತಕ್ಕಂಥ. ಬಹುಶಃ ಈ ಧರ್ಮಸ್ಥಳ ದೇವಸ್ಥಾನದಿಂದ ನಡೀತಾ ಇರುವಂಥ ಈ ಟ್ರಸ್ಟ್ನ ಆದಾಯ ನೋಡಿ ಅವರ ಕಣ್ಣು ಕೆಂಪಾಯ್ತಾ ಅಥವಾ ಆದಾಯ ಅವರ ಟಾರ್ಗೆಟ್ ಆಯ್ತಾ? ಇವತ್ತು ಧರ್ಮಸ್ಥಳದ ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ಸಂಸ್ಥೆಗಳಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಇದೆಲ್ಲ ನಮ್ಮ ಕನ್ನಡಿಗರಿಗೆ ಗೊತ್ತಾಗಬೇಕು. ಧರ್ಮಸ್ಥಳದಲ್ಲಿ ನಡೆಸ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು, ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ, ಧರ್ಮಸ್ಥಳ SKDRDP ಮದರ್ ಟ್ರಸ್ಟು, ಶಾಂತಿವನ ಟ್ರಸ್ಟು, ಧರ್ಮೋತ್ಥಾನ ಟ್ರಸ್ಟು, SDM ಟ್ರಸ್ಟು, ಎಲ್ಲದರಲ್ಲೂ ನಾನು ಉಪಯೋಗಿಸ್ತಕ್ಕಂಥ ವರ್ಡ್ ಟ್ರಸ್ಟ್ ಆರ್ ಸೊಸೈಟಿ. ಯಾವ ಸಂಸ್ಥೆ ಟ್ರಸ್ಟ್ ಅಥವಾ ಸೊಸೈಟಿಲಿ ನೋಂದಾವಣೆ ಆಗಿದೆಯೋ ಅದು ಲಾಭದಾಯಕ ಸಂಸ್ಥೆ ಅಲ್ಲ. ಲಾಭವನ್ನು ಮಾಡ್ತಕ್ಕಂಥ ಸಂಸ್ಥೆಗಳು ಬೇರೆ ಬೇರೆ ಕಮರ್ಷಿಯಲ್ ಇರುತ್ತೆ, ಕಂಪನಿ ಇರುತ್ತೆ, ಪಾರ್ಟ್ನರ್ಶಿಪ್ ಇರುತ್ತೆ, ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನು ನಾವು ನೋಡ್ತೇವೆ. ಇವತ್ತು ಚಾರಿಟೇಬಲ್ ಟ್ರಸ್ಟಲ್ಲಿ ಪೂಜ್ಯರು ಯಾಕೆ ನೋಂದಾವಣೆ ಮಾಡಿದ್ದಾರೆ ಅಂದರೆ, ನಮ್ಮ ಸಂಸ್ಥೆ ಇರ್ಬೋದು, ಬೇರೆ ಧರ್ಮಸ್ಥಳ ಸಂಸ್ಥೆ ಇರ್ಬೋದು, ಆ ಸಂಸ್ಥೆಗೆ ಏನೇ ಆದಾಯ ಬಂದರೆ ಆ ಆದಾಯವನ್ನು ಆ ಸಂಸ್ಥೆಯ ಖರ್ಚು ವೆಚ್ಚಗಳಿಗೆ ಉಪಯೋಗಿಸ್ಬೇಕು. ಖರ್ಚು ವೆಚ್ಚಗಳಿಗೆ ಉಪಯೋಗಿಸಿ ನಂತರ ಏನಾದರೂ ಮಿಗತೆ ಇದ್ದರೆ ತನ್ನ ಮುಂದಿನ ಪ್ರಾಜೆಕ್ಟ್ಗಳಿಗೆ, ಸುಸ್ಥಿರತೆಗೆ ಉಪಯೋಗಿಸ್ಕೊಳ್ಬೇಕು. ಏನಾದರೂ ಮಿಗತೆ ಉಳಿದ್ರೆ ಅದನ್ನು ಸಮಾಜದ ಚಾರಿಟಿ ಆ್ಯಕ್ಟಿವಿಟಿಗೆ ಬಳಕೆ ಮಾಡಿಕೊಳ್ಬೇಕು. ಈ ಕಾನೂನಿನಲ್ಲಿ ಮತ್ತೊಂದು ಬಹಳ ಕಠಿಣ ನಿಯಮ ಇದೆ. ಯಾವುದೇ ಕಾರಣಕ್ಕೂ ಈ ಚಾರಿಟೇಬಲ್ ಟ್ರಸ್ಟನ್ನು ಸಂಸ್ಥಾಪಿಸಿದವರಾಗಲಿ, ಪ್ರವರ್ತಕರಾಗಲಿ, ಟ್ರಸ್ಟಿಗಳಾಗಲಿ ₹1 ಆದಾಯವನ್ನು ಕೂಡ ಪಡೀಲಿಕ್ಕಿಲ್ಲ. ಅಂತಹ ಕಠಿಣ ನಿಯಮದಲ್ಲೇ ಪೂಜ್ಯರು ಇವತ್ತು ಎಲ್ಲ ದೇವಸ್ಥಾನದ ಧರ್ಮಸ್ಥಳದ ಸಂಸ್ಥೆಗಳನ್ನು ಮಾಡಿದ್ದಾರಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಆದಾಯ ಧರ್ಮಸ್ಥಳಕ್ಕೆ ಬೇಡ. ಧರ್ಮಸ್ಥಳ ದಾನದ ಕ್ಷೇತ್ರ, ಪೂಜ್ಯರು ಯಾವಾಗಲೂ ದಾನ ಮಾಡ್ತಕ್ಕಂಥ ಕೈ. ಇವತ್ತು ಧರ್ಮಸ್ಥಳದಿಂದ ಇವತ್ತು ಕೋಟ್ಯಾಂತರ ಜನರು ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅನೇಕ ಸವಲತ್ತುಗಳನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆದಾಯ ಬರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಧರ್ಮಸ್ಥಳದ ಉದ್ದೇಶ ಅಲ್ಲ, ಜನರ ಸೇವೆ, ಸಮುದಾಯದ ಸೇವೆ ಉದ್ದೇಶ. ಅವರ ಟಾರ್ಗೆಟ್ ಏನಂದರೆ, ಈ ಒಂದು ವ್ಯವಸ್ಥೆ ಧರ್ಮಸ್ಥಳದ ವ್ಯವಸ್ಥೆ ಮಾದರಿ ವ್ಯವಸ್ಥೆ. ಇವತ್ತು ಧರ್ಮಸ್ಥಳದ ಎಲ್ಲ ಯೋಜನೆಗಳು ರಾಜ್ಯ ಅಲ್ಲ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು. ಸರ್ಕಾರಗಳು ಕೆಲವು ಕಾರ್ಯಕ್ರಮಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಇದರಿಂದ ಧರ್ಮಸ್ಥಳದ ಹೆಸರು, ವ್ಯವಸ್ಥೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಅದನ್ನು ಹಾಳು ಮಾಡಬೇಕಲ್ವ, ಅದಕ್ಕೊಂದೊಂದೇ ಪಿತೂರಿಯನ್ನು. ಈಗ ಬೈಲಾಸಲ್ಲಿ ಇಷ್ಟೆಲ್ಲ ರೂಲ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದಾಗಿಯೂ ಕೂಡ ನೀವೇ ಆ ವಿಚಾರವನ್ನು ಪ್ರಸ್ತಾಪ ಮಾಡಿರಿ. ಆ್ಯಕ್ಚುಲಿ ನಾನು ಅದನ್ನೇ ಪ್ರಶ್ನೆ ಮಾಡೋವಿದ್ದೇನೆ ನೆಕ್ಸ್ಟ್. ಈಗ ಧರ್ಮಸ್ಥಳ ಸಂಘದ ಬಗ್ಗೆ ಯಾವ ರೀತಿ ಮಾತುಗಳು ಕೇಳಿಬಂದು ಅಂತಂದರೆ, ಧರ್ಮಸ್ಥಳ ಸಂಘದವರು ಹೆಚ್ಚು ಬಡ್ಡಿ ತಗೊಂಡು ರಕ್ತ ಹೇರ್ತಿದ್ದಾರೆ, ಅವರ ದುಡ್ಡಿಂದ ಇವರು ಈ ರೀತಿ ಓಡಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅನ್ನುವಂತಹ ಮಾತುಗಳು ಸಿಕ್ಕಾಪಟ್ಟೆ ಕೇಳಿಬಂದು. ಸೊ ಆ ರೀತಿ ಈಗಲೂ ಹೇಳ್ಕೊಂಡು ಓಡಾಡೋರಿಗೆ ನಿಮ್ಮ ಉತ್ತರ ಏನು? ಆ್ಯಸ್ ಯು ಆರ್ ಅ ಟ್ರಸ್ಟಿ, CEO. ಇದು ಇನ್ನೊಂದು ದೊಡ್ಡ ಬುರುಡೆ. ಇವತ್ತು ಅವ್ರು ಮಾಡಿರ್ತಕ್ಕಂಥ ಮುಟ್ಟಾಳರು ಮಾಡಿರ್ತಕ್ಕಂಥ ಆಪಾದನೆಗಳು 40% ಬಡ್ಡಿ ಅಂತ ಹೇಳಿದರು, ಕಪ್ಪು ಹಣ ಅಂತ ಹೇಳಿದರು, ಬಡವರ ದುಡ್ಡನ್ನು ಹೀರ್ತಕ್ಕಂಥದ್ದು ಅಂತ ಹೇಳಿದರು. ಬಡವರು 40% ಬಡ್ಡಿಯನ್ನು ಕಟ್ತಕ್ಕಂಥ ವ್ಯವಸ್ಥೆಯಿಂದ ಹೊರಗೆ ಬರಬೇಕು, ಅವರಿಗೆ ಪಾರದರ್ಶಕವಾಗಿ ಬ್ಯಾಂಕಿಂದ ನೇರವಾಗಿ ಸಾಲ ಸೌಲಭ್ಯ ಸಿಗಬೇಕನ್ನುವ ದೃಷ್ಟಿಕೋನದಿಂದ ಪೂಜ್ಯರು ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭ ಮಾಡಿದರು. ತಾವು ಸ್ವತಃ ಸಂಸ್ಥೆಯ ಮೂಲಕ ಗ್ಯಾರಂಟಿ ವ್ಯವಸ್ಥೆಯನ್ನು ಒದಗಿಸಿದ್ರಿಂದ ಬ್ಯಾಂಕಿಂದ ನೇರ ಸಾಲ ಸೌಲಭ್ಯ, ಬ್ಯಾಂಕಿಂದ ನೇರವಾಗಿ ಅವರ ಖಾತೆಗೆ ಸಾಲ ಸೌಲಭ್ಯ ಆಗುತ್ತೆ. ಇವತ್ತು ಮರುಪಾವತಿ ಕೂಡ ಬ್ಯಾಂಕಿನ CC ಖಾತೆಗೆ, ಸಾಲದ ಖಾತೆಗೆ ಹೋಗುತ್ತೆ. ನಾವು ಬ್ಯಾಂಕಿನ ಮತ್ತು ಫಲಾನುಭವಿಗಳ ನಡುವೆ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್, ಬ್ಯಾಂಕಿಂಗ್ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಗಿ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಸಾಲವನ್ನು ಕೊಡ್ತಕ್ಕಂಥದ್ದು ಬ್ಯಾಂಕು, ಮರುಪಾವತಿಯನ್ನು ಬ್ಯಾಂಕ್ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ನಾವು BC ಆಗಿ ನಿರ್ವಹಿಸ್ತಾ ಇದ್ದೇವೆ, ಬ್ಯಾಂಕಿನ ಪ್ರತಿನಿಧಿಯಾಗಿ ನಾವು ನಿರ್ವಹಿಸ್ತಾ ಇದ್ದೇವೆ. ಇದಕ್ಕೆ ಬ್ಯಾಂಕ್ ನಮಗೆ ಸೇವಾ ಶುಲ್ಕ ಕೊಡುತ್ತೆ. ಇದನ್ನು BC ಸೇವಾ ಶುಲ್ಕ ಅಂತ ಹೇಳ್ತೇವೆ. ಈ BC ಸೇವಾ ಶುಲ್ಕದಿಂದ ನಮ್ಮ ಖರ್ಚು ವೆಚ್ಚಗಳನ್ನ ಎಲ್ಲ ನೋಡ್ಕೊಳ್ತಕ್ಕಂಥದ್ದು. ಏನಾದರೂ ಮಿಗತೆ ಉಳಿದರೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅನೇಕ ಸಾಮಾಜಿಕ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನೀವು ಇವತ್ತು ರಾಜ್ಯದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಕ್ಕಂಥ ಸಮುದಾಯ ಕಾರ್ಯಕ್ರಮಗಳನ್ನು ಕೇಳಿರ್ಬೋದು. ತನ್ನ ಆದಾಯದಲ್ಲಿ ಆದಷ್ಟು ಖರ್ಚನ್ನು ಕಡಿಮೆ ಮಾಡಿ ಉಳಿಸಿ ಜನರ ಅಭಿವೃದ್ಧಿಗಾಗಿ ಪೂಜ್ಯರು ಅದನ್ನು ಸಮಾಜಕ್ಕೆ ನೀಡ್ತಾ ಇದ್ದಾರೆ. ಸ್ವತಃ ಪೂಜ್ಯರೇ ಈ ಸಂಸ್ಥೆಗೆ ಕೋಟ್ಯಾಂತರ ರೂಪಾಯಿ ದಾನವನ್ನು ಮಾಡ್ತಾರೆ, ಇನ್ನೂ ಹೆಚ್ಚು ಸಮಾಜ ಅಭಿವೃದ್ಧಿ ಕಾರ್ಯಕ್ರಮನ ಮಾಡಿಕೊಳ್ಳಿ ಅಂತ. ಇವತ್ತು ನಿಮಗೆ ಕೆಲವೊಂದು ಸಣ್ಣ ಎಕ್ಸಾಂಪಲ್ ನಾನು ಕೊಡಬೇಕಂದ್ರೆ, ಕರ್ನಾಟಕ ರಾಜ್ಯಾದ್ಯಂತ 1,000 ಕೆರೆಗಳ ಪುನರ್ಜೀವನವನ್ನು ನಾವು ಮಾಡಿದ್ದೇವೆ. 45,000 ಬಡ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನ ಪಡೀತಾ ಇದ್ದಾರೆ, ಸ್ಕಾಲರ್ಶಿಪ್.
ಈ ಸರಿ 1030 ಶಿಕ್ಷಕರನ್ನು ನಾವು ನೇಮಕ ಮಾಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಿಟ್ಟರೆ ಅತಿ ಹೆಚ್ಚು ಶಿಕ್ಷಕರನ್ನು ನೇಮಕ ಮಾಡ್ತಕ್ಕಂಥ ಸಂಸ್ಥೆ ಗ್ರಾಮಾಭಿವೃದ್ಧಿ ಯೋಜನೆ. ಒಂದು ಶಿಕ್ಷಕರನ್ನು ನಮ್ಮ SDM ಶಿಕ್ಷಣ ಸಂಸ್ಥೆ ಕೊಡೋದಿಲ್ಲ. ಎಲ್ಲಿ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ಟೀಚರ್ಸ್ ಇರ್ತಾರೆ, ಅಲ್ಲಿಗೆ ಅಡಿಷನಲ್ ಆಗಿ ಸಂಸ್ಥೆಯ ಮೂಲಕ ಹೆಚ್ಚುವರಿ ಟೀಚರ್ಸನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಈ ನಿಮ್ಮ ಸಂಘನೇ ಪೇ ಮಾಡೋದು, ಸಂಪೂರ್ಣ ಸಂಸ್ಥೆ ಪೇ ಮಾಡ್ತಕ್ಕಂಥದ್ದು. ಮುಂದೆ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮುದಾಯ ಕಾರ್ಯಕ್ರಮಗಳಲ್ಲಿ ಒಂದು ಸಮುದಾಯ ಭವನಗಳನ್ನು ನಾವು ಮಾಡಿಕೊಡ್ತಕ್ಕಂಥದ್ದು, ನಮ್ಮ ಹಿಂದೂ ರುದ್ರಭೂಮಿಗಳನ್ನ ಮಾಡಿಕೊಡ್ತಕ್ಕಂಥದ್ದು, ಹಾಲು ಒಕ್ಕೂಟದ ಕಟ್ಟಡಗಳನ್ನ ನಿರ್ಮಿಸಿಕೊಡ್ತಕ್ಕಂಥದ್ದು, ಸುಮಾರು 5,000 ಹಾಲು ಒಕ್ಕೂಟದ ಕಟ್ಟಡದ ನಿರ್ಮಾಣಕ್ಕೆ ಧನ ಸಹಾಯ, 6,000 ಪ್ರಾಥಮಿಕ ಶಾಲೆಗಳ ಕಟ್ಟಡಕ್ಕೆ ಧನ ಸಹಾಯ, 1,000 ಅಂಗನವಾಡಿ ಕಟ್ಟಡಗಳಿಗೆ ಧನ ಸಹಾಯ. ಮಾತೃಶ್ರೀ ಹೇಮಾವತಿ ಅಮ್ಮನವರು ಯೋಜನೆಯ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ವಾತ್ಸಲ್ಯ ಕಾರ್ಯಕ್ರಮ ಅಂತೇಳಿ ಬಹಳ ವಿಶಿಷ್ಟವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಕರ್ನಾಟಕ ರಾಜ್ಯದಲ್ಲಿ 20,000 ನಿರ್ಗತಿಕರು ಪ್ರತಿ ತಿಂಗಳು ಮಾಸಾಶನ ಪಡಿತಾ ಇದ್ದಾರೆ. ಪ್ರತಿ ತಿಂಗಳು ಮಾಸಾಶನ ಪಡಿತಾ ಇದ್ದಾರೆ. ಆ ನಿರ್ಗತಿಕರಿಗೆ ಮನೆ ಇಲ್ಲ ಅಂದರೆ ವಾತ್ಸಲ್ಯ ಮನೆಯನ್ನು ನಿರ್ಮಿಸಿಕೊಡ್ತಕ್ಕಂಥದ್ದು. 1,000 ಮನೆಯ ನಿರ್ಮಾಣ ಗುರಿ, ಈಗಾಗಲೇ 500 ಆಗಿರ್ತಕ್ಕಂಥದ್ದು. ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮಗಳನ್ನು ನೀವು ಕೇಳಿರ್ಬೋದು, ಶೌರ್ಯ ಕಾರ್ಯಕ್ರಮ ಕೇಳಿರ್ಬೋದು, ಅರಣ್ಯೀಕರಣ ಕಾರ್ಯಕ್ರಮಗಳು, ಹೀಗೆ 10 ಕಾರ್ಯಕ್ರಮಗಳು, ಪ್ರತಿ ವರ್ಷ ಕಾರ್ಯಕ್ರಮಗಳು, ಹೊಸ ಹೊಸ ಕಾರ್ಯಕ್ರಮಗಳನ್ನ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ಯಾಕಂದರೆ ಒಂದು ಕಡೆ ಆರ್ಥಿಕ ಸಬಲೀಕರಣಕ್ಕಾಗಿ ಬ್ಯಾಂಕ್ಗಳಿಂದ ನೇರವಾಗಿ ಸಾಲ ಸೌಲಭ್ಯವನ್ನು ಬಡವರಿಗೆ ಒದಗಿಸಿಕೊಡ್ತಕ್ಕಂಥದ್ದು, ಮತ್ತೊಂದು ಕಡೆ ಒಂದು ಚಾರಿಟೇಬಲ್ ಟ್ರಸ್ಟ್ ಆಗಿ ದೇಶದ ಪ್ರಮುಖ NGO ಆಗಿ ಇವತ್ತು ಅನೇಕ ಸಾಮಾಜಿಕ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಸೊ ಈಗ ಇನ್ನೊಂದು ವಿಚಾರ, ಧರ್ಮಸ್ಥಳ ಕ್ಷೇತ್ರಕ್ಕೆ ಭವ್ಯ ದಿವ್ಯ ಇತಿಹಾಸ ಇದೆ. ಕೇವಲ ನಮ್ಮ ರಾಜ್ಯದಿಂದ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯಗಳಿಂದ, ದೇಶದ ಮೂಲೆ ಮೂಲೆಯಿಂದ ಧರ್ಮಸ್ಥಳಕ್ಕೆ ಭಕ್ತರು ಬರ್ತಾರೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿಕೊಂಡು ಪುನೀತರಾಗ್ತಾರೆ. ಆ ಕ್ಷೇತ್ರದ ಮೇಲೆ ಒಂದು ನಂಬಿಕೆ ಇದೆ. ಈ ರೀತಿ ಇರುವಂತಹ ಕ್ಷೇತ್ರ ಈ ಷಡ್ಯಂತ್ರಿಗಳ ಟಾರ್ಗೆಟ್ ಆಗುತ್ತೆ. ಯಾಕೆ ಧರ್ಮಸ್ಥಳ ದೇವಸ್ಥಾನ ಇವರ ಟಾರ್ಗೆಟ್ ಆಗ್ತಾ ಇದೆ? ನಾನು ಪ್ರಾರಂಭದಲ್ಲೇ ನಿಮಗೆ ಹೇಳಿರೋದ್ರಿಂದ, ಧರ್ಮಸ್ಥಳ ದೇವಸ್ಥಾನ, ಇಶಾ ಫೌಂಡೇಶನ್ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಭಾರತ ದೇಶದಲ್ಲೇ ಆಗಿರ್ತಕ್ಕಂಥದ್ದು. ಇದು ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದರೆ, ಧಾರ್ಮಿಕ ಭಾವನೆಗಳನ್ನ ಸಡಿಲಗೊಳಿಸ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಕ್ಕಂಥದ್ದು. ಒಂದು ಧಾರ್ಮಿಕ ಕ್ಷೇತ್ರ ಸಾಮಾಜಿಕ ಕಾರ್ಯಕ್ರಮನ ಒಂದು ಮಾದರಿಯುತವಾಗಿ ಮಾಡ್ಕೊಂಬಂದಾಗ ಅದು ಕೂಡ ಕೆಲವರಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ಬೋದು, ಆ ರೀತಿಯಲ್ಲೂ ಟಾರ್ಗೆಟ್ ಆಗಿರ್ಬೋದು. ಬಹಳ ಮುಖ್ಯವಾಗಿ ಇವತ್ತು ಧರ್ಮಸ್ಥಳ ಒಂದು ಜನ್ರೇಷನಿಂದ ಜನ್ರೇಷನ್ಗೆ ಧಾರ್ಮಿಕ ನಂಬಿಕೆಗಳನ್ನ ಉಳಿಸ್ತಕ್ಕಂಥ ಕ್ಷೇತ್ರವಾಗಿದೆ. ಇವತ್ತು ಏನಾದರೂ ಒಂದು ವೈಯಕ್ತಿಕ ವ್ಯಾಜ್ಯಗಳಿರ್ಬೋದು, ಕುಟುಂಬದ ವ್ಯಾಜ್ಯ ಇರ್ಬೋದು, ಊರಿನ ವ್ಯಾಜ್ಯ ಇರ್ಬೋದು, ದೊಡ್ಡ ದೊಡ್ಡ ವ್ಯಾಜ್ಯಗಳು ತೀರ್ಮಾನ ಆಗ್ತಕ್ಕಂಥ ನ್ಯಾಯಕ್ಷೇತ್ರ ಧರ್ಮಸ್ಥಳ. ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ, ಒಳ್ಳೆಯ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ಷಡ್ಯಂತ್ರಗಳನ್ನು ರೂಪಿಸ್ತಕ್ಕಂಥ ವ್ಯಕ್ತಿಗಳ ಉದ್ದೇಶಗಳು ಯಾವುದಾಗಿರುತ್ತಂದರೆ, ಒಳ್ಳೆಯ ವ್ಯವಸ್ಥೆಗಳು ಇದ್ದರೆ ಅವರಿಗೆ ಸಮಸ್ಯೆಗಳಾಗ್ತಕ್ಕಂತಹ ಷಡ್ಯಂತ್ರಗಳು ಇರ್ತಕ್ಕಂಥದ್ದು. ಒಳ್ಳೆಯ ವ್ಯವಸ್ಥೆ ಇದ್ದರೆ ಕೆಟ್ಟ ಜನರಿಗೆ, ಕೆಟ್ಟ ಉದ್ದೇಶ ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ಅದು ಸಮಸ್ಯೆ ಆಗುತ್ತೆ. ಆ ಉದ್ದೇಶದಲ್ಲೂ ಕೂಡ ಕೆಲವರು ಪ್ರಶ್ನೆ ಏನಂತಂದರೆ, ಈಗ ನೀವು ಹೇಳ್ತಾ ಇದ್ರಿ ದೊಡ್ಡ ದೊಡ್ಡ ವ್ಯಾಜ್ಯಗಳು, ಬೇರೆ ಬೇರೆ ಊರುಗಳಿಂದ ಬರುವಂಥ ದೊಡ್ಡ ದೊಡ್ಡ ವ್ಯಾಜ್ಯಗಳು ಸರಿಯಾಗುವಂತಹ ಕ್ಷೇತ್ರ ಅದು ಅಂತ ಹೇಳಿ. ಅದೇ ಊರಲ್ಲಿ ನಡೆದಂತಹ ಸೌಜನ್ಯ ಕೇಸ್ ಇನ್ನೂ ಇತ್ಯರ್ಥ ಆಗ್ತಾ ಇಲ್ಲ, ನ್ಯಾಯ ಕೊಡಿಸ್ತಿಲ್ಲ ಯಾಕೆ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಕೆಲವರು ಮಾಡ್ತಾರೆ. ಅವ್ರಿಗೆ ಉತ್ತರ ಏನು ನಿಮ್ಮದು? ಬಹುಶಃ ನಾನು ಪ್ರಾರಂಭದಲ್ಲೇ ನಿಮಗೆ ಹೇಳುವಾಗ, ನ್ಯಾಯ ಸಿಗುವ ವ್ಯವಸ್ಥೆಗಳು ದಾರಿಯಲ್ಲಿ ಹೋಗ್ತಾ ಇರುವಾಗ ಆ ದಿಕ್ಕನ್ನು ಬದಲಿಸಿದರೆ ನ್ಯಾಯ ಹೇಗೆ ಸಿಗುತ್ತೆ? ನ್ಯಾಯ ಸಿಗಲಿಕ್ಕೆ ಅವಕಾಶ ಇದ್ದರೂ ಇವತ್ತು ನ್ಯಾಯಾಲಯದ ಮೆಟ್ಟಿಲಿಗೆ ಹೋಗಬೇಕು. ಎಲ್ಲ ದೊಡ್ಡ ಬುರುಡೆ ಬಿಡ್ತಾ ಇದ್ದಾರೆ, ನಮ್ಮಲ್ಲಿ ಸಾಕ್ಷಿ ಇದೆ, ಸಾಕ್ಷಿ ಇದೆ, ಸಾಕ್ಷಿ ಇದೆ. ಎಲ್ಲಿದೆ ಅಂದರೆ ಮೊಬೈಲಲ್ಲಿದೆ. ಸಾಕ್ಷಿಯನ್ನು ಎಲ್ಲಿ ತೋರಿಸ್ಬೇಕು? ನ್ಯಾಯಾಲಯದಲ್ಲಿ ತೋರಿಸ್ಬೇಕು. ಇಲ್ಲಿಯವರೆಗೆ ನ್ಯಾಯಾಲಯದಲ್ಲಿ ಸಾಕ್ಷಿ ತೋರಿಸೋದಿಲ್ಲ. ಇವತ್ತು ನ್ಯಾಯ ಸಿಗತಕ್ಕಂಥ ವ್ಯವಸ್ಥೆಯನ್ನು ಅನ್ಯಾಯದ ಕಡೆಗೆ ದುರುದ್ದೇಶವಾಗಿ ಕೊಂಡೊಯ್ತಾ ಇದ್ದಾರೆ. ಯಾಕಂದರೆ ಟಾರ್ಗೆಟ್ ಧರ್ಮಸ್ಥಳ ಮಾಡಬೇಕು, ಧರ್ಮಾಧಿಕಾರಿಗಳ ಕುಟುಂಬವನ್ನು ಮಾಡಬೇಕು, ಆ ವ್ಯವಸ್ಥೆಯನ್ನು ಮಾಡಬೇಕು. ಹಾಗಿರುವಾಗ ಅದು ಪ್ರಯತ್ನಪೂರ್ವಕವಾಗಿ ನ್ಯಾಯವನ್ನು ಸಿಗಲಿಕ್ಕೆ ಅವಕಾಶ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಬಹಳ ಪ್ರಬಲವಾಗಿ ದಿಕ್ಕನ್ನು ತಪ್ಪಿಸಿದ್ರಿಂದ ಇವತ್ತು ನ್ಯಾಯ ಸಿಗ್ತಾ ಇಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಸಮೀರ್ MD,
ಜಯಂತ್ ಇತ್ಯಾದಿ ಇತ್ಯಾದಿ ಹೆಸರುಗಳು ಈ ಷಡ್ಯಂತ್ರ ಮತ್ತೊಂದು ಮಗದೊಂದು ಅಂತ ಬಂದಾಗ ಅಟ್ ದಿ ಸೇಮ್ ಟೈಮ್ ಚರ್ಚೆ ಆಗುವಂತಹ ಹೆಸರುಗಳಿವು. ಈಗ ನೀವು ದಾಖಲೆ ಅಂತ ಹೇಳಿರಲ್ಲ, ಅದಕ್ಕೋಸ್ಕರ ನನಗೆ ಈ ಎಲ್ಲ ಹೆಸರುಗಳು ನೆನಪಾದವು. ಸೊ ಈ ವಿಚಾರಗಳನ್ನ, ಈ ಹೆಸರುಗಳನ್ನ ಕೇಳಿದಾಗ ನಿಮ್ಮ ಅಭಿಪ್ರಾಯ ಏನು? ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. 2013ರಿಂದ ಇವರು ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು. ಮಹೇಶ್ ಶೆಟ್ಟಿ ತಿಮರೋಡಿಯ ಟೀಮ್ನಲ್ಲಿ ಇರ್ತಕ್ಕಂಥವ್ರು, ನಂತರ ಅವ್ರ ಜೊತೆಗೆ ಒಬ್ಬೊಬ್ಬರೇ ಸೇರ್ಕೊಂಡ್ಬಂದಿರ್ತಕ್ಕಂಥದ್ದು. ಅವರ ಹಿನ್ನೆಲೆ ನೀವು ನೋಡಿ, ಅವರ ಉದ್ದೇಶಗಳು, ಅವರ ಹಿನ್ನೆಲೆಗಳು, ಅವರ ಒಂದು ಆಚಾರ ವಿಚಾರಗಳು, ಯಾವ ರೀತಿಯ ಮೈಂಡ್ಸೆಟ್ ಇದ್ದಾರೆ. ಸೊ ಅವರೆಲ್ಲ ಟುಗೆದರ್ ಆಗಿ ಇವತ್ತು ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಷಡ್ಯಂತ್ರಗಳನ್ನು, ಇಲ್ಲದ ಸೃಷ್ಟಿಯನ್ನು ಮಾಡ್ತಕ್ಕಂಥದ್ದು, ಮಗಳೇ ಇಲ್ಲದೆ ಇದ್ದರೂ ಅದನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಎಲ್ಲಿಂದನೋ ಬುರುಡೆಯನ್ನು ತಂದಿರ್ತಕ್ಕಂಥದ್ದು, ಯಾವ ಒಂದು ಸಣ್ಣ ಸಾಕ್ಷಿ ಇಲ್ಲದೆ ಕೇವಲ ಸುಳ್ಳನ್ನು ಹೇಳ್ತಾ, ಕತೆಗಳನ್ನು ಕಟ್ಟುತ್ತಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿಕೊಂಡು ಒಂದು ಕಲ್ಪನೆ ಮಾಡಿಕೊಂಡು ತೇಜೋವಧೆ ಮಾಡ್ತಕ್ಕಂಥ ವಿಡಿಯೋಗಳನ್ನು ಮಾಡ್ತಾ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾ, ಹಾದಿ ಬೀದಿಗಳಲ್ಲಿ ಅದನ್ನು ಪ್ರಚಾರ ಮಾಡ್ತಾ, ದೊಡ್ಡ ದೊಡ್ಡ ಅಲಯನ್ಸ್ಗಳನ್ನು, ನೆಟ್ವರ್ಕನ್ನು ಯೂಸ್ ಮಾಡ್ತಾ ಪ್ರಚಾರ ಮಾಡ್ತಾ ಇವರು ಈ ಷಡ್ಯಂತ್ರವನ್ನು ಮಾಡ್ತಾನೆ ಬಂದಿದ್ದಾರೆ. ಇವತ್ತು ಒಬ್ಬೊಬ್ಬರದೇ ಮುಖ ಕಳಚಿ ಬೀಳ್ತಾ ಇದೆ. ಕಾನೂನಿನ ಮೇಲೆ ಬಹಳ ಗೌರವ ಇಟ್ಕೊಂಡಿದ್ದೇವೆ, ನಂಬಿಕೆ ಇಟ್ಕೊಂಡಿದ್ದೀವಿ. ಆ ಪ್ರಕ್ರಿಯೆಗಳು ಇವತ್ತು ನಮ್ಮ ಈ ಎಲ್ಲ ಏನು ಕ್ಷೇತ್ರದ ಮೇಲೆ ಇವರು ತೇಜೋವಧೆ ಮಾಡಿದ್ದಾರೆ, ಈ ಷಡ್ಯಂತ್ರ ಮಾಡಿದ್ದಾರೆ, ಇವರ ವಿರುದ್ಧ ಎಲ್ಲ ಕಾನೂನು ಕ್ರಮಗಳನ್ನ ನಮ್ಮ ಲೀಗಲ್ ಟೀಮ್ ತೆಗೆದುಕೊಂಡಿದೆ. ಬಹಳ ದೊಡ್ಡ ಸಾಹಸವನ್ನು ನಮ್ಮ ಲೀಗಲ್ ಟೀಮ್ ಮಾಡಿದ್ದಾರೆ. ತತ್ಕ್ಷಣವೇ ಅವರ ಮೇಲೆ ಕೋರ್ಟಿಗೆ ಹೋಗಿ ಯಾರ್ಯಾರು ಸುಳ್ಳು ಪ್ರಚಾರ ಮಾಡ್ತಿರೋ ಆ ವ್ಯಕ್ತಿಗಳ ಮೇಲೆ, ಆ ಒಂದು ಯೂಟ್ಯೂಬರ್ಸ್ ಇರ್ಬೋದು, ಅವರ ಮೇಲೆ ಇಂಜಂಕ್ಷನ್ ಆರ್ಡರ್ ತಂದಿದ್ದಾರೆ. ಈ ಯಾವ ವ್ಯಕ್ತಿಗಳು ಕೂಡ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಬಾರ್ದು, ಮಾತಾಡಬಾರ್ದು ಅನ್ನೋ ಕೋರ್ಟ್ ಆರ್ಡರ್ ಇದೆ, ಹೈಕೋರ್ಟ್ ಆರ್ಡರ್ ಇದೆ, ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಉಲ್ಲಂಘನೆ ಮಾಡಿದ್ದನ್ನು ನಮ್ಮ ಲೀಗಲ್ ಟೀಮು ಪುನಃ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆರ್ಡರ್ನ ಫೈಲ್ ಮಾಡಿದ್ದಾರೆ. ಬಹಳ ದೊಡ್ಡ ಕಾನೂನು ಸಮಸ್ಯೆಯನ್ನು ಅವರು ಎದುರಿಸಲಿಕ್ಕಿದ್ದಾರೆ. ನ್ಯಾಯಾಲಯದ ಕಟಕಟೆಯ ಮುಂದೆ ಅವರ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಶಿಕ್ಷೆಯನ್ನು ಅವರು ಅನುಭವಿಸಲಿಕ್ಕಿದ್ದಾರೆ. ಈ ನಕಲಿ ಹೋರಾಟಗಾರರು, ಈ ಒಂದು ದುಷ್ಟಶಕ್ತಿ ಯಾರ್ಯಾರು ನಮ್ಮ ಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡಿದ್ದಾರೆ, ಇವರ ಮೇಲೆ ಡಿಫಮೇಷನ್ ಕೇಸ್ ಇದೆ. ಕೋಟ್ಯಾಂತರ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ನಾವು ನಮ್ಮ ಲೀಗಲ್ ಟೀಮ್ ಹಾಕಿದೆ, ನಮ್ಮ ವ್ಯವಸ್ಥೆ ಹಾಕಿದೆ. ನ್ಯಾಯಾಲಯ ಖಂಡಿತ ಇವರಿಗೆ ಶಿಕ್ಷೆ ಕೊಡ್ತಾರೆ. ಆ ದಿನ ಇವರ ಮುಖವಾಡ ಎಲ್ಲ ಕಳಚಿ ಬೀದಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಇದು ಒಂದು ಇಡೀ ದೇಶಕ್ಕೆ ಪಾಠ ಆಗುತ್ತೆ. ಇಂತಹ ಯಾರಾದರೂ ಪಿತೂರಿ ಷಡ್ಯಂತ್ರ ಮಾಡೋರಿದ್ದರೆ ಮುಂದೆ ಅವರಿಗೆಲ್ಲರಿಗೂ ಇದೊಂದು ಪಾಠ ಆಗ್ತಕ್ಕಂಥ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಇವರೆಲ್ಲರೂ ಕೂಡ ಷಡ್ಯಂತ್ರ, ಈಗೇನು ಕ್ಷೇತ್ರದ ವಿರುದ್ಧ, ಟ್ರಸ್ಟ್ನ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ ಅಂತಂದರೆ, ಆ ಷಡ್ಯಂತ್ರದ ಸೂತ್ರಧಾರಿ ಈ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಅಂತ ನೀವು ಹೇಳ್ತೀರಾ? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣರ್ ಇರ್ಬೋದು, ಇವರು ಸೂತ್ರಧಾರಿಗಳಂಥೇಳಿ ಇವತ್ತು ಕೆಲವು ತನಿಖೆಗಳಲ್ಲಿ ಕೆಲವರ ಬಾಯಲ್ಲಿ ಈಗಾಗಲೇ ಬಂದಿರ್ತಕ್ಕಂಥದ್ದು. ಎಲ್ಲ ಸುಳ್ಳು ಆರೋಪಗಳನ್ನು, ತೇಜೋವಧೆಗಳನ್ನ ಯೂಟ್ಯೂಬಲ್ಲಿ ಮಾಡ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸುಳ್ಳು ಆರೋಪಗಳನ್ನ ಪ್ರಮುಖ ದಾರಿಗಳಾಗಿ ಈ ವ್ಯಕ್ತಿಗಳು, ಇವರ ಜೊತೆ ಸೇರ್ಕೊಂಡಿರ್ತಕ್ಕಂಥ ಇನ್ನೊಂದಿಷ್ಟು ವ್ಯಕ್ತಿಗಳು ಮಾಡಿರ್ತಕ್ಕಂಥದ್ದು. ಇವ್ರ ಮೇಲೆ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾರೆ ಅಂತ ಅನ್ಸುತ್ತೆ. ಇವರ ಮೇಲೆ ಒಬ್ಬ ಬ್ರೈನ್ ಮಾಸ್ಟರ್ ಕೋಚ್ ಇರ್ತಕ್ಕಂಥದ್ದು. ಅವನ ಮೇಲೂ ಕಾನೂನು ಕ್ರಮವನ್ನು ನಮ್ಮ ಲೀಗಲ್ ಟೀಮ್ ತೆಗೆದುಕೊಂಡು ಈಗಾಗಲೇ ಅವನು ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿ ಬಂದಿರತಕ್ಕಂಥ ವ್ಯಕ್ತಿ ಒಬ್ಬ ಇದ್ದಾನೆ. ಸೊ ಇವರೆಲ್ಲ ಏನಾಗಿದೆ ಅಂದರೆ, ಇವರ ಉದ್ದೇಶಗಳು, ಇವರ ಹಿನ್ನೆಲೆಗಳು ಎಲ್ಲವೂ ಒಬ್ರಿಗೊಬ್ರಿಗೆ ಮ್ಯಾಚ್ ಆಗುತ್ತೆ. ಅವರ ಆಲೋಚನೆಗಳು ಮ್ಯಾಚ್ ಆಗುತ್ತೆ, ಉದ್ದೇಶಗಳು ಮ್ಯಾಚ್ ಆಗುತ್ತೆ. ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ದೊಡ್ಡ ಟೀಮ್ ಕೂಡ ಇದೆ. ಈ ಎಲ್ಲರೂ ಸೇರಿಕೊಂಡು ಇವತ್ತು ಧರ್ಮಸ್ಥಳದ ಮೇಲೆ ಬಹಳ ಪ್ಲ್ಯಾನ್ಡ್ ಆಗಿ, ಇದೆಲ್ಲ ಸಣ್ಣ ಪುಟ್ಟ ಪ್ಲ್ಯಾನ್ ಅಲ್ಲ, ಭಾಳ ಸ್ಟ್ರಾಟಜಿಕ್ ಆಗಿ ಪ್ಲ್ಯಾನ್, ಎಲ್ಲವೂ ತನಿಖೆಯ ಮೂಲಕ ಹೊರಗೆ ಬರುತ್ತೆ, ಖಂಡಿತ ಬರುತ್ತೆ. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರು ಹೋದಲ್ಲಿ ಬಂದಲ್ಲಿ ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳ್ತಾರೆ. ನಿಮಗೆ ಅನ್ಸುತ್ತಾ ಅವ್ರ ಹತ್ರ ದಾಖಲೆ ಇದೆ ಅಂತ, ಅಥವಾ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ಸುತ್ತಾ? ಇವತ್ತು ದಾಖಲೆ ಇದೆ ಅಂದರೆ ಎಲ್ಲಿ ಕೊಡಬೇಕು? ಇವತ್ತು 24 ಗಂಟೆ ಪೊಲೀಸ್ ಸ್ಟೇಷನ್ ಓಪನ್ ಇದೆ, ನ್ಯಾಯಾಲಯ ಓಪನ್ ಇದೆ. ಕೊನೆ ಪಕ್ಷ ಮೈನ್ ಸ್ಟ್ರೀಮ್ ಮೀಡಿಯಾಕ್ಕಾದ್ರೂ ಬಂದು ತೋರಿಸ್ಬೋದಲ್ಲ ಆ ದಾಖಲೆಗಳನ್ನು. ಇವತ್ತು ದಾಖಲೆ ತೋರಿಸೋದಿಲ್ಲ. ಅವರು ಬೀದಿ ಡ್ರಾಮಾ ಮಾಡ್ತಾಯಿದ್ರು, ಬೀದಿ ನಾಟಕ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಯಾಕಂದ್ರೆ ಜನ ಬರ್ತಾ ಇರಲಿಲ್ಲ, ಜನರನ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಮುಂದಿನ ವಾರ ನಾವು ದಾಖಲೆ ರಿಲೀಸ್ ಮಾಡ್ತೇವೆ, ಮುಂದಿನ ವಾರ ನಾವು ದಾಖಲೆ ರಿಲೀಸ್ ಮಾಡ್ತೇವೆ. ಇವತ್ತಿನವರೆಗೆ ಯಾವ ದಾಖಲೆಯನ್ನು ರಿಲೀಸ್ ಮಾಡಲಿಕ್ಕಾಗಿಲ್ಲ. ದಾಖಲೆ ಇದ್ದರೆ ತಾನೇ ರಿಲೀಸ್ ಮಾಡೋದು. ದಾಖಲೆ ಇಲ್ಲ. ದಾಖಲೆ ಇದ್ದಿದ್ರೆ ಅವ್ರು ಇಷ್ಟೋ ತನಕ ಸುಮ್ಮನೆ ಇರ್ತಿದ್ರ? ಕೂಡಲೇ ಹೋಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವೇದಿಕೆ, ನ್ಯಾಯಾಲಯ ಯಾವುದ್ರ ಮುಂದೆ ಹೋಗಿ ಕೊಡ್ತಾ ಇದ್ರು.
ಸೊ ನಿಮ್ಮ ಕನ್ಕ್ಲೂಷನ್ ಅವ್ರ ಹತ್ರ ದಾಖಲೆ ಇಲ್ಲ ಅನ್ನೋದು. ಖಂಡಿತ ದಾಖಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದಾಖಲೆ ಇದ್ದಿದ್ರೆ ಎಷ್ಟೊಂದು ಅವಕಾಶ ಇತ್ತು. CBI ತನಿಖೆಯಲ್ಲಿ ಅವ್ರು ಕೊಡ್ಬೋದಿತ್ತು. ನ್ಯಾಯಾಲಯ ಎಷ್ಟು ಸರಿ ಅವರಿಗೆ ಅವಕಾಶ ಕೇಳಿದೆ, ಯಾವಾಗಲೂ ಅವ್ರು ದಾಖಲೆ ಕೊಡಲಿಲ್ಲ. ಎಲ್ಲಿ ಬೇಕಾದರೂ ಆ ದಾಖಲೆಗಳನ್ನು ಪ್ರಚುರಪಡಿಸ್ಬೋದಿತ್ತು, ಕೊಡಲಿಲ್ಲ. ಉದ್ದೇಶ ದಾಖಲೆ ಕೊಡೋದಲ್ಲ, ಸತ್ಯ ಇಲ್ಲ, ತೇಜೋವಧೆ ಮಾಡೋದಷ್ಟೇ, ಅಪಪ್ರಚಾರ ಮಾಡೋದಷ್ಟೇ, ಸುಳ್ಳನ್ನು ಹರಡಿಸೋದಷ್ಟೇ. ಅದಕ್ಕೋಸ್ಕರ ಈ ಕಪೋಕಲ್ಪಿತ ಎಲ್ಲ ವಿಚಾರಗಳು, ಅಂಥ ಸುಳ್ಳನ್ನು ಹಬ್ಬಿಸಲಿಕ್ಕೆ ದೊಡ್ಡ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮು. ಇವತ್ತು ನೋಡಿ, ಸತ್ಯ ನ್ಯಾಯ ಇದ್ದರೆ ಕಾನೂನಾತ್ಮಕವಾಗಿ ಹೋಗ್ತಾರೆ, ಅದು ನಿಜವಾದ ದಾರಿ, ಸತ್ಯದ ದಾರಿ. ಅದಿಲ್ಲ ಅಂದರೆ ಅಡ್ಡದಾರಿ ಹಿಡಿಯೋರು ಮಾತ್ರ ಈ ರೀತಿ ಏನು ಈ ಷಡ್ಯಂತ್ರ ರೂಪಿಸಿದವರು ಮಾಡಿದ್ದಾರೆ ಆ ದಾರಿಯನ್ನು ಹಿಡಿತಾರೆ. ಈ ಷಡ್ಯಂತ್ರದ ಹಿಂದೆ ಪಟ್ಟಭದ್ರ ಹಿತಾಸಕ್ತಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ವೆಸ್ಟೆಡ್ ಇಂಟ್ರೆಸ್ಟ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ನೋಡಿ, ಇವತ್ತು ಸುಳ್ಳು ಆರೋಪ ಮಾಡ್ತಕ್ಕಂಥದ್ದು, 800 ವರ್ಷದ ಇತಿಹಾಸ ಇರತಕ್ಕಂಥ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಕ್ಕಂಥದ್ದು, ಇಂತಹ ಕುತಂತ್ರಿಗಳಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವರು ಪಟ್ಟಭದ್ರ ಹಿತಾಸಕ್ತಿಗಳೇ. ಯಾಕಂದರೆ ಸ್ಪಷ್ಟವಾಗಿದೆ, ಒಂದು ಕಡೆ ಸುಳ್ಳು, ಒಂದು ಕಡೆ ತೇಜೋವಧೆ, ಒಂದು ಕಡೆ ಧಾರ್ಮಿಕ ವೈಷಮ್ಯವನ್ನು ಸೃಷ್ಟಿಸ್ತಕ್ಕಂಥದ್ದು, ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥದ್ದು, ಒಳ್ಳೆಯ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥದ್ದು, ಜನರಲ್ಲಿ ಗೊಂದಲ ಮೂಡಿಸ್ತಕ್ಕಂಥದ್ದು, ಜನರಲ್ಲಿ ಭೀತಿ ಮೂಡಿಸ್ತಕ್ಕಂಥದ್ದು, ಸಾಮರಸ್ಯನ ಹಾಳು ಮಾಡ್ತಕ್ಕಂಥದ್ದು. ಇವರು ಪಟ್ಟಭದ್ರ ಹಿತಾಸಕ್ತಿ ಅಷ್ಟೇ ಅಲ್ಲ, ಇಂಥ ಕೃತ್ಯಗಳಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವರು ದೇಶದ್ರೋಹಿಗಳು, ಸಮಾಜ ದ್ರೋಹಿಗಳು. ಖಂಡಿತ ಈ ಒಂದು ಸುಳ್ಳು ಷಡ್ಯಂತ್ರನ ರೂಪಿಸ್ತಕ್ಕಂಥವ್ರು ಪಟ್ಟಭದ್ರ ಹಿತಾಸಕ್ತಿಗಳು ಅಷ್ಟೇ ಅಲ್ಲ, ರಾಷ್ಟ್ರದ್ರೋಹಿಗಳು ಅಂತೇಳಿ ಅವ್ರನ್ನ ಕರಿಬೇಕು. ಪೊಲಿಟಿಷಿಯನ್ಸ್ ಅಂತ ನಾನು ಖಂಡಿತ ಅದನ್ನು ಹೇಳೋದಿಲ್ಲ. ಯಾಕಂದರೆ ನಾನು ಆಗಲೇ ನಿಮಗೆ ಸ್ಪಷ್ಟಪಡಿಸ್ತೇನೆ, ತನಿಖೆಯಲ್ಲಿ ಯಾವುದೇ ವಿಚಾರಗಳು ಹೊರಗೆ ಬರುತ್ತೋ ನಮಗೆ ಗೊತ್ತಿಲ್ಲ. ಧರ್ಮಸ್ಥಳದ ವಿಚಾರದಲ್ಲಿ ರಾಜಕೀಯ ವಲಯದಲ್ಲಿ ಒಳ್ಳೆಯ ಭಾವನೆಗಳಿದೆ, ಒಳ್ಳೆಯ ಸಂಬಂಧಗಳು ಇದೆ. ವ್ಯಕ್ತಿಗಳು, ವ್ಯಕ್ತಿಯ ಹಿಂದೆ ಇರತಕ್ಕಂಥ ಸಂಸ್ಥೆಗಳು, ಅವುಗಳೆಲ್ಲ ಖಂಡಿತವಾಗಿ ತನಿಖೆಯಿಂದ ಹೊರಗೆ ಬರುತ್ತೆ, ತನಿಖೆಯಿಂದ ಹೊರಗೆ ಬರಬೇಕು. ತನಿಖಾ ಸಂಸ್ಥೆಗಳ ಮೇಲೆ ಗೌರವ ಇದೆ, ಒಳ್ಳೆಯ ದಿಶೆಯಲ್ಲಿ ಅದು ಸಾಗ್ತಾ ಇದೆ. ಇನ್ನೇನು ಸದ್ಯದಲ್ಲೇ ಕೆಲವು ಅಂತಿಮವಾಗಿ ನಮಗೆ ವರದಿಯನ್ನು ಸಿಗುವಾಗ ಎಲ್ಲರ ಮುಖವಾಡವು ಖಂಡಿತ ಕಳಚಿ ಬೀಳುತ್ತೆ. ಸತ್ಯ, ಧರ್ಮಸ್ಥಳದ ಸತ್ಯ ದರ್ಶನ ಇನ್ನೊಮ್ಮೆ ಜಗತ್ತಿಗೆ. ದೇವಸ್ಥಾನದ ವಿರುದ್ಧ, ನಿಮ್ಮ ಟ್ರಸ್ಟ್ನ ವಿರುದ್ಧ, ದೇವಸ್ಥಾನ ನಡೆಸ್ತಾ ಇರುವಂತಹ ಟ್ರಸ್ಟ್ನ ವಿರುದ್ಧ ಹಲವು ವರ್ಷಗಳಿಂದ ಈ ರೀತಿ ಷಡ್ಯಂತ್ರ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಬಹುಶಃ ಒಂದು ಷಡ್ಯಂತ್ರ ಫೇಲ್ ಆದರೆ ಇನ್ನೊಂದು ಷಡ್ಯಂತ್ರ ರೂಪಿಸೋದು, ಅದು ಫೇಲ್ ಆದರೆ ಮತ್ತೊಂದು ರೂಪಿಸೋದು, ಒಂದು ಸಂಘಟಿತವಾಗಿ ಪ್ಲ್ಯಾನಡ್ ಆಗಿ ಇವರು ಪ್ರತಿ ವರ್ಷ ಬರ್ತಾ ಇದ್ದಾರೆ ಅಂತಂದರೆ, ಈ ಷಡ್ಯಂತ್ರ, ಈ ರೀತಿಯ ಕುತಂತ್ರ ಪ್ರತಿ ವರ್ಷ ಫ್ರಮ್ ಸೋ ಮೆನಿ ಇಯರ್ಸ್ ಆ್ಯಸ್ ಯು ಕ್ಲೇಮ್ಡ್, ದೇವಸ್ಥಾನದಿಂದ, ನಿಮ್ಮ ಟ್ರಸ್ಟಿಂದ, ದೇವಸ್ಥಾನ ನಡೆಸ್ತಾ ಇರೋಂಥ ಟ್ರಸ್ಟ್ನಿಂದ ಏನು ಸ್ಟ್ಯಾಂಡ್ ತೊಗೊಂಡಿದ್ದೀರಿ? ಐ ಮೀನ್, ಏನು ಕಾನೂನು ಕ್ರಮ ತಗೊಳ್ಳೋದಕ್ಕೆ ಮುಂದಾಗಿದ್ದೀರಿ? ನಿಮ್ಮ ನಡೆ ಏನು ಅಂತ? 2013ರಿಂದ ಈ ರೀತಿಯ ತೇಜೋವಧೆಗಳು ಪ್ರಾರಂಭ ಆಗುವ ಸಂದರ್ಭದಲ್ಲಿಯೂ ಕೂಡ ಬಹುಶಃ ಉನ್ನತ ತನಿಖೆಗೆ ಕರೆ ಕೊಟ್ಟವರು, ಕೇಳಿಕೊಂಡವರು ಧರ್ಮಸ್ಥಳದಿಂದ. ಯಾಕಂದರೆ ಇವತ್ತು SIT ತನಿಖೆ ಆದಾಗಲೂ ಮೊದಲು ಗೌರವಿಸಿದ್ದು ಧರ್ಮಸ್ಥಳದವರು. ಯಾವ ರೀತಿಯ ತನಿಖೆಗೆ ಬೇಕಾದ್ರೆ ಧರ್ಮಸ್ಥಳ ಸ್ವಾಗತ ಮಾಡುತ್ತೆ, ಯಾಕಂದರೆ ಸತ್ಯ ಇದೆ, ಧರ್ಮಸ್ಥಳದಲ್ಲಿ ಸತ್ಯ ಇದೆ. ಇವತ್ತು ಇಂಥ ಉನ್ನತ ತನಿಖೆಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ಮೊದಲನೇದಾಗಿ ಧರ್ಮಸ್ಥಳ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ 2013ರಿಂದ ಕೇಳ್ಕೊಂಡಿದೆ. ಯಾಕಂದರೆ ಸತ್ಯ ಬರಬೇಕು, ಹೊರಗಡೆ ಬರಬೇಕು, ಈ ಷಡ್ಯಂತ್ರಗಳು ಬಯಲಾಗಬೇಕು. ಈ ತನಿಖೆಯಲ್ಲಿ ಧರ್ಮಸ್ಥಳದಲ್ಲಿ ಯಾವುದೇ ಪಾತ್ರ ಇಲ್ಲ, ಧರ್ಮಸ್ಥಳದ ಮ್ಯಾನೇಜ್ಮೆಂಟ್ನ ಯಾವುದೇ ಪಾತ್ರ ಇಲ್ಲ ಅನ್ನೋದು ಉನ್ನತ ತನಿಖಾ ಸಂಸ್ಥೆಗಳಿಂದಲೂ ಗೊತ್ತಾಗಿದೆ. ನೀವು ಹೇಳಿದಾಗ ಆ ರೀತಿ ಗೊತ್ತಾದ ಕೂಡಲೇ ಇನ್ನೊಂದು ಷಡ್ಯಂತ್ರಕ್ಕೆ ಅವರು ಕೈ ಹಾಕ್ತಾರೆ, ಮತ್ತೊಂದು ಷಡ್ಯಂತ್ರಕ್ಕೆ ಕೈ ಹಾಕ್ತಾರೆ, ಮತ್ತೆ ಅದು ಸತ್ಯ ಗೊತ್ತಾಗುತ್ತೆ, ಅವ್ರ ಹತ್ರ ಏನು ಮಾಡಲಿಕ್ಕಾಗಲ್ಲ, ಇನ್ನೊಂದನ್ನು ಕೈಗೆತ್ಕೊಳ್ತಾರೆ. ಯಾಕಂದರೆ ಧರ್ಮಸ್ಥಳ ವಿಶಾಲವಾಗಿರ್ತಕ್ಕಂಥದ್ದು. ಇವತ್ತು ಧರ್ಮಸ್ಥಳದ ಸಂಘ ಸಂಸ್ಥೆಗಳು ಬಹಳ ದೊಡ್ಡವಾಗಿರ್ತಕ್ಕಂಥದ್ದು, ವ್ಯಾಪ್ತಿ ದೊಡ್ಡ ಆಗಿರ್ತಕ್ಕಂಥದ್ದು. ಇವತ್ತು ಧರ್ಮಸ್ಥಳದ ಮೇಲೆ ಅಟ್ಯಾಕ್ ಮಾಡೋರಿಗೆ ಎಲ್ಲಿ ಬೇಕಾದರೂ ಅಟ್ಯಾಕ್ ಮಾಡಲಿಕ್ಕೆ ಅವಕಾಶ ಇರುವಷ್ಟು ಒಳ್ಳೆ ಕೆಲಸಗಳನ್ನು ಸಮೃದ್ಧವಾಗಿ ಧರ್ಮಸ್ಥಳ ಮಾಡ್ತಾ ಇರ್ತಕ್ಕಂಥ ಸಂದರ್ಭ. ಕಾನೂನಾತ್ಮಕವಾಗಿ ಏನೇನು ಕ್ರಮಗಳನ್ನು ಬೇಕೋ ಅದನ್ನು ನಮ್ಮ ಲೀಗಲ್ ಟೀಮ್ ತೆಗೆದುಕೊಂಡಿದೆ. ಬಹಳ ಸ್ಟ್ರಾಂಗ್ ಆಗಿ ನಮ್ಮ ಲೀಗಲ್ ಟೀಮ್ ಇದನ್ನು ವರ್ಕ್ ಮಾಡಿದೆ. ಇವತ್ತು ಯಾರ್ಯಾರು ತೇಜೋವಧೆ ಮಾಡಿದ್ದಾರೆ ಅವರ ಮೇಲೆ ಇಂಜಂಕ್ಷನ್ ಆರ್ಡರ್ ಇದೆ. ಇಂಜಂಕ್ಷನ್ನ ಉಲ್ಲಂಘನೆ ಮಾಡಿದಾಗ ಕಂಟೆಂಪ್ಟ್ ಆಫ್ ಇಂಜಂಕ್ಷನ್ ಆರ್ಡರ್ ಇದೆ. ಇವತ್ತು ಎಷ್ಟೋ ಯೂಟ್ಯೂಬರ್ಸ್ನ, ಸಾವಿರಾರು ಯೂಟ್ಯೂಬರ್ಸ್ನ ಲಿಂಕ್ಗಳು ಡಿಲೀಟ್ ಆಗಿದೆ, ಹೈಕೋರ್ಟ್ನ ಆರ್ಡರಿಂದ ಡಿಲೀಟ್ ಆಗಿದೆ. ಮತ್ತು ಮಾನನಷ್ಟ ಮೊಕದ್ದಮೆ ಇದೆ. ಆ ಎಲ್ಲ ಕಾನೂನು ಪ್ರಕ್ರಿಯೆಗಳು ಇವತ್ತು ಭಾಳ ಬಲಿಷ್ಠವಾಗಿ, ಪರಿಣಾಮಕಾರಿಯಾಗಿ ಹಂತದಲ್ಲಿದೆ. ಕೆಲವೊಂದು ಸಂದರ್ಭದಲ್ಲಿ ಅವರು ಕೋರ್ಟಿನ ಒಂದು ಇದಕ್ಕೂ ಸಮನ್ಸಿಗೂ ಬರದೇ ಇರತಕ್ಕಂಥ ಪ್ರಕರಣದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಇದೆ.
ಕೆಲವರಿಗೆ ಸಮನ್ಸನ್ನು ನೀಡಿದ್ದು ಬರದೇ ಇರುವಾಗ ಶಿಕ್ಷೆಯನ್ನು ವಿಧಿಸ್ತಕ್ಕಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಹಾಗಾಗಿ ಕಾನೂನಾತ್ಮಕವಾಗಿ ಏನು ನಾವು ನ್ಯಾಯಯುತವಾಗಿ ತೆಗೆದುಕೊಳ್ಬೇಕು ಆ ಎಲ್ಲ ಕ್ರಮಗಳನ್ನ ನಾವು ತೆಗೆದುಕೊಂಡಿದ್ದೇವೆ. ಧರ್ಮಸ್ಥಳ ಕ್ಷೇತ್ರವನ್ನು ಧರ್ಮಸ್ಥಳ ಧರ್ಮಾಧಿಕಾರಿ ಕುಟುಂಬದವರನ್ನು ಮತ್ತೆ ಮತ್ತೆ ಎಳೆದು ತರಬೇಕು, ಸಿಗಾಕ್ಸ್ಬೇಕು ಅನ್ನೋಂಥ ಪ್ರಯತ್ನಗಳು ನಡೀತಾ ಇದೆ ಅನ್ನೋಂಥ ವಿಚಾರವನ್ನು ನೀವು ಹೇಳ್ತಾ ಇದ್ದೀರಿ. ಸೊ ಈಗಲೂ ಆ ಪ್ರಯತ್ನಗಳು ನಡೀತಾ ಇದೆ. ಸತ್ಯ ಆಚೆ ಬರಬೇಕು, ಈ ಷಡ್ಯಂತ್ರ ಮಾಡ್ತಾರ ವಿರುದ್ಧ ಶಿಕ್ಷೆ ಆಗಬೇಕು ಅಂತಂದರೆ ED, NIA, CBI ತನಿಖೆ ಆಗಬೇಕು ಅಂತ ನಿಮಗೆ ಅನಿಸುತ್ತಾ? ತನಿಖೆಯನ್ನು ಬಯಸ್ತೀರಾ? ಇದರಿಂದ ಈ ಮುಸುಕು ಧರಿಸಿದಂತಹ ಅಸಲಿ ಮುಖವಾಡಗಳ ಬಣ್ಣ ನಿಜಕ್ಕೂ ಬಯಲಾಗಬೇಕು ಅಂತಂದರೆ ಈ ಪ್ರೋಬ್ ಅಗತ್ಯ ಅಂತ ನಿಮ್ಗೆ ಅನಿಸುತ್ತಾ? ಧರ್ಮಸ್ಥಳ ಯಾವುದೇ ತನಿಖೆಯನ್ನು ನಾವು ಸ್ವಾಗತಿಸ್ತೇವೆ. SIT ಬಹಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಪ್ರಣಬ್ ಮೊಹಂತಿಯವರು ಅಂಥವರು ಬಹಳ ಹಿರಿಯ ಅಧಿಕಾರಿಗಳಿದ್ದಾರೆ. ಈ ಒಂದು ತನಿಖಾ ಸಂಸ್ಥೆಯು ಖಂಡಿತ ಸತ್ಯವನ್ನು ಹೊರಗೆ ತರುತ್ತೆ. ಇದಕ್ಕಿಂತ ಉನ್ನತವಾದ ತನಿಖೆ ಆಗಬೇಕಂತೇಳಿ ಇವತ್ತು ಬಹುಶಃ ಲಕ್ಷಾಂತರ ಜನರು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅನೇಕ ಭಕ್ತಾದಿಗಳ ಹೋರಾಟಗಳನ್ನ ನಾವು ನೋಡಿದ್ದೇವೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ EDಯಿಂದಾಗಲಿ NIAಯಿಂದಾಗಲಿ ಅಥವಾ ಇನ್ನೂ ಉನ್ನತ ತನಿಖೆ ಆಗಲಿ ಧರ್ಮಸ್ಥಳ ಆ ಎಲ್ಲ ತನಿಖೆಗಳನ್ನ ಗೌರವಿಸ್ತೇವೆ. ಯಾಕಂದರೆ ತನಿಖೆ ಆದಷ್ಟು ಒಳ್ಳೆಯದು, ತನಿಖೆ ಆದಷ್ಟು ಸತ್ಯಗಳು ಬರುತ್ತೆ, ಮುಖವಾಡಗಳು ಕಳಚಿ ಬೀಳುತ್ತೆ, ಒಂದೊಂದು ತನಿಖೆಗಳು ವ್ಯಾಪ್ತಿಗಳು ದೊಡ್ಡದಿರುತ್ತೆ. NIA, CBI ಆಗಬೇಕು ಅನಿಸ್ತು. NIA, CBIನ ಅಗತ್ಯ ಇದ್ದರೆ ಬಹುಶಃ ಈ ಕಾನೂನು ವ್ಯವಸ್ಥೆಯಲ್ಲಿ ಅದನ್ನು ಗಮನಿಸಿ ಅವರು ವ್ಯವಸ್ಥೆ ಇದೆ ಅಂತ ಅದನ್ನು ಮಾಡಿದರೆ ಭಾಳ ಸಂತೋಷ. ಇನ್ನೂ ಹೆಚ್ಚಿನ ಮುಖವಾಡಗಳು ಕಳಚಿ ಬರಲಿ. ದೊಡ್ಡ ನೆಟ್ವರ್ಕ್ ಇರ್ತಕ್ಕಂಥದ್ದು, ಬಹುಶಃ ದೇಶದಿಂದ ಆಚೆ ಇರ್ತಕ್ಕಂಥ ನೆಟ್ವರ್ಕ್ ಏನಾದರೂ ಇದ್ದರೆ, ಭಾಳಷ್ಟು ಸಾಕಷ್ಟು ಮಾಹಿತಿಗಳು ಈಗ ಹರಿದಾಡ್ತಾ ಇದೆ. ಅಂತಹ ನೆಟ್ವರ್ಕ್ ಏನಾದರೂ ಇದ್ದರೆ ಖಂಡಿತವಾಗಿ ಆ ಒಂದು ಕುತಂತ್ರ ಜನರ ಮುಂದೆ ಬರಬೇಕು. ಆನ್ ಬೇಸಿಸ್ ಆಫ್ ಯುವರ್ ಪಾಯಿಂಟ್, ನೀವು ಈಗ ವಿದೇಶದಿಂದ ನೆಟ್ವರ್ಕ್ ಇದ್ದರೆ, ಅದು ವಿದೇಶದಿಂದ ದುಡ್ಡು ಬರ್ತಾ ಇದ್ರೆ ಅನ್ನೋಂಥ ವಿಚಾರನ ಹೇಳ್ತಾ ಇದ್ರಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ವಿದೇಶದಿಂದ ದುಡ್ಡು ಬರ್ತಾ ಇದೆ ಅಂತ ನೀವು ಹೇಳೋದಕ್ಕೆ ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ ಅಥವಾ ಸಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಿಮಗೆ ಅನುಮಾನವ? ಧರ್ಮಸ್ಥಳದ ವಿರುದ್ಧ ನಡೀತಕ್ಕಂಥ ಈ ಕುತಂತ್ರಕ್ಕೆ ವಿದೇಶದಿಂದ ದುಡ್ಡು ಬರ್ತಾ ಇದೆ ಅಂತ ನಾವು ಹೇಳಲ್ಲ. ಬರುವ ಅನುಮಾನಗಳು ಅನೇಕ ಆಯಾಮಗಳಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಮಾಧ್ಯಮದಲ್ಲೂ ಚರ್ಚೆ ಆಗ್ತಿದೆ. ಅನೇಕ ವ್ಯಕ್ತಿಗಳು, ಕೆಲವು ಸಂಘಟನೆಗಳು ಕೂಡ ಫಂಡಿಂಗ್ ಆಗ್ತಾ ಇದೆ. ಆದರೆ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು ನೀವು, ಇವತ್ತು ಧರ್ಮಸ್ಥಳದ ವಿಚಾರ, ಈ ಊಹಾಪೋಹಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಿತ್ತರೆ ಆಗ್ತಿದೆ. BBC ಅವರೆಗೆ ಹೋಗಿದೆ, ಅಲ್ ಜಹೀರಾ ಅಂತಕ್ಕಂಥ ನ್ಯೂಸ್ ಚಾನಲ್ಗೆ ಹೋಗಿದೆ. ಇವತ್ತು ಯಾವ ರೀತಿ ವಿದೇಶದಲ್ಲಿ ಇದನ್ನು ಬಿಂಬಿಸ್ತಾ ಇದ್ದಾರೆ, ಇದರ ಹಿಂದೆ ಯಾರಿದ್ದಾರೆ? ಸೊ ಫಾರಿನ್ ಫಂಡಿಂಗ್ ಆಗ್ತಾ ಇದೆ. ಫಾರಿನ್ನಲ್ಲಿ ಈ ಊಹಾಪೋಹಗಳನ್ನ ತಲುಪಿಸ್ತಕ್ಕಂತಹ ಅಪಪ್ರಚಾರಗಳನ್ನ ಮಾಡ್ತಕ್ಕಂಥ ನೆಟ್ವರ್ಕ್ ಇದೆ ಅನ್ನೋದು ಸ್ಪಷ್ಟವಾಗಿದೆ. ಅದರ ಮುಂದಿನ ಲಿಂಕ್ ಏನು, ಯಾರಿದ್ದಾರೆ ಏನು ಅನ್ನೋದು ಒಂದು ವೇಳೆ ತನಿಖೆ ಮುಂದುವರೆದ್ರೆ ಖಂಡಿತವಾಗಿ ಅದು ಬೆಳಕಿಗೆ ಬರುತ್ತೆ. ಸೊ ಕನ್ಕ್ಲೂಷನ್, ಫಂಡಿಂಗ್ ಅಂತೂ ಆಗ್ತಿದೆ ಅನ್ನೋದನ್ನು ನೀವು ಒಪ್ಕೋತೀರಿ? 100% ದೊಡ್ಡ ಮಟ್ಟದ ಫಂಡಿಂಗ್ ಇದೆ. ಫಂಡಿಂಗ್ ಇಲ್ಲದೆ ಇಷ್ಟೆಲ್ಲ ಚಟುವಟಿಕೆಗಳನ್ನ ಈ ಒಂದು ಷಡ್ಯಂತ್ರ ರೂಪಿಸೋರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಮಟ್ಟದ ಫಂಡಿಂಗ್ ಇದೆ. ಆ ಫಂಡಿಂಗ್ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ಖಂಡಿತ ತನಿಖೆಯಿಂದನೇ ನಮಗೆ ಗೊತ್ತಾಗಬೇಕು. ಈ ಫಂಡಿಂಗ್ ಮಾಡ್ತಾ ಇರೋರ ಉದ್ದೇಶ ಏನು? ಈಗ ಯೂಶ್ವಲಿ ಎಲೆಕ್ಷನ್ ಟೈಮಲ್ಲಿ ಫಂಡ್ ಮಾಡ್ತಾರೆ, ನಮ್ಮ ಪಾರ್ಟಿ ಗೆದ್ದು ಬರಲಿ ಅಂತ ಹೇಳಿ, ಅಥವಾ ಒಂದು ಅಜೆಂಡಾ ಸೆಟ್ ಮಾಡೋದಕ್ಕೆ ಫಂಡ್ ಮಾಡ್ತಾರೆ. ಇಲ್ಲೂ ಅದೇ ರೀತಿ ತಯಾರಿಗಳಾಗ್ತಾ ಇದೆ. ಯು ಮೀನ್ ಅಂದರೆ ಎಲೆಕ್ಷನ್ ಕ್ಯಾಂಪೇನಿಗೆ, ಮುಂದಿನ ಚುನಾವಣೆಗೆ ತಯಾರಿ ಆಗ್ತಾ ಇದೆಯಾ? ಮುಂದಿನ ಚುನಾವಣೆಗೆ ಧರ್ಮಸ್ಥಳದ ಪ್ರಕರಣವನ್ನು ಕಲ್ಪನೆ ಮಾಡಲಿಕ್ಕೆ ಬಹಳ ಸೂಕ್ತ ಅಲ್ಲ ಅನಿಸುತ್ತೆ. ಯಾಕಂದರೆ ಧರ್ಮಸ್ಥಳ ಕೋಟ್ಯಾಂತರ ಜನರ ಭಕ್ತಿಯ ಭಾವನೆಯ ಸಂಕೇತ. ಇಟ್ಸ್ ಜಸ್ಟ್ ಲೈಕ್ ಎಲೆಕ್ಷನ್ ಕ್ಯಾಂಪೇನ್ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇದು ಎಲೆಕ್ಷನ್ ಕ್ಯಾಂಪೇನ್ ಅನ್ನೋದಕ್ಕಿಂತ ಬಹುಶಃ ಎಲೆಕ್ಷನ್ ಕ್ಯಾಂಪೇನ್ನ ನಂತರದ, ಅಂದರೆ ಎಲೆಕ್ಷನ್ ಕ್ಯಾಂಪೇನ್ ನೀವು ನೋಡ್ಬೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಎಷ್ಟು ಖರ್ಚನ್ನು ಮಾಡ್ತಾರೆ, ಹೇಗೆ ತಲುಪಿಸ್ತಾರೆ. ಅದರಗಿಂತ ಕಡಿಮೆ ಹಂತದ ನೆಕ್ಸ್ಟ್ ಎಲೆಕ್ಷನ್ ಕ್ಯಾಂಪೇನ್ ಅಂತ ಹೇಳ್ಬೋದು ನಾವು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇದನ್ನು ಅಪಪ್ರಚಾರ ಮಾಡ್ತಕ್ಕಂಥ ನೆಟ್ವರ್ಕ್ ವರ್ಕ್ ಮಾಡಿದೆ. ನೆಕ್ಸ್ಟ್ ಎಲೆಕ್ಷನ್ ಕ್ಯಾಂಪೇನ್ ಅನ್ನುವ ಪ್ರಮಾಣದಲ್ಲಿ, ಅಗಾಧ ಪ್ರಮಾಣದಲ್ಲಿ ಇವತ್ತು ಈ ತೇಜೋವಧೆಗಳನ್ನು, ಅಪಪ್ರಚಾರಗಳನ್ನು, ಷಡ್ಯಂತ್ರಗಳನ್ನು ಇವತ್ತು ರಾಜ್ಯ ಬಿಟ್ಟು ದೇಶದವರೆಗೆ ಕೊಂಡೊಯ್ದಿದ್ದಾರೆ. ಇನ್ನೊಂದು ವಿಚಾರ, ಈಗ ಈ ಸದ್ಯ ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಾ ಇರೋಂಥವ್ರು, ನೀವು ಅವ್ರನ್ನ ಷಡ್ಯಂತ್ರ ಮಾಡ್ತಾ ಇರೋರು, ಕುತಂತ್ರ ಮಾಡ್ತಾ ಇರೋರು ಅಂತಿರೋ ಅಂಥವರ ಹಿಂದೆ ಹೈಲಿ ಎಕ್ಸ್ಪೆನ್ಸಿವ್ ಲೀಗಲ್ ಸಿಸ್ಟಮ್ ಇದೆ. ಬಹುಶಃ ಅವರ ವಕೀಲರ ಫೀಸನ್ನು ಕೇಳಿದ್ರೇ ಗಾಬರಿ ಆಗ್ಬೋದೋ ಏನೋ.
ಸೊ ಅಂಥ ವಕೀಲರನ್ನ ಇಟ್ಕೊಂಡು ಇವ್ರು ಕೆಲಸ ಮಾಡಿಸ್ತಾರೆ ಅಂತಂದರೆ ಅವರಿಗೆ ಆ ಫೀಸನ್ನು ಪೇ ಮಾಡುವಂಥವ್ರು ಯಾರು, ಪೇ ಮಾಡೋದಕ್ಕೆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ನಿಮಗೆ ಅನ್ಸುತ್ತೆ ನಾನು ಹೇಳ್ತಾ ಇರೋದು ಕರೆಕ್ಟ್ ಅನ್ಸುತ್ತಾ? ಇವತ್ತು ವಕೀಲರಷ್ಟೇ ಅಲ್ಲ, ವಕೀಲರ ಟೀಮೇ ಇದೆ. ಅವರು ಬರುವ ಒಂದು ತಂಡೋಪತಂಡ ವಕೀಲರ ಟೀಮೇ ಇದೆ. ನಾನು ಆಗಲೇ ನಿಮ್ಗೆ ಹೇಳಿದ್ದೆ, ಇದು ವಕೀಲರ ಫೀಸ್ ಅಷ್ಟೇ ಅಲ್ಲ, ಹೈಲಿ ಎಕ್ಸ್ಪೆನ್ಸಿವ್ ವಕೀಲರು ಇರ್ಬೋದು, ಭಾಳ ದೊಡ್ಡ ಫೀಸನ್ನು ಮಾಡ್ತಕ್ಕಂಥ ವಕೀಲರು ಇರ್ಬೋದು. ಇದರ ಎಕ್ಸ್ಪೆನ್ಸಸ್ಸು ಬೇರೆ ಬೇರೆ ದೊಡ್ಡ ಎಕ್ಸ್ಪೆನ್ಸಸ್ಸು ಎಲ್ಲವೂ ಎಕ್ಸ್ಪೆನ್ಸಸ್ಸಿಗೆ ಫಂಡಿನ ಅಗತ್ಯ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಇಷ್ಟು ದೊಡ್ಡ ಕ್ಯಾಂಪೇನ್ ಮಾಡಲಿಕ್ಕೆ ಫಂಡಿನ ಅಗತ್ಯ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ವಕೀಲರ ಒಂದು ಭಾಗ ಅಷ್ಟೇ. ಅದೇ ಅಷ್ಟು ಎಕ್ಸ್ಪೆನ್ಸಿವ್ ಇದ್ದರೆ ಬೇರೆದೆಲ್ಲ ಎಷ್ಟು ಎಕ್ಸ್ಪೆನ್ಸಿವ್ ಇರ್ಬೋದು? ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಪ್ರಚಾರವನ್ನು ಅಷ್ಟು ದೊಡ್ಡ ಮಟ್ಟಿಗೆ ಹಬ್ಬಿಸ್ಬೇಕಂದ್ರೆ ಎಷ್ಟು ದೊಡ್ಡ ಎಕ್ಸ್ಪೆನ್ಸಿವ್ ಇರ್ಬೋದು? ಸೊ ಸಮೀರ್ ಮೊಹಮ್ಮದ್ಗೆ ಧರ್ಮಸ್ಥಳ ವಿರುದ್ಧ ಈ ರೀತಿ ವಿಡಿಯೋ ಮಾಡೋದಕ್ಕೆ ದುಡ್ಡು ಹೋಗಿದೆ ಅಂತ ಹೇಳ್ತಿದ್ದೀರಾ? ಅವರಿಗೆ ಹೋಗಿದ್ಯೋ, ಅದನ್ನು ಪ್ರಚಾರ ಮಾಡಲಿಕ್ಕೆ ಹೋಗಿದ್ಯೋ, ಅದನ್ನು ಬೇರೆ ಬೇರೆ ಆಯಾಮಕ್ಕೆ ಕೊಂಡೊಯ್ದವ್ರಿಗೆ ಹೋಗಿದ್ಯೋ, ಸುಳ್ಳು ಸುಳ್ಳು ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಯೂಟ್ಯೂಬರ್ಸಿಗೆ ಹೋಗಿದ್ಯೋ, ನಕಲಿ ಯೂಟ್ಯೂಬರ್ಸಿಗೆ ಹೋಗಿದ್ಯೋ, ಅದೆಲ್ಲವೂ ತನಿಖೆಯಿಂದ ಬರಬೇಕು. ದುಡ್ಡು ಹೋಗಿದೆ. ಇವತ್ತು ದುಡ್ಡು ಇಲ್ಲದೆ ನಮ್ಮ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಾಮಾನ್ಯವಾಗಿ ಇವತ್ತು ಎಲ್ಲರ ಗಮನದಲ್ಲಿ ಇರ್ತಕ್ಕಂಥದ್ದು ದುಡ್ಡನ್ನು ಕೊಟ್ಟು ಸುಳ್ಳು ಪ್ರಚಾರ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು ಧರ್ಮಸ್ಥಳದ ವಿರುದ್ಧ ಆ ರೀತಿ ಸುಳ್ಳು ಪ್ರಚಾರ ಮಾಡಬೇಕಂದ್ರೆ ಯಾವುದಾದ್ರೂ ಮೋಟಿವ್ ಇರಲೇಬೇಕು. ಸತ್ಯ ಅನ್ನೋದು ಎಲ್ರಿಗೂ ಗೊತ್ತಿದೆ, ಇದು ಸುಳ್ಳು ಅನ್ನೋದು ಗೊತ್ತಿದೆ, ಯಾವುದು ಅದು ಮೋಟಿವ್ ಹಾಗಾದರೆ? ಸೊ ನೇರವಾಗಿ ಹೇಳಿ, ನನ್ನ ಪ್ರಶ್ನೆ, ಈ ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡೋದಕ್ಕೆ, ಷಡ್ಯಂತ್ರ ಮಾಡೋದಕ್ಕೆ ನೇರವಾಗಿ ಕೆಲವು ಯೂಟ್ಯೂಬರ್ಸ್ಗೆ, ಕೆಲವು ಮೀಡಿಯಾ ಹೌಸ್ಗಳಿಗೆ ದುಡ್ಡು ಹೋಗಿದೆ ನಿಮ್ಮ ಪ್ರಕಾರ? ಇದೊಂದು ಸಂಘಟಿತವಾಗಿ ಯೋಜಿತವಾಗಿ ಪಿತೂರಿ ಮಾಡೋದಕ್ಕೆ ಈ ರೀತಿ ಎಲ್ಲ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಇವತ್ತು ಇದು ಒಂದಕ್ಕೆ ಅಂತಲ್ಲ, ನಾನು ಈ ಎಲ್ಲ ಷಡ್ಯಂತ್ರದ ಪ್ರಯತ್ನಗಳಿಗೆ ಹಣದ ಬಳಕೆ ಆಗಿದೆ, ಸ್ಪಷ್ಟ. ಹಣದ ಬಳಕೆ ಇಲ್ಲದೆ ಇಷ್ಟು ದೊಡ್ಡ ಷಡ್ಯಂತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡು ಎಲ್ಲೆಲ್ಲಿ ಖರ್ಚು ಮಾಡಬೇಕು, ಯಾಕಂದರೆ ಅವರು ನಾನು ಹೇಳಿದ ಹಾಗೆ ಖರ್ಚು ಮಾಡಿದ್ದನ್ನು ಒಪ್ಕೊಂಡಿದ್ದಾರೆ, ಸಂವಾದದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ, ಖರ್ಚಾಗುತ್ತಂತ ಹೇಳಿದ್ದಾರೆ. ದುಡ್ಡು ಹೋಗದೆ, ಖರ್ಚಾಗದೆ ಖಂಡಿತ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏನಾಗ್ಬೋದು ಈ ಪ್ರಕರಣ ಮುಂದೆ? ಏನನ್ಸುತ್ತೆ ನಿಮ್ಗೆ? ಪ್ರಕರಣ ಸತ್ಯಗಳು ಬೆಳಕಿಗೆ ಬರ್ತಾ ಇದೆ, ಇನ್ನೂ ಬರುತ್ತೆ, ಇನ್ನು ಕಾನೂನಾತ್ಮಕವಾಗಿ ಶಿಕ್ಷೆ ಆಗುತ್ತೆ. ಕಾನೂನಿನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೇವೆ. ಈ ಒಂದು ಪ್ರಕರಣ ಬಹುಶಃ ಬೇರೆಯವರಿಗೂ ಪಾಠವಾಗಬೇಕು. ಇವತ್ತು ಧರ್ಮಸ್ಥಳ ಕಳೆದ 1 ದಶಕಕ್ಕಿಂತಲೂ ಹೆಚ್ಚು ಈ ಒಂದು ಷಡ್ಯಂತ್ರಗಳನ್ನು, ಈ ಒಂದು ಆಕ್ರಮಣಗಳನ್ನು ಸಹಿಸಿಕೊಂಡು ಬಂದಿದೆ. ಯಾಕಂದರೆ ಧರ್ಮಸ್ಥಳ ಬಲಿಷ್ಠವಾಗಿದೆ, ಧರ್ಮಸ್ಥಳ ಸತ್ಯವಾಗಿದೆ. ಯಾವುದೇ ಒಂದು ಕಿಂಚಿತ್ ಅಪರಾಧವನ್ನು, ತಪ್ಪನ್ನು ಧರ್ಮಸ್ಥಳ ಮಾಡದೇ ಇರೋದರಿಂದ ಇವತ್ತು ಧರ್ಮಸ್ಥಳ ಇಷ್ಟು ಬಲಿಷ್ಠವಾಗಿ ನಿಂತಿದೆ. ಇಂತಹ ಯಾವ ಷಡ್ಯಂತ್ರ ರೂಪಿಸೋರಿಗೂ ಧರ್ಮಸ್ಥಳ ಕ್ಯಾರ್ ಮಾಡೋದಿಲ್ಲ, ಮುಂದೆಯೂ ಬಲಿಷ್ಠವಾಗಿ ನಿಲ್ಲುತ್ತೆ. ಆದರೆ ಸಾಮಾನ್ಯ ದೇವಸ್ಥಾನಗಳಿರ್ಬೋದು, ಸಾಮಾನ್ಯ NGOಗಳಿರ್ಬೋದು, ಸಾಮಾನ್ಯ ಸಂಘ ಸಂಸ್ಥೆಗಳಿರ್ಬೋದು, ಇಂತಹ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಇಂತಹ ಕುತಂತ್ರ ಮಾಡ್ತಕ್ಕಂಥ ವ್ಯವಸ್ಥೆಗಳಿದ್ದರೆ ಬಹುಶಃ ಬಹಳ ಸುಲಭವಾಗಿ ಅಂಥ ಸಂಘಟನೆಗಳು, ಅಂಥ ವ್ಯವಸ್ಥೆಗಳು ಹಾಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಆದರೆ ಇವತ್ತು ಧರ್ಮಸ್ಥಳದ ಪ್ರಕರಣ, ಇವತ್ತು ಲಕ್ಷಾಂತರ ಜನರು ಬೀದಿಗೆ ಬಂದಿದ್ದಾರೆ. ಇಂತಹ ಷಡ್ಯಂತ್ರ ರೂಪಿಸೋರಿಗೆ ಅವರೇ ಪಾಠ ಕಲಿಸ್ತಾರೆ. ಅಂತಹ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ. ಬಹುಶಃ ಮುಂದೆ ಯಾರಾದರೂ ಇಂಥ ಷಡ್ಯಂತ್ರ ಮಾಡಬೇಕು, ಇಂಥ ಪಿತೂರಿಯನ್ನು ಮಾಡಬೇಕಂದ್ರೆ ಜನರೇ ಅವರಿಗೆ ಬುದ್ಧಿ ಕಲಿಸ್ತಾರೆ ಅನ್ನೋ ಎಚ್ಚರಿಕೆ ಕೂಡ ಇವತ್ತು ಜನರಿಗೆ ಗೊತ್ತಾಗ್ತಿದೆ, ವ್ಯವಸ್ಥೆಗೆ ಗೊತ್ತಾಗ್ತಾ ಇದೆ. ಕಾನೂನಾತ್ಮಕವಾಗಿ ಕೂಡ ಬಹಳ ದೊಡ್ಡ ಶಿಕ್ಷೆ ಆಗಬೇಕಂತೇಳಿ ನಾವು ಆಶಿಸ್ತೇವೆ. ಯಾಕಂದರೆ ಇಂಥ ಪಿತೂರುಗಳು ಇನ್ನು ದೇಶದಲ್ಲಿ ಆಗಬಾರ್ದು, ಇಂಥ ಷಡ್ಯಂತ್ರಗಳು ದೇಶದಲ್ಲಿ ಆಗಬಾರ್ದು. ಕಾನೂನಾತ್ಮಕವಾಗಿ ಶಿಕ್ಷೆ ಆಗಬೇಕು. ಜನರು ಕೂಡ ಅದನ್ನು ಬಹಿಷ್ಕಾರ ಹಾಕಿದ್ದಾರೆ. ತನ್ಮೂಲಕ ಒಳ್ಳೆಯ ವ್ಯವಸ್ಥೆಗೆ ಯಾವತ್ತೂ ಒಳ್ಳೆಯ ಅವಕಾಶಗಳು, ಒಳ್ಳೆಯ ಪ್ರೋತ್ಸಾಹಗಳು ಇರಬೇಕು. ಸಮಾಜದಲ್ಲಿ ಸಾಮರಸ್ಯ ಇರಬೇಕು. ಒಳ್ಳೆಯ ಆರೋಗ್ಯಕರ ಸಂಘಟನೆಗಳು ಸಮಾಜದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು. ಸಮಾಜ ಆರೋಗ್ಯಕರ ಆಗಿರಬೇಕು ಅನ್ನೋದು ನಮ್ಮ ಉದ್ದೇಶ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಗ್ಗೆ ಏನು ಹೇಳ್ತೀರಿ? ಎಲ್ಲ ತನಿಖೆಯಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ. ಇದೆಲ್ಲ ಷಡ್ಯಂತ್ರ ರೂಪಿಸ್ತಕ್ಕಂಥದ್ದು, ಷಡ್ಯಂತ್ರ ರೂಪಿಸಿದವರು, ಅವನ ಹಿಂದೆ ಡೈರೆಕ್ಷನ್ ಮಾಡಿದವರು, ಸ್ಕ್ರಿಪ್ಟ್ ಮಾಡಿದವರು, ಅವನೊಬ್ಬ ಪಾತ್ರಧಾರಿ ಅಷ್ಟೇ. ಇದರಲ್ಲಿ ಅನೇಕ ಪಾತ್ರಧಾರಿಗಳಿದ್ದಾರೆ. ಆ ಮಾಸ್ಕ್ ಮ್ಯಾನ್ನ ಇವತ್ತು ಮುಖವಾಡ ಕಳಿಸಿದೆ, ಆ ಮಾಸ್ಕ್ ಮ್ಯಾನ್ನ ಹಿಂದೆ ಅನೇಕ ಪಾತ್ರಧಾರಿಗಳು ಇದ್ದಾರೆ. ಎಲ್ಲವೂ ಈ ಚೆನ್ನೈನಿಂದ ಇನ್ನು ಗೊತ್ತಾಗುತ್ತೆ, ತನಿಖೆಗಳು ಆಗ್ತಾ ಇದೆ. ಖಂಡಿತ ನಾವು ಅದನ್ನು ಬಹಳ ಕಾತುರವಾಗಿ ನೋಡ್ತಾ ಇದ್ದೇವೆ.
ಯಾಕಂದರೆ ಇಷ್ಟು ಅಂದ್ರೆ ಮುಸುಕುದಾರಿಯ ಹಿಂದೆ ಮುಸುಕು ಧರಿಸಿರುವಂತ ಕೆಲವು ವ್ಯಕ್ತಿಗಳಿದ್ದಾರೆ. ಖಂಡಿತ ಇದ್ದಾರೆ. ಖಂಡಿತ ಆ ಮುಸುಕುದಾರಿಗಳು ಇಷ್ಟೆಲ್ಲ ಒಂದು ಸ್ಕ್ರಿಪ್ಟನ್ನು, ಇಷ್ಟೆಲ್ಲ ಡ್ರಾಮಾವನ್ನು, ಇಷ್ಟೆಲ್ಲ ಷಡ್ಯಂತ್ರ ರೂಪಿಸಿದ್ರಿಂದ ಈ ಪ್ರಕರಣಗಳು ಆಗಿರ್ತಕ್ಕಂಥದ್ದು. ಆ ಮುಸುಕುದಾರಿಗಳ ಮುಸುಕು ಕೂಡ, ಮಾಸ್ಕ್ ಕೂಡ ಕಳಚಿ ಬೀಳಬೇಕು, ಅದಕ್ಕೂ ತನಿಖೆ ಆಗಬೇಕು. ತನಿಖೆ ಆಗ್ತಾ ಇದೆ. ಖಂಡಿತ ಅವರ ಮುಖವಾಡವು ಕೂಡ ಕಳಚಿ ಅವರ ನಿಜ ಮುಖ ಗೊತ್ತಾಗುತ್ತೆ. ರಾಜಕೀಯ ಆಸಕ್ತಿ, ರಾಜಕಾರಣಿಗಳ ಒಂದು ಹಿತಾಸಕ್ತಿಯಿಂದ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ನಾನು ಪುನಃ ಅದನ್ನೇ ಸ್ಪಷ್ಟಪಡಿಸ್ತೇನೆ. ರಾಜಕೀಯವಾಗಿ ಧರ್ಮಸ್ಥಳದಲ್ಲಿ ಉತ್ತಮ ಬಾಂಧವ್ಯಗಳು ಇದೆ. ಈ ಕ್ಷೇತ್ರ ಒಂದು ಪಕ್ಷಕ್ಕೆ ಸೀಮಿತ ಆಗಿದ್ದಲ್ಲ. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈ ಕ್ಷೇತ್ರಕ್ಕೆ ಕೋಟ್ಯಾನುಕೋಟಿ ಜನ ಬರ್ತಾರೆ. ನಿಜ, ಖಂಡಿತವಾಗಿ ಕ್ಷೇತ್ರದ ಬಗ್ಗೆ ಒಳ್ಳೆ ಗೌರವ ಇದೆ. ಈ ಷಡ್ಯಂತ್ರ ಕುತಂತ್ರಗಳ ಹಿಂದೆ ಕೆಲವು ರಾಜಕಾರಣಿಗಳ ಕೈವಾಡ, ಕೆಲವು ರಾಜಕೀಯ ಹಿತಾಸಕ್ತಿಯಿಂದ ಈ ರೀತಿಯ ಪ್ರಯತ್ನಗಳು, ಅವರ ಪ್ರಯತ್ನ, ಆ ಪ್ರಯತ್ನದ ಉದ್ದೇಶದ ಬಗ್ಗೆ ನೀವು ಸವಿವರವನ್ನು ಕೊಡ್ತಾ ಇದ್ದೀರಿ. ಯಾಕೆ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಈ ರೀತಿಯ ಇಂಟ್ರೆಸ್ಟ್ ಕೂಡ ಇದೆಯಾ ಅಂತ ಹೇಳಿ, ಈ ರೀತಿಯ ಏನಾದರೂ ಆಸಕ್ತಿಗಳಿದ್ದರೆ ತನಿಖೆಯಿಂದ ಖಂಡಿತ ಹೊರಗೆ ಬರುತ್ತೆ. ತನಿಖೆಯಲ್ಲಿ ಹೊರಗೆ ಬರಬೇಕು. ಆದರೆ ನಾವು ನಮ್ಮ ಎಲ್ಲ ಅನುಭವಗಳು ನೋಡಿದಾಗ ರಾಜಕೀಯವಾಗಿ ಎಲ್ಲ ಪಕ್ಷಗಳ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿದ್ದೇವೆ. ಧರ್ಮಸ್ಥಳದನ್ನ ವ್ಯವಸ್ಥೆಯನ್ನು, ಧರ್ಮಸ್ಥಳ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಎಲ್ಲ ರಾಜಕೀಯ ಪಕ್ಷದವರು ಅದನ್ನು ಗೌರವಿಸಿದ್ದಾರೆ. ಇದು ಧರ್ಮಸ್ಥಳ ಕೇವಲ ರಾಜಕೀಯ ಪಕ್ಷಕ್ಕಷ್ಟೇ ಅಲ್ಲ. ಧರ್ಮಸ್ಥಳದ ವ್ಯವಸ್ಥೆಯಲ್ಲಿ ಯಾವುದೇ ಜಾತಿ ಭೇದವಿಲ್ಲ, ಲಿಂಗ ಭೇದವಿಲ್ಲ. ಧರ್ಮಾತೀತವಾಗಿಯೂ ಕೂಡ ಇವತ್ತು ಸಮಾಜ ಸೇವೆಯನ್ನು ಮಾಡ್ಕೊಂಡ್ಬಂದಿರತಕ್ಕಂಥ ಕ್ಷೇತ್ರ, ಮಾದರಿ ಕ್ಷೇತ್ರ ಧರ್ಮಸ್ಥಳವಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಸಮೀರ್ MD, ಸಮೀರ್ ಮೊಹಮ್ಮದ್ ಇತ್ಯಾದಿ ಇತ್ಯಾದಿ ವ್ಯಕ್ತಿಗಳು, ಇವರಿಗೆ ಧರ್ಮಸ್ಥಳ ಕ್ಷೇತ್ರ ಅಥವಾ ಧರ್ಮಾಧಿಕಾರಿಗಳು ಅಥವಾ ಈ ನಿಮ್ಮ ಟ್ರಸ್ಟ್ ಇದ್ರ ಬಗ್ಗೆ ಯಾಕೆ ಭಿನ್ನ ಅಭಿಪ್ರಾಯ? ಅವರ ಉದ್ದೇಶ ಏನಾಗಿರ್ಬೋದು? ಭಿನ್ನಾಭಿಪ್ರಾಯಗಳು ಅಥವಾ ಅವರ ಉದ್ದೇಶಗಳು ಯಾವುದನ್ನೋದು ಬಹುಶಃ ತನಿಖೆಯಲ್ಲಿ ಅದನ್ನು ಕೇಳಿ ತಿಳ್ಕೊಳ್ಬೇಕೇನೋ. ಆದರೆ ಅವರಂತೂ ಆಕ್ರಮಣ ಮಾಡಿದ್ದು ನಿಮ್ಗೆ ಗೊತ್ತಿದೆ. ಉದ್ದೇಶಗಳು ಅವರಷ್ಟು ಜನ ಸೇರ್ಕೊಂಡು ಮಾಡಿದ್ರ, ಅದರ ಹಿಂದೆ ಪಿತೂರಿ ಮಾಡಿರ್ತಕ್ಕಂಥ ಉದ್ದೇಶಗಳು ಯಾವುದ್ಯಾವುದಿದೆಯೋ ಎಲ್ಲವೂ ತನಿಖೆಯಿಂದ ಅಲ್ಲಿ ಹೋದಲ್ಲಿ ಬಂದಲ್ಲಿ ಹಲವು ಕಡೆ ಹಲವು ಕಾರ್ಯಕ್ರಮಗಳಲ್ಲಿ ಅವರು ಓಪನ್ ಆಗಿ ಕ್ಷೇತ್ರದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ, ಹಲವು ವಿಚಾರಗಳ ಬಗ್ಗೆ ಅವರು ಮಾತಾಡ್ತಾರೆ. ಯಾಕೆ ಅಂತ ಇದರಲ್ಲಿ ಬಹಳ ವಿಶೇಷ ಏನಿಲ್ಲ. ಧರ್ಮಸ್ಥಳವನ್ನು ತೇಜೋವಧೆ ಮಾಡಬೇಕು, ಪೂಜ್ಯ ಹೆಗ್ಗಡೆಯವರ ಕುಟುಂಬದ ಮೇಲೆ ತೇಜೋವಧೆ ಮಾಡಬೇಕು, ಧರ್ಮಸ್ಥಳದ ವ್ಯವಸ್ಥೆಯನ್ನು ಹಾಳು ಮಾಡಬೇಕು, ಒಳ್ಳೆಯ ಕೆಲಸವನ್ನು ಹಾಳು ಮಾಡಬೇಕು ಅನ್ನುವ ಒಂದು ವಿಕೃತ ಮನೋಭಾವನೆ ಅಷ್ಟೇ. ಅವ್ರಿಗೆ ಏನು ಸಿಗುತ್ತೆ, ಏನು ಸಿಗುತ್ತೆ ಅನ್ನೋದು ಅವರವರ ಅಜೆಂಡಾಗಳನ್ನ ನಾವು ಇನ್ನು ಬಯಲಿಗೆ ಎಳಿಬೇಕು. ಅದು ತನಿಖೆಯಿಂದ ಬರಬೇಕು, ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅಜೆಂಡಾ ಇಲ್ಲದೆ ಇಷ್ಟು ದೊಡ್ಡ ಪ್ರಯತ್ನಗಳು ಖಂಡಿತ ಸಾಧ್ಯ ಇಲ್ಲ. ಸಂಘಟಿತವಾಗಿರ್ತಕ್ಕಂಥ ಅಜೆಂಡಾ ಇರ್ಬೋದು, ಬಹಳ ದೊಡ್ಡ ಸಂಘಟಿತವಾಗಿರ್ತಕ್ಕಂಥ ಅಜೆಂಡಾ ಇರ್ಬೋದು, ಅದೆಲ್ಲವೂ ಖಂಡಿತ ಹೊರಗೆ ಬರಬೇಕು, ಬರುತ್ತೆ. ಸದ್ಯ SIT ತನಿಖೆ ನಡೀತಾ ಇದೆ ಈ ಎಲ್ಲ ವಿಚಾರಗಳ ಬಗ್ಗೆ. ಪ್ರಸ್ತುತ SIT ತನಿಖೆಯ ವಿಚಾರವಾಗಿ ನೀವು ಹೇಳೋದೇನು? SIT ತನಿಖೆ, SITಯನ್ನು ರಚನೆ ಮಾಡಿದಾಗ ಸರ್ಕಾರದ ನಿಲುವನ್ನು ಗೌರವಿಸಿದ್ದು ಪ್ರಥಮವಾಗಿ ಧರ್ಮಸ್ಥಳ. ಈ SIT ಬಗ್ಗೆ ಬಹಳ ಗೌರವ ಇದೆ, ಅಧಿಕಾರಿಗಳ ಬಗ್ಗೆ ಗೌರವ ಇದೆ. ಖಂಡಿತವಾಗಿಯೂ ಒಂದು ಸತ್ಯವನ್ನು ಅವರು ಬಹಳ ಪರಿಣಾಮಕಾರಿಯಾಗಿ ತರ್ತಾರೆ. ಯಾರ್ಯಾರು ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಧರ್ಮಸ್ಥಳದ ವಿರುದ್ಧ ಅವರ ಎಲ್ಲ ಮುಖವಾಡಗಳನ್ನ ಕಳಚಿ ಒಂದು ನ್ಯಾಯಯುತವಾದ ವರದಿಯನ್ನು ಕೊಟ್ಟು ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ವರದಿಯನ್ನು ಖಂಡಿತ ಈ SIT ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಅದನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ನೀವು ಆಥೋರೈಸ್ಡ್ ಪರ್ಸನ್ ಆಗಿರೋದ್ರಿಂದ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಪೂರ್ವದಲ್ಲಿ ಒಂದು ಕ್ವಶನ್ ಕೇಳ್ತೀನಿ. ಐ ಡೋಂಟ್ ನೋ ವೆದರ್ ನಾನು ಇಲ್ಲಿ ಪ್ರಶ್ನೆ ಮಾಡಬೇಕು ಮಾಡಬಾರ್ದು, ಬಟ್ ಆನ್ ಬೇಸ್ ಆಫ್ ಇಂಟ್ರೆಸ್ಟ್ ಒಂದು ಪ್ರಶ್ನೆ. ನೀವು ಆಥೋರೈಸ್ಡ್ ಪರ್ಸನ್ ಜೊತೆಗೆ ಧರ್ಮಾಧಿಕಾರಿಗಳ ಜೊತೆಗೆ ನೇರ ಸಂಪರ್ಕ ಹೊಂದಿರುವಂಥ ವ್ಯಕ್ತಿ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮೇಲಿಂದ ಮೇಲೆ ಆಗ್ತಾ ಇರುವಂತಹ ಈ ರೀತಿಯ ಅಟ್ಯಾಕ್ಸ್, ಟಾರ್ಗೆಟ್ಸ್, ಷಡ್ಯಂತ್ರಗಳು, ಇದ್ರ ಬಗ್ಗೆ ನಿಮ್ಮ ಜೊತೆಗೆ ಪೂಜ್ಯರು ಮಾತಾಡಿದಾರಾ? ಅವ್ರು ಏನಾದರೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರಾ? ಅದು ಹೌದು ಅಂತಾದರೆ ಅವ್ರು ಏನು ಹೇಳಿದರು? ಧರ್ಮಾಧಿಕಾರಿಗಳಾಗಿರ್ಬೋದು, ಧರ್ಮಾಧಿಕಾರಿಗಳ ಶ್ರೀಮತಿ ಪೂಜ್ಯ ಮಾತೆಯವರಾಗಿರ್ಬೋದು, ಈ ಬಗ್ಗೆ ಅವ್ರು ಏನಾದರೂ ಮಾತಾಡಿದಾರಾ? ನಿಮ್ಮ ಹತ್ರ ಏನಾದರೂ ವಿಚಾರಗಳನ್ನು ಹಂಚ್ಕೊಂಡಿದ್ದಾರಾ? ಈ ಷಡ್ಯಂತ್ರ ಮಾಡ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲ, 2013ರಿಂದನೂ ಈ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಯಾವತ್ತೂ ಕೂಡ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಾಗಲಿ, ಮಾತೃಶ್ರೀ ಹೇಮಾವತಿ ಅಮ್ಮನವರಾಗಲಿ, ಅವರ ಕುಟುಂಬಸ್ಥರಾಗಲಿ
ತಮ್ಮ ಸಮಾಜ ಕಾರ್ಯಕ್ರಮಗಳನ್ನ ಎಂದಿಗೂ ನಿಲ್ಲಿಸಲಿಲ್ಲ. ಇಂತಹ ಸುಳ್ಳು ಹೇಳೋರನ್ನ, ತೇಜೋವಧೆ ಮಾಡೋರನ್ನ ಅವರು ಅದರ ಬಗ್ಗೆ ಚಿಂತನೆ ಮಾಡಿ ತಮ್ಮ ಕಾರ್ಯಕ್ರಮಗಳನ್ನ ಎಂದೂ ಹಾಳು ಮಾಡಿಕೊಂಡಿಲ್ಲ. ಯಾವಾಗ ಧರ್ಮಸ್ಥಳದ ಮೇಲೆ ಅಟ್ಯಾಕ್ ಆಗುತ್ತೋ ಅಷ್ಟೂ ಕಾರ್ಯಕ್ರಮಗಳು ಇಮ್ಮಡಿ ಆಗ್ತಾ ಹೋಗುತ್ತೆ. ಧರ್ಮಸ್ಥಳದಲ್ಲಿ ಧರ್ಮ ಕ್ಷೇತ್ರದಿಂದ ನಡೀತಕ್ಕಂಥ ದಾನ ಧರ್ಮಗಳಿರ್ಬೋದು, ಸಂಸ್ಥೆಗಳ ಮೂಲಕ ನಡೀತಕ್ಕಂಥ ಒಳ್ಳೆ ಕೆಲಸಗಳಿರ್ಬೋದು, ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಅವರು ನಮ್ಮ ಕಾರ್ಯಕರ್ತರಿಗೆ, ಕೆಲವೊಮ್ಮೆ ಸಿಬ್ಬಂದಿಗಳಿಗೆ ಬೇಸರ ಆಗುತ್ತೆ. ಇಷ್ಟೆಲ್ಲ ನಾವು ಒಳ್ಳೆ ಕೆಲಸ ಮಾಡುವಾಗ ಕೆಲವು ತುಚ್ಛ ವ್ಯಕ್ತಿಗಳು, ಸಮಾಜದ್ರೋಹಿಗಳು ಇಂಥ ಅಪವಾದ ಮಾಡುವಾಗ ಅವರಿಗೆ ಮೋಟಿವೇಶನ್ ಕಡಿಮೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಪ್ರೋತ್ಸಾಹದ ಮಾತುಗಳನ್ನ ಹೇಳ್ತಾರೆ. ಯಾಕಂದರೆ ಭಗವಂತನೂ ಕೂಡ ಇವತ್ತು ಯಾವಾಗಲೂ ಭಗವಂತನು ಒಂದು ಇಡೀ ಸೃಷ್ಟಿಯನ್ನು ಮಾಡಿದಾಗ, ಕೆಲವೊಂದು ವ್ಯಕ್ತಿಗಳು ತಪ್ಪನ್ನು ಮಾಡಿದ, ಕೆಟ್ಟದ್ದನ್ನು ಮಾಡಿದಾಗ ಅವ್ರನ್ನ ಶಿಕ್ಷಿಸೋಕ್ಕೋಸ್ಕರ ಜಗತ್ತಿನ ಸೃಷ್ಟಿಯನ್ನು ಹಾಳು ಮಾಡೋದಿಲ್ಲ. ಹಾಗಾಗಿ ಇವತ್ತು ಧರ್ಮಸ್ಥಳದಿಂದನೂ ಕೂಡ ಕೋಟ್ಯಾಂತರ ಜನರು ಈ ವ್ಯವಸ್ಥೆಯಲ್ಲಿದ್ದಾರೆ. ಯಾರೋ ಒಂದಿಷ್ಟು ಜನ ಕಿಡಿಗೇಡಿಗಳು, ದುಷ್ಕರ್ಮಿಗಳು ಧರ್ಮಸ್ಥಳದ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ ಧರ್ಮಸ್ಥಳ ತನ್ನ ಸೇವಾ ಕಾರ್ಯಗಳನ್ನು, ದಾನ ಧರ್ಮಗಳನ್ನು ಎಂದಿಗೂ ನಿಲ್ಲಿಸೋದಿಲ್ಲ. ಯಾಕಂದರೆ ಏನು ಹೇಳ್ತಾರೆ ಈ ಸಿಬ್ಬಂದಿಗೆ ಬೇಸರ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ? ಸಿಬ್ಬಂದಿಗಳಿಗೆ ಪ್ರೋತ್ಸಾಹದ ಮಾತನ್ನು ಹೇಳ್ತಾರೆ. ನಾವು ಒಳ್ಳೆಯದನ್ನು ಮಾಡಲಿಕ್ಕೆ ಇರ್ತಕ್ಕಂಥದ್ದು, ಒಳ್ಳೆಯ ಕೆಲಸಗಳು ಇನ್ನೂ ಹೆಚ್ಚು ಮಾಡ್ತಾ ಹೋಗಬೇಕು. ನಮ್ಮ ಒಳ್ಳೆಯ ಕೆಲಸಗಳು, ಸತ್ಯಗಳೇ ಉತ್ತರವನ್ನು ಕೊಡ್ತದೆ. ಇಂಥದ್ರ ಬಗ್ಗೆ ನಾವು ಗಮನವನ್ನು ಹರಿಸೋದು ಬೇಡ. ಯಾಕಂದರೆ ಇದೆಲ್ಲವನ್ನು ಮೀರಿ ನಿಂತವರು ಪೂಜ್ಯರು. ಅವರು ಸಾಕ್ಷಾತ್ ಮಂಜುನಾಥ ಸ್ವಾಮಿಯ ಅವತಾರ ಅಂತ ಹೇಳಿ ಮಂಜುನಾಥ ಸ್ವಾಮಿಯನ್ನೇ ಜನರು ಪೂಜ್ಯರಲ್ಲಿ ಕಾಣ್ತಾರೆ. ಯಾಕಂದರೆ ಆ ಒಂದು ಎಲ್ಲ ವ್ಯವಸ್ಥೆ, ಈ ಎಲ್ಲ ಟೀಕೆ ಟಿಪ್ಪಣಿಗಳನ್ನ ನಿಂತು, ಎಲ್ಲವನ್ನು ಮೀರಿ ನಿಂತು ಇವತ್ತು ನಮ್ಮ ಒಂದು ವ್ಯವಸ್ಥೆಯನ್ನು ಕಾಪಾಡ್ತಾರೆ. ಓಕೆ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಅನಿಲ್ ಕುಮಾರ್ ಅವರೇ, ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಸಾಕಷ್ಟು ವಿಚಾರಗಳ ಬಗ್ಗೆ ನೇರವಾಗಿ ಹೇಳಿದ್ರಿ. ಧರ್ಮಸ್ಥಳದ ವಿರುದ್ಧ ಸದ್ಯ ಕೇಳಿ ಬರ್ತಾ ಇರುವಂಥ ಆರೋಪ, ಷಡ್ಯಂತ್ರ, ಕುತಂತ್ರ, ಮತ್ತೊಂದು ಮಗದೊಂದು ಆಗ್ತಾ ಇರುವಂಥ ಬೆಳವಣಿಗೆ, ಸೌಜನ್ಯಾಗಿ ನ್ಯಾಯ ಸಿಗಬೇಕು, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅನ್ನೋಂಥ ವಿಚಾರ ಬಂದಾಗ ಮುಂಚೂಣಿಯಲ್ಲಿ ಹೋರಾಟ ಮಾಡುವಂಥವ್ರು ನಾವು ಇರ್ತೀವಿ. ಈ ಎಲ್ಲ ಬೆಳವಣಿಗೆಗಳನ್ನು ಒಟ್ಟಾರೆ ಗಮನಿಸಿದಾಗ ನಿಮಗೇನು ಆಗಬೇಕು ಅಂತ ಅನಿಸುತ್ತೆ? ನಿಮ್ಮ ಫೈನಲ್ ಕಮೆಂಟ್. ಫೈನಲ್ ಕಮೆಂಟ್, ಸತ್ಯಗಳು ಹೊರಗೆ ಬರಬೇಕು. ಈ ರೀತಿಯ ಷಡ್ಯಂತ್ರ, ಪಿತೂರಿಗಳು ಮಾಡುವವರನ್ನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಂತಹ ಅವಕಾಶಗಳು ಮಾಡದೇ ಇರುವ ಹಾಗೆ ಕಾನೂನಾತ್ಮಕವಾಗಿ ಅವರ ಮೇಲೆ ಬಹಳ ದೊಡ್ಡ ಕ್ರಮವನ್ನು ತೆಗೆದುಕೊಳ್ಬೇಕು. ಕಾನೂನಿನಲ್ಲಿ ಇಂತಹ ಷಡ್ಯಂತ್ರ ರೂಪಿಸೋರಿಗೆ, ಸುಳ್ಳು ಸುದ್ದಿಗಳನ್ನ ಹರಡೋರಿಗೆ, ಯಾವುದೇ ಸಾಕ್ಷಿಗಳು ಇಲ್ಲದೆ ಅಪಪ್ರಚಾರ ಮಾಡೋರಿಗೆ, ತೇಜೋವಧೆ ಮಾಡೋರಿಗೆ ಕಠಿಣ ಶಿಕ್ಷೆ ಕೊಡ್ತಕ್ಕಂತಹ ವ್ಯವಸ್ಥೆಗಳು, ಅದು ಸಾಮಾಜಿಕ ಜಾಲತಾಣ ಆಗಿರ್ಬೋದು ಅಥವಾ ನೇರವಾಗಿ ತೇಜೋವಧೆ ಮಾಡೋರಿಗೆ ಅಂಥ ವ್ಯವಸ್ಥೆಗಳು ಬರಬೇಕು. ಇವತ್ತು ಧರ್ಮಸ್ಥಳ ಪ್ರಕರಣ ಇವತ್ತು ಅಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಕಣ್ಣು ತೆರೆಸಿದೆ. ಇವತ್ತು ದೇಶಾದ್ಯಂತ ಈ ಪ್ರಕರಣಗಳು ಜನರಲ್ಲಿ ಮಾತಾಡ್ತಾ ಇದ್ದಾರೆ. ಇಂಥ ಷಡ್ಯಂತ್ರವನ್ನು ರೂಪಿಸುವವರಿಗೆ ಮುಂದೆ ಅವಕಾಶ ಮಾಡಿ ಕೊಡಬಾರ್ದು ಅನ್ನುವ ದೃಷ್ಟಿಕೋನದಲ್ಲಿ ಸಾಮಾನ್ಯ ಜನರು ಎಚ್ಚರಗೊಳ್ಬೇಕು. ಯಾಕಂದರೆ ಕೆಲವೊಮ್ಮೆ ಈ ಅಪಪ್ರಚಾರ ಮಾಡುವಾಗ ಸಾಮಾನ್ಯ ಜನರು ಗೊಂದಲಕ್ಕೀಡಾಗ್ತಾರೆ. ಅವ್ರು ಮಾಡ್ತಕ್ಕಂಥ ಸುಳ್ಳುಗಳು, ವೈಭವೀಕರಿಸ್ತಕ್ಕಂಥ ವಿಚಾರದಲ್ಲಿ ಜನರು ಕೂಡ ಗೊಂದಲ ಆಗ್ತಾರೆ. ಸತ್ಯವನ್ನು ಪರಾಮರ್ಶಿಸಿ ನೋಡಬೇಕನ್ನೋ ಒಂದು ಜನಸಾಮಾನ್ಯರಿಗೊಂದು ನಿದರ್ಶನವಾಯಿತು. ಇದು ಕಾನೂನು ವ್ಯವಸ್ಥೆಗೆ ಇದೊಂದು ನಿದರ್ಶನವಾಯಿತು. ಬಹುಶಃ ಈ ಒಂದು ಪ್ರಕರಣ ಒಂದು ಹೊಸ ಒಂದು ವ್ಯವಸ್ಥೆಗೆ ನಾಂದಿ ಹಾಡುತ್ತದೆ ಅನ್ನೋದನ್ನು ನಾವು ಆಶಿಸ್ತೇವೆ. ಇದರಿಂದ ಒಳ್ಳೆಯ ಕೆಲಸಗಳಿಗೆ, ಒಳ್ಳೆಯ ಸಂಘ ಸಂಸ್ಥೆಗಳಿಗೆ, ಒಳ್ಳೆಯ ವ್ಯವಸ್ಥೆಗಳಿಗೆ ಇನ್ನು ಪ್ರೇರಣೆ ಸಿಗಲಿ ಅಂಥೇಳಿ ನಾವು ಆಶಿಸ್ತೇವೆ. ಎಸ್, ಸಾಕಷ್ಟು ವಿಚಾರಗಳ ಬಗ್ಗೆ ನೇರವಾಗಿ ತಾವು ಅಭಿಪ್ರಾಯವನ್ನು ಹಂಚ್ಕೊಂಡ್ರಿ. ಜೊತೆಗೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ವಿಚಾರವಾಗಿ ಧರ್ಮಸ್ಥಳ ಕ್ಷೇತ್ರದಿಂದ, ದೇವಸ್ಥಾನದಿಂದ ಮತ್ತು ಟ್ರಸ್ಟಿಂದ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ, ನಿಮ್ಮ ನಡೆ ಏನು ಅನ್ನುವಂಥದ್ದನ್ನು ನೇರವಾಗಿ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ವೀಕ್ಷಕರೇ, ಗಮನಿಸ್ತಾ ಇದ್ರಿ ಧರ್ಮಸ್ಥಳ ಕ್ಷೇತ್ರ, ಹಾಗೇನೇ ಧರ್ಮಸ್ಥಳ ದೇವಸ್ಥಾನದಿಂದ ನಡೀತಾ ಇರುವಂತಹ ಈ ಒಂದು ಟ್ರಸ್ಟ್ ಯಾಕೆ ಟಾರ್ಗೆಟ್ ಆಗ್ತಾ ಇದೆ, ಜೊತೆಗೆ ಈಗ ಆಗ್ತಾ ಇರುವಂಥ ಎಲ್ಲ ಬೆಳವಣಿಗೆ, ಷಡ್ಯಂತ್ರ, ಕುತಂತ್ರ, ಇದರ ಹಿಂದೆ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ. ಫಂಡಿಂಗ್ ಆಗ್ತಾ ಇದೆ, ವ್ಯವಸ್ಥಿತವಾಗಿ ದುಡ್ಡು ಹೋಗ್ತಾ ಇದೆ. ಯಾರೆಲ್ಲ ಈ ಷಡ್ಯಂತ್ರವನ್ನು ರೂಪಿಸಿದ್ದಾರೋ, ಯಾರೆಲ್ಲ ಕುತಂತ್ರವನ್ನು ಮಾಡಿದಾರೋ, ಅತಿ ಶೀಘ್ರ ಕಾನೂನಿನ ಕಟಕಟಿಯಲ್ಲಿ ಖಂಡಿತವಾಗಿಯೂ ಅವರು ಶಿಕ್ಷೆಯನ್ನು ಅನುಭವಿಸ್ಲಿಕ್ಕಿದ್ದಾರೆ ಅನ್ನುವಂತಹ ಮಾತನ್ನು ಅನಿಲ್ ಕುಮಾರ್ ಅವರು ಹೇಳ್ತಾ ಇದ್ರು. ಜೊತೆಗೆ ಕರ್ಮ ಅನ್ನುವಂಥದ್ದಿದೆ. ಆ ಕರ್ಮ ಯಾರನ್ನೂ ಕೂಡ ಅಷ್ಟು ಸರಳವಾಗಿ ಬಿಡೋದಿಲ್ಲ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಅನ್ನುವಂತಹ ದೇಯೋದ್ದೇಶ.
ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.